ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಶ್ರಿಯಃ ಪತ್ಯೆ ನಿತ್ಯಾ ಗಣಿತಗುಣಮಾಣಿಕ್ಯ ವಿಶದ ಪ್ರಭಾಜಾರೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಶೀರವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮನೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರೋನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುನಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಬುಧೈರಪಿ ಸುದುರ್ಬೋಧೆ ಗ್ರಂಥೇಯಂ ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ. ಲೌಕಿಕಾಲೌಕಿಕಫಲಲಕ್ಷಣಾಮೃತದೋಹಿನೀಂ ಗುರುವನುಗ್ರಹರೂಪಾಂತಾಂ ಕಾಮಧೇನುಮುಪಾಸ್ಮಹೇ. ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಪ್ರಸಾದಜಾನ್ ಇತರಾನಾತ್ಮಪಾಪೋತ್ಥಾಂ ತೇಷಾಂ ವಿದ್ಯಾ ಫಲಿಷ್ಯತಿ. ಹರಿ ಓಂ. ಇಲ್ಲಿ ಬಂದಿರುವಂತಹ ಎಲ್ಲ ಪಂಡಿತ ಮಣಿಗರಿಗೆ ಅನೇಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಲ್ಲಿ ಬಂದಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ದಿನದ ಈ ಒಂದು ಕಾರ್ಯಕ್ರಮ ಅಂತನ್ನೋದು ಪ್ರಾರಂಭವಾಗ್ತಾ ಇದೆ. ಇವತ್ತು ಒಟ್ಟು 4 ಜನರು ತಾವು ಅನುವಾದ ಮಾಡುವುದಕ್ಕಾಗಿ ಇಲ್ಲಿ ಬಂದಿದ್ದಾರೆ. ಆ 4ರಲ್ಲಿ ಮೊದಲನೆಯವರು KV ವಿಜಯರಾವ್ ಅವರು. ಇವರು APSTC ಎಂಬುವಂತಹ ಸಂಸ್ಥೆಯಲ್ಲಿ ಇವರು ಲೆಕ್ಕಾಚಾರದ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸವನ್ನು ಮಾಡಿ ತಾವು ರಿಟೈರ್ ಆಗಿದ್ದಾರೆ. ರಿಟೈರ್ ಆದ ತರುವಾಯ ಕೃಷ್ಣಮೂರ್ತಿ ಆಚಾರ್ಯರ ಹತ್ತಿರ ಇವರ ವ್ಯಾಸಂಗ ಅಂತನ್ನೋದು ಪ್ರಾರಂಭವಾಯಿತು. ಅದರ ತರುವಾಯದಲ್ಲಿ ತಾವು ಇಲ್ಲಿ ಪಾಠಕ್ಕೆ ಅಷ್ಟೇ ಅಲ್ಲದೆ ಜಯತೀರ್ಥಾಚಾರ್ಯ ಪಗಡಾರ್ ಇವರತ್ರೂ ಕೂಡ ಇವರು ಪಾಠಕ್ಕೆ ಹೋಗಿ ಪಾಠವನ್ನು ಕಲಿತಿದ್ದಾರೆ. ಇವರ ಒಂದು ವಿಶೇಷ, ತಾವು ಪಾಠ ಕಲಿತಿದ್ದು ಇವರಿಗೆ ಸ್ಥಿರವಾಗಿ ಇರಬೇಕೆಂಬುವಂತಹ ಒಂದು ಸದುದ್ದೇಶದಿಂದಾಗಿ ತಾವೇ 4-5 ಜನರನ್ನು ಕೂಡಿ ಹಾಕಿಕೊಂಡು ಮೆಲುಕು ಹಾಕೋದು. ಒಂಥರ ಹೇಳಬೇಕಂದ್ರೆ, ಪಾಠ ಕಲಿತ ಅನಂತರದಲ್ಲಿ ತಾವು ಮತ್ತೆ ಈ ಕ್ಲಾಸ್ ವರ್ಕ್, ಹೋಮ್ವರ್ಕ್ ಅಂತೇಳಿ 2 ಇದ್ದಂಗ ಪಾಠ ಕಲಿತಿದ್ದನ್ನು ಇವರು ಮತ್ತು ಇನ್ನೂ 4-5 ಜನರ ಮುಂದೆ ತಾವು ಅದನ್ನು ಹಂಚಿಕೊಂಡು ಅದರ ಒಂದು ಶಾಸ್ತ್ರದ ಒಂದು ದಾರ್ಢ್ಯವನ್ನು ಸಂಪಾದನೆ ಮಾಡಿದ್ದಾರೆ. ಹಾಗಾಗಿ ಇವರ ಒಂದು ಉಪಕಾರ ಪಡೆದವರು ಸುಮಾರು ಜನ ಇದ್ದಾರೆ. ಈಗ ಇವರು ಸುಧೆಯ ಪ್ರಥಮಾಧ್ಯಾಯದ ತೃತೀಯ ಪಾದದಲ್ಲಿ ಬರುವಂತಹ 2 ಅಧಿಕರಣಗಳು, ಒಂದು ಅಂತರ್ಯಾಮಿ ಅಧಿಕರಣ ಮತ್ತು ಇದರ ಒಂದು ನಿರೂಪಣೆ ಮಾಡುವುದಕ್ಕಾಗಿ ಇವರು ಇಲ್ಲಿ ಕುಳಿತಿದ್ದಾರೆ. ತಾವು ಇದರ ಒಂದು ವಿಷಯದ ಪ್ರಸ್ತಾವವನ್ನು ಮಾಡಬೇಕೆಂಬುದಾಗಿ ನಾವು ಕೇಳಿಕೊಳ್ಳುತ್ತೇವೆ. ಶ್ರೀ ಗುರುಭ್ಯೋ ನಮಃ.
ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್ ಸುಧಾ ವ್ಯಾಖ್ಯಾದಿ ಸದ್ಗ್ರಂಥ ನಿರ್ಮಾಣ ಚತುರಾನ್ ಗುರುನ್ ವ್ಯಾಸತತ್ವಜ್ಞ ಸಶಿಷ್ಯಾನ್ ವಿಷ್ಣುತೀರ್ಥ ಯತೀನ್ ಭಜೆ. ಸತ್ಯಪ್ರಮೋದ್ ತೀರ್ಥ ಗುರುಭ್ಯೋ ನಮಃ, ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಇವತ್ತಿನ ನನ್ನ ಅನುವಾದದ ವಿಷಯ ಅಂತರ್ಯಾಮಿ ಅಧಿಕರಣ. ಅದರಲ್ಲಿ ಒಟ್ಟಾರೆಗಳು ಸೂತ್ರಗಳು 3 ಬರ್ತವೆ. ಅಲ್ಲೇನೆಂದರೆ ಅಂತರ್ಯಾಮಿ ಅಧಿದೈವಾರಿಷು ತದ್ಧರ್ಮ ವ್ಯಪದೇಶಾತ್ ಓಂ ಅಂತಂಬುದು ಮೊದಲನೇ ಸೂತ್ರ, ನಚ ಸ್ಮಾರ್ತಂ ತದ್ಧರ್ಮ ವಿಲಾಪಾತ್ ಓಂ ಅಂತಂಬುದು 2ನೇ ಸೂತ್ರ, 3ನೇದು ಶಾರೀರಶ್ಚ ಉಭಯೇತಿ ಭೇದೈನೇನ ಮಧೀಯತೆ ಓಂ ಅಂತಂಬುದು 3ನೇ ಸೂತ್ರ. ಈ ಮತ್ತು ಭಾಷ್ಯದಲ್ಲಿ ವಿಷಯದಲ್ಲೂ ಸ್ವಲ್ಪ ತಿಳ್ಕೊಂಡು ಆಮೇಲೆ ಇಲ್ಲಿ ಬಂದರೆ ಆನಂದ ಆಗ್ತದೆ. ಅಲ್ಲಿ ವಿಷಯ ಇಲ್ಲಿ ವಿಷಯನೇ ಬೇರೆ ಆಗ್ಬಿಡುತ್ತೆ. ಅಲ್ಲಿಗೆ ಬರೀ ಅಂತರ್ಯಾಮಿ ಅಂತ ನೋಡ್ಕೊಂಡ್ರೆ ಒಂದು ಪ್ರಮೇಯ ವೇದ ಒಂದೇ ನೋಡಿಸಿದ್ದಾರೆ ಅಷ್ಟೇ ಆಗಲಿ. ಈ ಸೂತ್ರದ ಬಗ್ಗೆ ಅಲ್ಲಿ ಡಿಲೇ ಮಾಡಿಲ್ಲ. ಒಂದು ಅಂತರ್ಯಾಮಿತ್ವ ಅಂತಂಬೋದು ಒಂದು ಲಿಂಗಾತ್ಮಕ ಶಬ್ದವನ್ನು ಸಮನ್ವಯ ಮಾಡಿ ಬಿಟ್ಬಿಟ್ಟಾರೆ. ಇಲ್ಲಿ ಅಟ್ಲೀಸ್ಟ್ ಸೂತ್ರವನ್ನು ಅದೇನು ಅರ್ಥ ಯಾವ ಸೂತ್ರನ ಬೇಸ್ ಮಾಡಿಕೊಂಡು ಈ ಅಧಿಕರಣ ಬಂದದೆ ಅಂತ ತಿಳ್ಕೊಂಬೋ ಪ್ರಯತ್ನ ಮಾಡೋಣ. ಇಲ್ಲಿ ಮೊದಲನೇ ಸೂತ್ರ ಅಂತರ್ಯಾಮಿ ಅಧಿದೈವಾಟು ತದ್ಧರ್ಮ ವಿಪದೇಶಾತ್ ಓಂ ಅಂತ ಸೂತ್ರದಲ್ಲಿ ಏನು ವೇದವ್ಯಾಸ ದೇವರು ಏನು ನಿರೂಪಣೆ ಮಾಡಿದ್ದಾರೆ ಅಂತಂದರೆ ಅಧಿದೈವಾದಿಷು ಅಂದರೆ ಅಧಿದೈವ, ಅಧಿಭೂತ, ಅಧ್ಯಾತ್ಮ ಈ ಪ್ರಕರಣದಲ್ಲಿ ತದ್ಧರ್ಮ ವಿಪದೇಶಾತು. ಅಂದರೆ ತಸ್ಯ ಆ ವಿಷ್ಣುವಿನ ಧರ್ಮ ಅಂದರೆ ಅಗೋಚರತ್ವ, ಅಂತರಸ್ಥಿತ್ವ, ನಿಯಾಮಕತ್ವ, ಸಾಕಲ್ಲೇನ ಅಗೋಚರತ್ವ ಅಂತಂಬುದು ಯಾವುದಾದ್ರೂ ಈ ಧರ್ಮಗಳನ್ನು ವ್ಯಪದೇಶಾತ್ ಹೇಳಿದ್ದಾರೆ. ಆದ ಕಾರಣದಿಂದ ತತ್ತು ಅವನು ವಿಷ್ಣುವೇ, ಅಲ್ಲಿ ಪ್ರತಿಪಾದನಾದವನು ವಿಷ್ಣುವೇ ಅಂತ ವಿಷಯವನ್ನು ಹೇಳಿದ್ದಾರೆ. ಇನ್ನು 2ನೇ ಸೂತ್ರದಲ್ಲಿ ನಚ ಸ್ಮಾರ್ತಂ ತದ್ಧರ್ಮಾಪಿಲಾಪಾತ್ ಓಂ ಅಂತಂಬುದು 2ನೇ ಸೂತ್ರ. ಇಲ್ಲಿ ಸ್ಮಾರ್ತಂ ಅಂತಂಬುದಕ್ಕೆ ಕಾಪಿಲೇಯಾದಿ ಸ್ಮೃತಿಗಳಲ್ಲಿ ಪ್ರಧಾನ ಮತ್ತು ಜೀವದ ಬಗ್ಗೆ ಹೇಳಿದ್ದಾರೆ. ಅಲ್ಲಿ ಪ್ರಧಾನ ಧರ್ಮವಾದಂಥ ತ್ರಿಗುಣತ್ವ ಆಗಲಿ, ಜೀವನ ಧರ್ಮ ಅಂತ ಸಂಸಾರಿಕ ಧರ್ಮ ಆಗಲಿ, ಅಲ್ಲಿ ಏನು ಅನಭಿಲಾಪಾತು ಅಂತ ತೊಗೊಂಡರು. ಅಂದರೆ ನನಗೆ ಹೇಳೇ ಇಲ್ಲ ಆದ ಕಾರಣಲ್ಲ ಅಲ್ಲಿ ಕೂಡ ಅಂತರ್ಯಾಮಿ ಪರಮಾತ್ಮರ ಬಗ್ಗೆನೇ ಹೇಳಿದ್ದಾರೆ ಅಂತ 2ನೇ ಸೂತ್ರದಲ್ಲಿ ಬಾದರಾಯಣ ದೇವರು ನಿರೂಪಣೆ ಮಾಡ್ತಾರೆ. ಇನ್ನು 3ನೇ ಸೂತ್ರ ಶಾರೀರಶ್ಚ ಉಭಯೇಪಿ ಭೇದೈನೇನ ಮಧೀಯತೆ ಓಂ ಅಂತ 3ನೇ ಸೂತ್ರ. ಶಾರೀರಶ್ಚ ಅಂತಂದ್ರೇನು ಶರೀರ ಸಂಬಂಧವುಳ್ಳವನು ಜೀವನ ಆದರೂ ಏನಾಯಿತು ಉಭಯೇಪಿ ಅಂತಂದರೆ ಕಾಣುವ ಶಾಖ, ಮಾಧ್ಯಂತರ ಶಾಖ ಇವೆರಡರಲ್ಲಿ ಕೂಡ ಏನಂದರೆ ಈ ಜೀವನನ್ನು ಭೇದೇನ ಅಂದರೆ ಅಂತರ್ಯಾಮಿಂದ ಭಿನ್ನ ಅಂತೇಳ್ಬಿಟ್ಟು ಅಧೀಯತೆ ಅವರು ಅಧ್ಯಯನ ಮಾಡ್ತಾರೆ, ಅದೇ ಹೇಳ್ತಾರೆ ಅಂತ ವಿಷಯವನ್ನು ಇಲ್ಲಿ ಹೇಳಿದ್ದಾರೆ. ಈ ವಿಷಯವನ್ನು ಇಲ್ಲಿ ಪ್ರಮೇಯ ಭೇದವನ್ನು ಮಾತನಾಡುವುದಕ್ಕೆ ಸುಧಾದಿಗಳಲ್ಲಿ ಅಲ್ಲಿ ತಗೊಂಡಿದ್ದಾರೆ. ಇಲ್ಲಿ ನಾನು ಏತತ್ ಅನಂತರ ಅತೀತೇನ ಇವ ಕಥಾರ್ಥ ಅಂದ್ರೇನು, ಅನಂತರ ಅಂತಂದರೆ ವ್ಯವಧಾನ ಇಲ್ಲದೆ ಇರುವಂಥ ಹಿಂದಿನ ಅಂತರ ಅಧಿಕರಣದಲ್ಲಿ ಏನಾಯ್ತು ಇದು ಗತಾರ್ಥ ಆಗ್ಬಿಟ್ಟದ. ಇದು ಮತ್ತೆ ಇದನ್ನ ಅಂತರ್ಯಾಮಿತ್ವ ಅಂತ ಯಾಕೆ ತೊಗೊಳ್ತಾ ಇದ್ದೀರಿ, ಇಲ್ಲಿ ಯಾಕೆ ಡೀಲ್ ಮಾಡ್ತಾ ಇದ್ದೀರಿ ಅಂತಂದರೆ ಅಂತರ್ಯಾಮಿತ್ವ ಅಂತಂದ್ರೆ ಏನಪ್ಪ ಟೀಕಾರ ತಿಳಿಸ್ತಾರೆ. ಅಂತರ್ಯಾಮಿತ್ವ ಅಂತಸ್ಥಿತ್ವ ನಿಯಾಮಕತ್ವ. ಅಂತರ್ಯಾಮಿತ್ವ ಅಂತಂದ್ರೇನು ಒಳಗಿದ್ದು ನಿಯಮನ ಮಾಡೋದು ಅಂತರ್ಯಾಮಿತ್ವ ಅಂತಂತೀರಿ. ಏತದೇವ ಅಂತರ ಉತ್ಪತ್ತಿ ಇದು ಉತ್ತಮ. ಹಿಂದಗಡೆ ಹೇಳಿದರು ಹಿಂದಡ ಅಧಿಕರಣ ಅಂತರ ಅಧಿಕರಣದಲ್ಲೇ ಇದು ಗತಾರ್ಥವಾಗಿದೆ ಅಂತ ಟೀಕಾರಾಯರಲ್ಲಿ ನೋಡಿಸ್ತಾ ಇದ್ದಾರೆ. ಏನು ಅಲ್ಲಿ ಅಂತರ ಉತ್ಪತ್ತಿ ಐತಿ ಉತ್ತಮ ಇದೆಲ್ಲ ಅಲ್ಲಿ ಹೇಳಿಬಿಟ್ಟಿರಲ್ಲ ನೀವು. ಅಲ್ಲ ನಚ ತತ್ರ ನಿಯಾಮಕಂ ನ ವಿವಕ್ಷಿತಂ ಅಲ್ಲ, ಅಲ್ಲಿ ತತ್ರ ಅಂದರೆ ಅಂತರಧಿಕರಣದಲ್ಲಿ ನಿಯಾಮಕತ್ವ ಅಂತವೂ ಹೇಳೋ ವಿವಕ್ಷ ಇಲ್ಲ ಅಂತ ನಚ ಹಾಗೆ ಹೇಳಾಗಿಲ್ಲ ನೀವು. ಯಾಕೆ ಅಂದರೆ ತಥಾ ಸತಿ ಅನವಸ್ಥಿತಿ ಅಸಂಭವಾಚ್ಯನೇತರ ಇತಿ ದೂಷಣಸ್ಯ ಅಲಗ್ನಕತ್ವ ಪ್ರಸಂಗಾತ್. ಅಲ್ಲಪ್ಪ ಹೊಂದಾಣಿಕೆ ಆಗೋದಿಲ್ಲ. ಯಾಕಂದರೆ ಅನವಸ್ಥಿತಿ ಸತಿ ಅಸಂಭವಾಚನೇತರ ಅಂತಂಬ ಸೂತ್ರದಲ್ಲಿ ನೀವು ಅದನ್ನು ದೂಷಣ ಮಾಡಿರಿ, ಮತ್ತು ದೂಷಣ ಮಾಡಿದ್ದು ಸಂಬಂಧ ಇಲ್ಲ ಅಂತ ಆಗ್ತದಲ್ಲ ಅಂತಂದರೆ ಅದಕ್ಕೆ ಇದನ್ನು ಶ್ರೀನಿವಾಸ ತೀರ್ಥರು ಸ್ವಲ್ಪ ಸುಂದರವಾಗಿ ಹೇಳಿದ್ದಾರೆ. ಆ ಟಿಪ್ಪಣಿಯನ್ನು ಸ್ವಲ್ಪ ಟಚ್ ಮಾಡೋ ಪ್ರಯತ್ನ ಮಾಡ್ತೀನಿ. ಅದೇನು ಮಾಡ್ತೀರಿ ಇಲ್ಲಿ ಏನೋ ದೂಷಣಸ್ಯ ಇತಿ ಜೀವಸ್ಯ ಜೀವಾಂತರ ನಿಯಾಮಕತ್ವೇ ಸತಿ ವ್ಯಾಖ್ಯಾನಾತೀತ ಧ್ಯೇಯಂ. ಅಂದರೆ ಜೀವಸ್ಯ ಜೀವಾಂತರ ನಿಯಾಮಕತ್ವ ಅಂದರೆ ಅವರೇ ವ್ಯಾಖ್ಯಾನ ಮಾಡ್ತಾರೆ. ತಥಾಹಿ ಎಂದು ಶ್ರೀನಿವಾಸ ತೀರ್ಥರು ಹೇಳ್ತಾರೆ. ಅಜ್ಞಾದಿ ಏವ ಅಕ್ಷಾದಿ ನಿಯಾಮಕ ಇತಿ ಪೂರ್ವಪಕ್ಷ ನಿರಾಸಾಯ ತತ್ಸೂತ್ರ. ಅದೇನೇನು ಅನವಸ್ಥಿತಿ ಅಸಂಭವಾಚನೇತರ ಅಂತಂಬ ಸೂತ್ರ ಯಾಕೆ ಹೊರಟದೆ ಅಂತಂದರೆ
ಇನ್ನು ಅಲ್ಲಿ ಏನು ಹೇಳ್ತಾರೆ, ಅಜ್ಞಾದಿ ಏವ ಅಕ್ಷಾದಿ ನಿಯಾಮಕ ಅಂತಲ್ಲಿ ಪೂರ್ವಪಕ್ಷ ಹೇಳ್ತಾರೆ. ಅಜ್ಞಾದಿಗಳೇ ಅಕ್ಷಾದಿಗಳಲ್ಲಿ ನಿಯಮನ ಮಾಡ್ತಾರೆ ಅಂತ. ಅದಕ್ಕೆ ಅದು ತತ್ಪಕ್ಷ ನಿರಾಸಾಯ ತತ್ಸೂತ್ರ. ಅದು ನಿರಾಸ ಮಾಡಲಿಕ್ಕಾಗಿ ಅನವಸ್ಥಿತಿ ಅಸಮವಾಚನ ಈ ತರಹ ಅಂತ ಸೂತ್ರ ಹೊರಟದೆ. ಬಾದರಾಯಣ ಅದನ್ನು ಅದರ ಹೇಳಿದ್ದಾರೆ. ತತ್ರ ಅಜ್ಞಾದೇ ನಿಯಾಮಕತ್ವೇ, ಒಂದು ವೇಳೆ ಅಜ್ಞಾದಿಗಳೇ ನಿಯಾಮಕರಾದರೆ ಅನವಸ್ಥಿತಿ ಅಸಂಭವಾಭ್ಯಾಮ್ ದೂಷತೆ. ಅವಾಗೇನಾಯಿತು, ನಾವೇನು ಅನವಸ್ಥಿತಿ ಅಸಂಭವ ದೋಷ ಬರ್ತಮ್ಮ ನಿಮಗೆ, ಅದು ಕೂಡಂಗಿಲ್ಲ ಅಂತ ದೂಷತೆ. ಭವದ್ಭಿಹಿ ಅಪಿ ಅಲ್ಲ, ಹಾಗೆ ಹೇಳಾಗಿಲ್ಲ ನೀವು ಅಂತ ಅವ್ರು ಮತ್ತೆ ನಮ್ಮ ಮೇಲೆ ಏನು ಆಕ್ಷೇಪ ಮಾಡ್ತಾನೆ. ಭವದ್ಭಿಹಿ ಅಪಿ ಬ್ರಹ್ಮಾದೀನಾಂ ಜೀವಾದಿ ನಿಯಾಮಕತ್ವಸ್ಯ ಅಂಗೀಕಾರ. ಅಲ್ಲಪ್ಪ, ಬ್ರಹ್ಮಾದಿಗಳು ಜೀವಾದಿಗಳು ನಿಯಮನ ಮಾಡ್ತಾರಂತ, ಬ್ರಹ್ಮನೂ ಜೀವನೇ, ಆ ಜೀವನೂ ಜೀವನ ಅಂತ ಹೇಳಿದ್ರೆ ಜೀವಾಂತರ ನಿಯಾಮಕತ್ವ ನೀವು ಕೂಡ ಒಪ್ಪಿರಲ್ಲ ಅಂತ ಹೇಳಿದ್ರೆ, ಭವತಾಮಪಿ ಅನವಸ್ಥಿತ ಅಸಂಭವವು ಇತಿ ಪರೇಣ ಉತ್ತೆ. ನೀವು ಕೂಡ ಅಸಂಭವ ಅನವಸ್ಥಿತ ದೋಷ ನೀವು ಬರ್ತಲ್ಲ ಅಂತಂದರೆ ಸರ್ವನಿಯಾಮಕಸ್ಯ ಈಶ್ವರಸ್ಯ ಅಸ್ಮಾಭಿ ಅಂಗೀಕಾರಾತ್ ತತ್ಶಕ್ತಿಯ ನಿಯಾಮಕ ಭಾವ. ಅಲ್ಲಪ್ಪ, ನಾವು ಎಲ್ಲರಿಗೂ ಈಶ್ವರ ಅಂತ ಪರಮಾತ್ಮನ ಒಪ್ಪೀವಿ, ತತ್ಶಕ್ತಿ ಅವನು ಆ ಶಕ್ತಿಯಿಂದ ನಿಯಾಮಕ ಭಾವ ನಮ್ಮ ಮತದಲ್ಲಿ ಕೂಡ್ತದೆ ಅಂತ ಅಂತರಧಿಕರಣದಲ್ಲಿ ಹೇಳಿದ್ದಾಗ್ಯದಲ್ಲಿ. ಅವಾಗೇನಾಯಿತು, ಸಂಭವತಿ ಇತಿ ಸಮಾಧೀಯತೆ. ಈ ರೀತಿಯಾಗಿ ನಾವು ಸಮಾಧಾನ ಹೇಳ್ತೀವಿ ಅಂತ ಹೇಳಿದ್ರೆ ಅಂದ್ರೆ ಏನಾಯಿತು, ನಾವೇ ಅಲ್ಲಿ ಅಂತರ್ಯಾಮಿತ್ವ ಅಂತ ನಾವು ಹೇಳಿಬಿಟ್ಟಿವಿ ಆಲ್ರೆಡಿ. ಇಲ್ಲಿ ಅಂತರ್ಯಾಮಿತ್ವ ಅಂತ ಹೇಳೋ ಕಾರಣನೇ ಇಲ್ಲ ಅಂತಂದರೆ, ತತ್ರ ಅಂದರೆ ಅಂತರಧಿಕರಣದಲ್ಲಿ ಒಂದು ವೇಳೆ ಈಶ್ವರಸ್ಯ ಸರ್ವನಿಯಾಮಕತ್ವಂ ನಾಭಿಪ್ರೇತಂ, ಒಂದು ವೇಳೆಯಲ್ಲಿ ನಿಮ್ಮ ಅಭಿಪ್ರಾಯ ಅಂತರ್ನಿಯಾಮಕತ್ವ ಅಲ್ಲ ಅಂತ ಪಕ್ಷದಲ್ಲಿ ತರಿಗೆ ಅನವಸ್ಥಿತ ಸಂಭವಾಭ್ಯಾಮ್, ಮತ್ತು ನಿಮ್ಗೆ ಅಸಂಭವ ನಿಮಗೂ ಬರ್ತದೆ. ಬ್ರಹ್ಮಾದಿಗಳ ಜೀವರಲ್ಲಿ ಒಂದು ನಿಯಾಮನ ಮಾಡ್ತಾರೆ ಅಂತ ನೀವು ಹೇಳ್ತೀರ, ಅದಕ್ಕೋಸ್ಕರ ನಿಮ್ಗೆ ಅನವಸ್ಥ ಅದಕ್ಕೆ ಅಸಂಭವ ದೋಷ ಬಂದೇ ಬರುತ್ತಲ್ಲ ಅಂತಂದರೆ, ಸಿದ್ಧಾಂತಿ ಪಕ್ಷೇಪಿ ಅನವಸ್ಥಿತ ಅಸಂಭವಯೋ ಪ್ರಾಪ್ತ್ಯ ಸೌವ್ಯಾಘಾತ ಪ್ರಾಪ್ತಿ ಐತಿ. ನೀವು ಹೇಳಿದಕ್ಕೆ ನೀವೇ ವಿರೋಧ ಹೇಳ್ದಂಗೆ ಆಗ್ತದೆ. ಅದಕ್ಕೋಸ್ಕರ ಏನು ಮಾಡಬೇಕು ನೀವು, ಅತಃ ತತ್ಪರಿಹಾರಾಯ ನಿಯಾಮಕತ್ವಂ ಅಭಿಪ್ರೇತಂತೆ ವಾಚ್ಯವು. ನೀವು ಹೇಳೇತಿರು ನಿಯಾಮಕತ್ವ ಇದ್ದಾನೆ ಅಂತ ನೀವು ಹೇಳಬೇಕಾಗ್ತದೆ. ಗೋಸ್ಕರ ನೀವು ಅನವಸ್ಥಿತಿ ಅಸಂಭವ ದೋಷ ಬರಬಾರ್ದು ಅಂತಂದರೆ ಅಂತರಧಿಕರಣದಲ್ಲಿ ಅನವಸ್ಥಿತ ಅಸಂಭವ ಆ ಸೂತ್ರದಲ್ಲಿ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಅಂತರ್ಯಾಮಿತ್ವ ಹೇಳುತ್ತೆ. ಅದಕ್ಕೋಸ್ಕರ ಗತಾರ್ಥತ ನಿಮ್ಗೆ ಆಲ್ರೆಡಿ ಹೇಳಿಬಿಟ್ಟಿರಿ. ಅದಕ್ಕೋಸ್ಕರ ಇಲ್ಲಿ ಅಂತರ್ಯಾಮಿತ್ವ ಅಂತ ಹೇಳಿದ್ರೆ ಪುನರುಕ್ತಿ ಬರೋದು, ಅಲ್ಲಿ ಹೇಳಿದ್ದು ಇಲ್ಲಿ ಹೇಳಿದ್ದು ಒಂದೇ ಆಗಿಬಿಡುತ್ತಲ್ಲ ನಿಮಗೆ ಅಂತಂದರೆ, ಅವಾಗ ಟೀಕಾರಾಯರು ಇಷ್ಟೆಲ್ಲ ಹೇಳಿದ ಮೇಲೆ ಅದಕ್ಕೆ ಹೇಳ್ತಾರೆ, ಪ್ರಮೇಯ ವೇದಂ ದಂಶಯಿತು ಏತತ್ ಅಧಿಕರಣ ನಿವರ್ತನೀಯಾಮಾಶಂಕಾಂ ಆಹಾರವಣಮಿತಿ. ಅಲ್ಲಪ್ಪ, ಅಲ್ಲಿ ಪ್ರಮೇಯ ಬೇರೆ, ಇಲ್ಲಿ ಪ್ರಮೇಯ ಬೇರೆ. ಅದನ್ನು ನಿಮಗೆ ತೋರಿಸ್ಲಿಕ್ಕಾಗಿ ಏತದೇದು ಅಧಿಕರಣ ನಿವರ್ತನೀಯಾಮ್ ಆಶಂಕಾಮಿ, ಅಧಿಕರಣ ಯಾವ ಶಂಕ ನಿವಾರಣೆ ಮಾಡಲಿಕ್ಕೆ ಈ ಅಧಿಕರಣ ಹೊಂಟದೆ ಅಂತಂಬೋದು ಇಲ್ಲಿ ಈ ಅನ್ವಯಾಖ್ಯಾನದಿಂದ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಇನ್ನು 2-3 ಪಂಕ್ತಿ ಇದೆ, ಅವನು ಪೂರ್ವ ಪಕ್ಷದ ಮೊದಲು ಹೇಳ್ತಾರೆ. ರಮಣಂ ನಾತಿ ಯತ್ನಸ್ಯ ವಿಕ್ಷೇಪಾದೇವ ಯುಜ್ಯತೆ. ಅದಕ್ಕೋಸ್ಕರ ಏನು ನೋಡಪ್ಪ, ಅತಿಯತ್ನಸ್ಯ ಅತಿಯತ್ನ ಉಳ್ಳವನಿಗೆ ವಿಕ್ಷೇಪ ಅಂದರೆ ರಾಯರು ಚಿತ್ತ ವಿಕ್ಷೇಪ ಅಂತ ಅರ್ಥ ಬರೀತಾರೆ. ಚಿತ್ತ ವಿಕ್ಷೇಪಾತೇವ ರಾಮಣಂನ ಯುಜ್ಯತೆ. ಆನಂದ ಅಂಬೋದು ಕೂಡಂಗಿಲ್ಲ. ಇದು ಯಾಕೆ ಬಂತು ಅಂದರೆ, ಅಂತರಧಿಕರಣದಲ್ಲಿ ಅಂತಸ್ತಿತ್ವ ರಮಣ ಕೃತ್ ಅಂತಲ್ಲಿ ವ್ಯಾಖ್ಯಾನ ಮಾಡಿ ಅನುವ್ಯಾಖ್ಯಾನದ ಶಬ್ದ ಅದು. ಅದನ್ನು ಬೇಸ್ ಮಾಡ್ಕೊಂಡು ಅವರೇ ಪೂರ್ವಪಕ್ಷ ಮಾಡ್ಕೊತಾರೆ. ಮಾಡ್ಕೊಂಬಿಟ್ಟು ಅದಕ್ಕೇನು ಹೇಳ್ತಾರೆ, ಇದಕ್ಕೇನು ಅರ್ಥ ಏನು ಟೀಕಾರಾಯರೇ ಹೇಳ್ತಾರೆ. ಪೂರ್ವಾಧಿಕರಣೆ ಅಕ್ಷಾದಿಷು ಸ್ಥಿತ್ವ ರಮಮಾಣ ತತ್ಪ್ರೇರಕಾರಿ ಇತಿ ಉಕ್ತಂ. ಹಿಂದಿನ ಅಧಿಕರಣ ಅಂತರಧಿಕರಣದಲ್ಲಿ ನೀವು ಹೇಳಿರಪ್ಪ, ಅಕ್ಷಾದಿಗಳಲ್ಲಿ ಇದ್ದು ರಮಮಾಣ ಅಲ್ಲಿ ಹೋದ ಆನಂದ ಪಡೋನು ತತ್ಪ್ರೇರಕ ಹರಿಗೀತಿ ಉಕ್ತಂ. ಇನ್ನು ಹೇಳಿರಿ ತದ್ ಅಸತ್ ಕೂಡಂಗಿಲ್ಲ. ಯಾಕೆ ಕೂಡಂಗಿಲ್ಲ? ವ್ಯಾಹತತ್ವಾತ್ ವ್ಯಾತಿ ದೋಷ ಬರ್ತದೆ. ಯಾಕೆ ಬರ್ತಪ್ಪ ವ್ಯಾತಿ ದೋಷ ಅಂತಂದರೆ, ಆದಿತ್ಯಾದಿ ನಿಯಮನಾರ್ಥಂ ಅತಿಯತ್ನೇನೇ ಭಾವ್ಯಂ. ಆದಿತ್ಯಾದಿಗಳಲ್ಲಿ ಆದಿತ್ಯ ಅಂದರೆ ಉಪಲಕ್ಷಣ. ಎಲ್ಲರಲ್ಲಿದ್ದು ಒಳಗಡೆದ್ದು ನಿಯಮನ ಮಾಡಬೇಕು ಅಂತಂದರೆ ಒಂದು ಪ್ರಯತ್ನ ಬೇಕಾಗ್ತದೆ. ಪ್ರಯತ್ನಸ್ಯ ವ್ಯಾಪಾರ ಅನುಗುಣತ್ವ ದರ್ಶನಾತ್. ಪ್ರಯತ್ನ ಅಂತಂಬುದು ವ್ಯಾಪಾರಕ್ಕೆ ಅನುಗುಣವಾಗಿ ಪ್ರಯತ್ನ ಇದ್ದೇ ಇರ್ತದೆ. ಅತಿ ವ್ಯಾಪಾರ ಇದ್ದರೆ ಅದಕ್ಕೆ ಸರಿಯಾಗಿ ಪ್ರಯತ್ನ ಅಂತಂದ್ರೆ ಅಡ್ಜಸ್ಟ್ ಮಾಡ್ಕೊತೀವಿ. ಅತಿ ಯತ್ನವತಶ್ಚ ಚಿತ್ತ ವಿಕ್ಷೇಪೋ ನಿಯತಃ. ಲೋಕದಲ್ಲಿ ಅತಿ ಯತ್ನ ಉಳ್ಳವನಿಗೆ ಚಿತ್ತ ವಿಕ್ಷೇಪ ಅಂದರೆ ನಿಯಮವಾಗಿ ನಾವೆಲ್ಲ ಕಂಡಿದ್ದೀವಿ. ಆದ ಕಾರಣದಿಂದ ನಚ ಚಿತ್ತ ವಿಕ್ಷೇಪ ಬರ್ತೋ ರಮಣ ಒಪ್ಪಂತಿತ್ತು. ಯಾರು ಚಿತ್ತ ವಿಕ್ಷೇಪ ಇರ್ತದೋ ಅವ್ನಿಗೆ ಆನಂದ ಅಂತವರು ಸುತರಾಮ್ ಕೊಡಂಗಿಲ್ಲ ಅವ್ನಿಗೆ. ಅದಕ್ಕೋಸ್ಕರ ಅತಃ ನಿಯಾಮಕಶ್ಚ ರತಿಮಾಂಶ ವ್ಯಾಗತ ಒಂದೇ ಅಧಿಷ್ಠಾನದಲ್ಲಿ ನಿಯಾಮಕನೂ ಆಗಿದ್ದಾನೆ ರತಿಮಾನೂ ಆಗಿದ್ದಾನೆ ಅಂತಂಬುದು ಕೂಡಂಗಿಲ್ಲ. ಅದು ನಚ ವ್ಯಾಹತಂ ಶತೇನಾಪಿ ಹೇತುನಾಂ ಸಿದ್ಧತಿ. ವ್ಯಾತಿ ದೋಷ ಅನುಸಾರ ಬಂತು ಅಂದರೆ 100 ಹೇತುಗಳು ಕೊಡ್ರಿ, ಅದು ಪರಿಹಾರ ಆಗಿಲ್ಲ ಅಂತ ಹೇಳ್ತಾರೆ. ಇದು ಸಿದ್ಧತಿ ತದುಕ್ತಂ. ಇದಕ್ಕೊಂದು ಮತ್ತೆ ಲೋಕನೀತಿಯನ್ನು ಹೇಳ್ತಾರೆ ಟೀಕಾರಾಯರು. ಬಹು ವ್ಯಾಪಾರತಾಯಶ್ಚ
ಕ್ಲೇಶ ಅಧಿಕತರ ಭವೇತ್. ಲೋಕದಲ್ಲಿ ಅತಿ ವ್ಯಾಪಾರ ಉಳ್ಳಂಗೆ ಕ್ಲೇಶ ಅಧಿಕಾರ ಹಾಗೇ ಆಗ್ತದೆ, ಹೆಚ್ಚು ಕೆಲಸ ಮಾಡಿದ್ರೆ ಶ್ರಮ ಹಾಗೇ ಆಗ್ತದೆ. ಅದಕ್ಕೋಸ್ಕರ ಉಕ್ತ ವ್ಯಾಪ್ತಿ ಪಕ್ಷಧರ್ಮತ ಅವಧಾರಣಾಯ ಏವ ಶಬ್ದ. ಇಲ್ಲೇನು ಮಾಡ್ತಾರೆ, ಅನುಮಾನವನ್ನು ತಗೊಂಡು ಪರಮಾತ್ಮ ವಿಕ್ಷೇಪವಾನ್ ಅತಿ ಯತ್ನತ್ವಾತ್ ಅಂತ ಅನುಮಾನ ಮಾಡ್ತಾರೆ. ಇಲ್ಲಿ ಏನು ಮಾಡ್ತಾರೆ, ವ್ಯಾಪ್ತಿ ಪಕ್ಷಧರ್ಮತ ಅಂತಂದರೆ ಎಲ್ಲೆಲ್ಲಿ ಅತಿ ಪ್ರಯತ್ನ ಉಂಟು ಅಲ್ಲಿ ಚಿತ್ತ ವಿಕ್ಷೇಪ ಉಂಟೇ ಉಂಟು. ಮತ್ತು ಯಾರು ಪಕ್ಷ ಆದಂಥ ಪರಮಾತ್ಮನಲ್ಲಿ ಅತಿ ಪ್ರಯತ್ನ ಅಂತಂದ್ರೆ ಅದೇ ಪಕ್ಷಧರ್ಮತ. ಇದು ನಿರ್ಧಾರ ಮಾಡಲಿಕ್ಕೆ ಅವಧಾರಣಕ್ಕಾಗಿ ಇಲ್ಲಿ ಅನುವ್ಯಾಖ್ಯಾನದಲ್ಲಿ ಏವ ಶಬ್ದ ಬಂದಿದೆ ಅಂತ ಟೀಕಾರಾಯರು ನೋಡಿಸ್ತಾರೆ. ಏತತ್ ಪರಿಹಾರತ್ವೇನ ಗೂಢಾಭಿಸಂಧಿ ಅಧಿಕರಣ ಅರ್ಥಂ ಆಹ ಇತಿ ಚೇತಿತಿ. ಇದು ಪರಿಹಾರ ಮಾಡಲಿಕ್ಕಾಗಿ ಗೂಢವಾದಂಥ ಅಭಿಸಂಧಿ, ಗೂಢ ಅಭಿಪ್ರಾಯ ಏನಿದೆ ಅಂತಂಬೋದು, ಈ ಅಧಿಕರಣ ಅರ್ಥ ಏನು ಅಂತಂಬೋದು ನೋಡಿಸ್ಲಿಕ್ಕಾಗಿ ಮುಂದಿನ ಅನುವ್ಯಾಖ್ಯಾನ ಅಂತಂಬುದು ಹೊಂಟದೆ ಅಂತ ಹೇಳ್ತಾರೆ. ಇತಿ ಚೇತ್ ಸರ್ವನಿಯಮೋ ಯಸ್ಯ ಕಸ್ಮಾತ್ ನ ಶಕ್ಯತೆ. ಅಲ್ಲಪ್ಪ, ಎಲ್ಲವನ್ನೂ ಏವನ ಮಾಡ್ತಾನೆ ಪರಮಾತ್ಮ, ಅವ್ನಿಗೆ ಯಾಕೆ ಆನಂದ ಕೊಡಂಗೆ? ಯಸ್ಯ ಕಸ್ಮಾತ್ ನ ಶಕ್ಯತೆ, ಅವ್ನಿಗೆ ಯಾಕೆ ಆನಂದ ಯಾಕೆ ಕೊಡಂಗಿಲ್ಲ ಅವ್ರಿಗೆ ಕೇಳ್ತಾರೆ. ಅದಕ್ಕೇನು, ಅದಕ್ಕೆ ಇದ್ರ ಅರ್ಥ ಏನು ಅರ್ಥ ಆಗ ಮೇಲೆ ನೋಡಿದ್ರೆ ಇಷ್ಟೇ ಅರ್ಥ ಆಗ್ತದೆ. ಮತ್ತು ಟೀಕರ ಏನು ಹೇಳ್ತಾರೆ, ತತ್ರ ಇದಂ ಉತ್ತರಮಿತು ಶೇಷ. ಹಿಂದಗಡೆ ಹೇಳಿದ ಪೂರ್ವ ಏನು ಆಕ್ಷೇಪ ಬಂತು ಅದಕ್ಕೆ ಉತ್ತರವಾಗಿ ಈ ಮುಂದಿನ ಅನುವ್ಯಾಖ್ಯಾನ ಪಂಕ್ತಿ ಬಂದದೆ ಅಂತ ಹೇಳ್ತಾರೆ. ಅಂದರೆ ಏನು, ಒಂದು ಶಬ್ದಕ್ಕೂ ಅರ್ಥ ನೋಡಿಸ್ತಾರೆ. ಮತ್ತು ಟೀಕರ ಏನು, ಇತಿ ಚೇತ್ ಏನು ಇತಿ ಚೇತ್ ಸರ್ವನಿಯಮ ಯಸ್ಯ ಕಸ್ಮಾನ್ನ ಶಕ್ಯತೆ. ಯಸ್ಯ ಯಾವ ಪರಮಾತ್ಮನಿಗೆ, ಯಸ್ಯ ಎಂಬುದಕ್ಕೆ ಪರಮಾತ್ಮನಿಗೆ ಸರ್ವನಿಯಮ ಅಂತಂದರೆ ಸರ್ವ ಅಂತರ್ಯಾಮಿತ್ವ ಅಂದರೆ ಎಲ್ಲರಲ್ಲಿ ಅಂತರ್ಯಾಮಿತ್ವ ಅಂತಂಬುದು ಅವನಿಗೆ ಅದೇ. ಅವನಿಗೆ ತಸ್ಯ ಕಸ್ಮಾತ್ ನ ಶಕ್ಯತೆ ರಮಣಮಿತಿ ಪ್ರಕೃತಂ ರಮಣಂ ಕಸ್ಮಾತ್ ನ ಶಕ್ಯತೆ. ಪ್ರಕೃತವಾದಂಥ ಆನಂದ ಯಾಕೆ ಕೊಡಂಗಿಲ್ಲ ಅವನಿಗೆ? ಕೊಡ್ತದೆ ಅಂತ ಹೇಳ್ತಾರೆ. ಏತಾಂ ಆಶಂಕಾಂ ಪರಿಹರ್ತಂ ಸರ್ವಾಂತರ್ಯಾಮಿತ್ವ ಇಹ ಹೇತುತಯ ಉಚ್ಯತೆ ಇತಿ ಭಾವ. ಇದಕ್ಕೇನು ಮಾಡ್ತಾರೆ, ನಮ್ಮವ್ರು ಏನು ಮಾಡ್ತಾರೆ, ಪರಮಾತ್ಮ ರಮಣವಾನ್ ಸರ್ವಾಂತರ್ಯಾಮಿತ್ವಾತ್ ಮಾಡ್ತಾರೆ. ಈ ಅನುಮಾನಕ್ಕೆ ಹೇತುತ್ವಯ ಅದು ಹೇಳಿವಿ. ಅಸ್ತಿ ಆಗ್ತಿಲ್ಲಕ್ಕೆ ತಸ್ಯ ಹೇತುತಯ ಉಚ್ಯತೆ ಇತಿ ಭಾವ. ಇಷ್ಟೆಲ್ಲ ಹೇಳಿದ್ರೆ ನಗತಾ ನಮಗೆ ನೋಡಿ. ಯಾಕೆ ಅಂತಂದರೆ, ನಾನು ಏತತ್ ಪಿನ್ಯಾಕಯಾಚನಾರ್ಥಂ ಗತಸ್ಯ ಕಾರ್ಯತೈಲ ದಾನವಿವ ಅಂತಂತಾರೆ. ಅವ್ರ ಮನ್ಯಾಗ ಎಣ್ಣೆ ಕೂಡ ಗತ್ತಿರೋದಲ್ಲ, ಅವನೇನೋ ಎಣ್ಣೆ ತಯಾರು ಮಾಡೋ ಪ್ಲೇಸ್ ಗಾನುಗ ಅಂತ ನಮ್ಮ ತೆಲುಗಿನ ಇಲ್ಲೇನಂತಾರೋ ಗೊತ್ತಿಲ್ಲ. ಅಲ್ಲಿ ಹೋಗಿ ಅದು ಎಣ್ಣೆ ತಯಾರಾದ್ಮೇಲೆ ಏನು ವೇಸ್ಟೇಜ್ ಇರ್ತದೆ, ಅದು ಪಿಣ್ಯಾಕ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅವ್ದು ಹೋದ್ರೆ ಒಂದು ಚುಕ್ಕ 2 ಚುಕ್ಕ ಎಣ್ಣೆ ಸಿಗ್ತದೆ, ಮನ್ಯಾಗ ವ್ಯವಹಾರ ಆಗಿ ಹೋಗ್ಬಿಡ್ತದೆ. ಅದಕ್ಕೋಸ್ಕರ ಮನ್ಯಾಗ ಎಣ್ಣೆನೇ ಗತ್ತಿಲ್ಲ, ಪಿಣ್ಯಾಕವನ್ನು ತೊಗೊಂಬರೋಣ ಅಂತಬಿಟ್ಟು ಆ ಗಾನುಗ ಅಂತಾರೆ ಎಣ್ಣೆ ತಯಾರು ಮಾಡೋ ಪ್ಲೇಸ್ ಹೋಗ್ತಾರೆ. ಹೋದ್ರೆ ಅವನಿಗೇನು ಪಿಣ್ಯಾಕ ಏನೋ ಎಣ್ಣೆನೇ ತೊಗೊಂಡು ಹೋಗು ಅಂತ ಹೇಳ್ದಂಗೆ ಆಗ್ತದೆ. ನಾವೇನೋ ನೀವು ಅದು ಆಕ್ಷೇಪ ಮಾಡಿದ್ರೆ ನೀವು ನಮ್ಮ ಕಾರ್ಡ್ ಕೊಟ್ಬಿಟ್ರಲ್ಲ. ನೀವು ಏನು ಕೊಟ್ಟಿರೋದು? ಯತ್ತ ಆದಿತ್ಯಾದಿರ್ಯಾಮಕಸ್ಯ ಚಿತ್ತವಿಕ್ಷೇಪ ಸಂಭವೇನ ರವಣಂನ ಯುಜ್ಯತೆ ಇತಿ ಉಕ್ತೆ ಸರ್ವನಿಯಾಮಕತ್ವ ಉಕ್ತಂ. ಅಲ್ಲಪ್ಪ, ಆದಿತ್ಯಾದಿಗಳಲ್ಲಿ ಸರ್ವಾಧಿಷ್ಠಾನಗಳಲ್ಲೇ ನಿಯಾಮಕದಿದ್ದರೆ ಚಿತ್ತವಿಕ್ಷೇಪ ಆಗ್ತದೆ, ಆನಂದ ಕೊಡೋಂಗಿಲ್ಲ ಅಂತ ನಾವು ಹೇಳಿದರೆ ಸರ್ವನಿಯಾಮಕತೆ ಹೇಳ್ತಿರಲ್ಲ ನೀವು. ಸರ್ವನಿಯಾಮಕತೆ ಹೇಳ್ತಿರಲ್ಲ. ತತಃ ಈ ಅತಿಶಯೇನ ಚಿತ್ತವಿಕ್ಷೇಪಾತ್ ರಮಣ ಅನುತ್ಪತ್ತಿ. ಇದು ಹೆಚ್ಚಿಗೆ ಆಯಿತು ನಿಮ್ಮ ಕೆಲಸ, ಚಿತ್ತವಿಕ್ಷೇಪ ಹಾಗೇ ಆಗ್ತದೆ, ಆನಂದ ನಿಮ್ಮ ಪರಮಾತ್ಮ ಕೊಡಂಗಿಲ್ಲ ನಡಿ ಅಂತ ಹೇಳ್ಬಿಡ್ತಾನೆ. ಅವಾಗ ಇಷ್ಟೆಲ್ಲ ಹೊಡೆ ಇತ್ಯತೋ ಅಭಿಪ್ರಾಯ ಉದ್ಘಾಟಯತಿ ಸ್ವಾತ್ಮನ ಐತಿ. ನಮ್ಮ ಅಭಿಪ್ರಾಯನ ಹೇಳಿ ತೊಗೊಳ್ರು ಅಂತೇಳಿ ಆ ಮುಂದಿನ ಟೈಕರ್ ಸುಂದರವಾಗಿ ಮುಂದಿನ ಅನುವ್ಯಾಖ್ಯಾನವನ್ನು ಪ್ರಸ್ತುತ ಮಾಡ್ತಾರೆ. ಏನು, ಸ್ವಾತ್ಮನ ನಿಯತಂ ವಸ್ತು ಪ್ರತೀಪಂ ಹಿ ಆತ್ಮನೋ ಭವೇತ್ ಸ್ವಾಧೀನ ಸತ್ತಾಶಕ್ತ್ಯಾದಿ ಕಥಂ ಆತ್ಮ ಪ್ರತೀಪಕಂ ಅಂತ ಕೊಡ್ತಾರೆ. ಅಲ್ಲಪ್ಪ, ಯಾವ ವಸ್ತು ಯಾವುದು ನಮ್ಮ ನಿಯಮನಲ್ಲಿ ಇಲ್ಲ, ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಅಂದರೆ ನಮಗೆ ಅವನು ವಿರೋಧ ಮಾಡ್ತದೆ. ಎಲ್ಲ ಅವನ ಕಂಟ್ರೋಲ್ನಲ್ಲಿ ಅವನಿಗೆ ಯಾಕೆ ವಿರೋಧ ಬರ್ತದೆ? ಮಾಡಂಗೇ ಇಲ್ಲ ಮತ್ತು ಮೇಲ್ಮೇಲೆ ಅರ್ಥ ಇದು. ಟೀಕರಾಯರು ಭಾಳ ಸುಂದರವಾಗಿ ಹೇಳ್ತಾರೆ. ಯದ್ವಸ್ತು ಸ್ವಾತ್ಮನ ದೇವದತ್ತೇನ ನಿಯತ. ಎಕ್ಸ್ ಅಂತ ದೇವದತ್ತ ಅಂದ್ರೆ ಎಕ್ಸ್ ಅಂತ ಇಟ್ತಾರೆ. ಎಕ್ಸ್ ಅವನ ಕಂಟ್ರೋಲ್ನಾಗ ಇಲ್ಲ ಅಂತಂದರೆ ಅವನಿಗೆ ಕೆಳಗಡಿದ್ದವರೆಲ್ಲ ವಿರೋಧ ಮಾಡ್ತಾರೆ. ಹಾಗೆ ಪರಮಾತ್ಮನ ವಿಷಯ ಹಾಗಲ್ಲಲ್ಲ. ಅದಕ್ಕೆ ಯದ್ವಸ್ತು ಸ್ವಾತ್ಮನ ದೇವದತ್ತೇನ ನಿಯತಂ ದೇವದತ್ತ ಅನಧೀನ ಸತ್ತಾ ಪ್ರತೀತಿ ಪ್ರವೃತ್ತಿಕಂ. ಸತ್ತಾ ಪ್ರತೀತಿ ಪ್ರವೃತ್ತಿ ಅವ್ರ ಕೈಯಾಗ ಇಲ್ಲ ಅಂತಂದರೆ ತದೇವ ಆತ್ಮ ದೇವದತ್ತಸ್ಯ ಪ್ರತೀಪಂ ಚಿತ್ತವಿಕ್ಷೇಪಂ ಭವೇತಿತಿ ದೃಷ್ಟಂ. ಜಗದಲ್ಲಿ ಸುಟ್ಟದೆ, ಅವ್ನ ಕಂಟ್ರೋಲ್ನಾಗಿಲ್ಲ ಅಂದರೆ ಎಲ್ಲರೂ ತಲೆ ಕೆಡಿಸ್ತಾರೆ, ಆಗ್ತದೆ. ಆಗಲಿ ಇಲ್ಲಿ ಹಿ ದೃಷ್ಟಂ, ಇದು ಲೋಕದಲ್ಲಿ ಕಂಡದೆ. ಇದಂತೂ ಜಗದ್ ಈಶ್ವರ ಅಧೀನ ಸತ್ತಾಧಿಕಂ. ಏನು ಮಾತಾಡ್ತಿದ್ದೀವೋ ಪರಮಾತ್ಮ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು. ಅವನಲ್ಲಿನೇ ಎಲ್ಲ ಜಗತ್ತಿನ ಸತ್ತ
ಪ್ರತೀತಿ ಪ್ರವೃತ್ತಿಗಳವೇ ಅದಕ್ಕೆ ತತ್ ಕಥಂ ಕಷ್ಟ ಚಿತ್ತ ವೀಕ್ಷಮ ಅದು ಯಾಕೆ ಚಿತ್ತ ವಿಕ್ಷೇಪಕ್ಕೆ ಕಾರಣ ಆಗ್ತಪ್ಪ, ಏನು ಮಾತಾಡ್ತಿದ್ದೆ ನೀನು? ಅದಕ್ಕೋಸ್ಕರ ಅಥವಾ ಇನ್ನೊಂದು ರೀತಿ ಇದನ್ನೇ ಮಾಡ್ತಾರೆ, ಯದಿ ಇದಂ ಅಥವಾ ಯದಿ ಇದಂ ವಸ್ತು ಯಸ್ತು ವಿಶ್ವಂ ಸ್ವಾತ್ಮನ ಈಶ್ವರೇಣ ಅನಿಯತಂ ಸ್ಯಾತ್ ತದ್ ಅಧೀನ ಸತ್ಯಾಧಿಕಂ ನ ಸ್ಯಾತ್ ತದೈವ ಹಿ ಆತ್ಮನಃ ಪರಮೇಶ್ವರ ಪ್ರತೀಪಂ ಭವೇತ್. ಒಂದು ಪರಮಾತ್ಮ ಅಧೀನದಲ್ಲಿ ಯಾವುದು ಜಗತ್ತಿಲ್ಲ, ಅವನು ಇದರಲ್ಲಿ ಸತ್ತ ಪ್ರತೀತಿ ಪ್ರವೃತ್ತಿಗಳು ಇಲ್ಲ ಅಂತಂದ್ರೆ ಚಿತ್ತ ವಿಕ್ಷೇಪಕ್ಕೆ ಕಾರಣ ಆಗ್ತಿತ್ತು. ನಾವು ಹೇಳ್ದಂಗೆ ತದೈವ ಹಿ ಆತ್ಮನಃ ಪರಮೇಶ್ವರ ಪ್ರತಿಬಿಂಬ ಭವೇತ್. ನೀವು ಹೇಳ್ದಂಗೆ ಪರಮಾತ್ಮನ ಕಂಟ್ರೋಲಲ್ಲಿ ಯಾವುದೂ ಇಲ್ಲ, ಸತ್ತ ಪ್ರತೀತಿ ಪ್ರವೃತ್ತಿಗಳು ಇಲ್ಲ ಅಂತಂದ್ರೆ ಚಿತ್ತ ವಿಕ್ಷೇಪಕ್ಕೆ ಕಾರಣ ಆಗ್ತಿತ್ತೇನೋ. ಆಗಲಿ ನಚ ಏವಂ ಯೋಜ್ಯಂ, ಈ ರೀತಿಯಾಗಿ ಕೂಡ್ಸಾಗಿಲ್ಲ. ಯಾಕೆ ಅಂತಂದರೆ ನಾ ರಾಜಾಧಿಪತ್ ನಿಯಾಮಕತ್ವ ಅತ್ರ ಅಂತರ್ಯಾಮಿತ್ವ. ಅಂತರ್ಯಾಮಿತ್ವ ಅಂದರೆ ನಾನೊಬ್ಬ ರಾಜ ಇದ್ದಾನೆ, ಅವನ ಕೆಲ ಮಂಡಲಾಧಿಪತಿಗಳು ಸಾವಂತ ರಾಜು, ಅವನೇನು ಇವನು ಕಂಟ್ರೋಲ್ ಮಾಡಿದಾಗ ಅಂತರ್ಯಾಮಿತ್ವ ಅಲ್ಲಪ್ಪ. ಅವನ್ನೆಲ್ಲ ಪ್ರತಿಯೊಂದು ಈ ಲೋಕದಲ್ಲಿ ಪ್ರತಿಯೊಂದಕ್ಕೂ ಕೂಡ ಸತ್ತ ಪ್ರತೀತಿ ಪ್ರವೃತ್ತಿಗಳು ಇಟ್ಟು ಒಳಗಡೆದ್ದೆಲ್ಲ ನಿಯಮನ ಮಾಡುವನವನು. ಅದಕ್ಕೋಸ್ಕರ ಆನಂದ ಯಾಕೆ ಕೊಡೋಂಗಿಲ್ಲ, ಇದು ನಮ್ಮ ಅಭಿಪ್ರಾಯ. ಇದು ಅದಕ್ಕೋಸ್ಕರ ತರ್ಹಿ ಸತ್ತಾದಿ ಪ್ರದತ್ವ ಮಿತಿ ಉಕ್ತಂ ಭವತೆ. ಸತ್ತಾದಿ ಪ್ರದತ್ವ ಅಂತ ನಾವು ಹೇಳ್ತಿದ್ದೀವಿ. ಅದಕ್ಕೋಸ್ಕರ ಆನಂದ ಕೂಡದಲ್ಲ, ನಮ್ಮ ಪ್ರಸಂಗನೇ ಇಲ್ಲ, ಆನಂದ ಉಂಟು ಅಂತ ಅನ್ನೋದನ್ನು ಇದು ನಿರೂಪಣೆ ಮಾಡಿಕೊಡ್ತಾರೆ ಮಧ್ವಾಂತರು. ಶ್ರೀಕೃಷ್ಣ ಅರ್ಪಣಮಸ್ತು. ಹಕ್ಕುಗಳೇನ ಇದ್ದರೆ ಕ್ಷಮ ಮಾಡಬೇಕು ಅಂತ ಬಿಟ್ಟು ಆಚಾರ್ಯರಲ್ಲಿ ವಿನಂತಿ. ಒಂದು ವಿಷಯ ಇಲ್ಲಿ ರಾಯರು ಏನು ಮಾಡ್ಯಾರಂದರೆ ಸಣ್ಣ ವಿಷಯವನ್ನು ತಿಳಿಸ್ಯಾರೆ, ನನಗೆ ಅರ್ಥ ಆಗಿಲ್ಲ ಅದನ್ನು. ಇದು ಕನ್ಪ್ರತ್ಯಯ ಅಂತ ತಗೊಂಡಾರ. ಇಲ್ಲಿ ರಾಯರು ಏನು ಮಾಡ್ಯಾರ ಅಂತಂದರೆ, ಈಗ ಏನು ಅನತ್ಯಂತಗತವು ತಾತಿಥಿ ಕನ್ಪ್ರತ್ಯಯ ಅಂತ ಸಿಂಪಲ್ ಇಷ್ಟೆಲ್ಲ 4-5 ಶ್ರೀನಿವಾಸ ತೀರ್ಥ ಕೊಟ್ಟಾರಲ್ಲ, ಒಂದೇ ಒಂದು ಸೂತ್ರದಲ್ಲೇ ಹೇಳ್ಬಿಟ್ಟಾರೆ ರಾಯರು. ಏನು ಅನತ್ಯಂತಗತವು ತಾತ್ ಕನ್ಪ್ರತ್ಯಯ ಈಶತ್ ಲಗ್ನಂ ಲಗ್ನಕಂ ತನ್ನ ನಾ ಇತಿ ಅಲಗ್ನಕಂ ಅಂತ ಬಿಡಿಸ್ಯಾರ. ನಾನು ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ಏನೋ ನೋಡ್ಲಕ್ಕೆ ನೀವು ಅನುವಾದಕ್ಕೆ ಸೇರಿಸೋ ನನ್ನ ಕಡೆ ತಲೆಗೇರಿಲ್ಲ, ಬಿಟ್ಬಿಟ್ಟದಲ್ಲ. ಅವರು ನಮ್ಮ ಇವ್ರನ್ನ ಕೂಡ ಕೇಳಿದೆ, ಇದು ಏನಂತಾರೆ, ಸ್ಥೂಲಾದಿಭ್ಯ ಪ್ರಕಾರ ವಚನವು ಅಂತ ಅನ್ನೋದು ಪ್ರಕಾರ ವಚನೆ ಏನು ಕನ್ ಪ್ರತ್ಯಯ ಅಂತ ಸೂತ್ರ. ಅದರಿಂದ ಕನ್ನಂತ ಮೂದು ಅನುವೃತ್ತಿ ಮಾಡ್ಕೊಂಡು ಅನಂತ್ಯಂತಗತವು ತಾತ ಅಂತ ಮೂತ ತಪ್ರತ್ಯಯ ಇರಬೇಕು. ತಪ್ರತ್ಯಯ ಇದ್ದ ಕಾಲಕ್ಕೆ ಕನ್ ಪ್ರತ್ಯಯ ಬರ್ತದೆ. ಯಾವ ಅರ್ಥದಲ್ಲಿ ಬರ್ತದೆ? ನಿರಂತರ ಸಂಬಂಧ ರಹಿತ ಎಂಬ ಅರ್ಥದಲ್ಲಿ ಇದ್ದ ಕಾಲಕ್ಕೆ ಅದಕ್ಕೆ ತಾ ಪ್ರತ್ಯಯ ಮುಂದ ಮೇಲೆ ಅದ್ರ ಮೇಲೆ ಕನ್ ಪ್ರತ್ಯಯ ಬರ್ತದೆ. ಅಲಗ್ನಕ ಅಂತ ಇಲ್ಲಿ ಶಬ್ದದು. ಇನ್ನು ಇದೇನಾಯಿತು, ಲಗೆ ಸಂಗೆ ಅಂತ ಧಾತು, ಅದಕ್ಕೆ ತಾ ಪ್ರತ್ಯಯ ಹಚ್ಚಾರೆ, ಲಗ್ನ ಅಂತಂದಾರೆ. ಅದಕ್ಕೆ ಕನ್ ಪ್ರತ್ಯಯ ಆಗಿ ಲಗ್ನಕ ಅಂತಂದಾರೆ. ಅಂದರೆ ಏನು, ಹಿಂದಗಡೆ ಇವ್ರೇನು ಮಾಡ್ಯಾರೆ, ಅಲ್ಲಿ ಏನು ಕನ್ ಪ್ರತ್ಯಯ ಸಂಬಂಧ ಇಲ್ಲ, ಅದಕ್ಕೆ ಅಲ್ಲಿ ಪ್ರಮೇಯ ಬೇರೆ ಇಲ್ಲಿ ಪ್ರಮೇಯ ಬೇರೆ ಅಂತಂಬ ಅರ್ಥದಲ್ಲಿ ತೊಗೊಂಡಾರ ಅವರು. ಇಲ್ಲ ಅಲ್ಲಿ ಅಂತರ್ಯಾಮಿತ್ವ ಅಲ್ಲಿ ಕೂಡ ಡೀಲ್ ಮಾಡ್ಯಾರ ಅಂತರಾಧಿಕರಣದಲ್ಲಿ. ಇಲ್ಲಿ ತೊಗೊಂಡಾರ ಅಂತ ಏನು ಅಂತರ್ಯಾಮಿತ್ವ. ಕನ್ ಪ್ರತ್ಯಯ ಯಾಕೆ ಸೂಚನೆ ಮಾಡ್ಯಾರ ರಾಯರು ಎಂಬುದು ಅರ್ಥ ಆಗಿಲ್ಲ. ಉದ್ಗಿಚ್ಚ ಮಧ್ವಾಂತರ ಶ್ರೀಕೃಷ್ಣ ಅರ್ಪಣಮಸ್ತು. ಇಲ್ಲಿಯವರೆಗೆ ಕೆ ವಿ ವಿಜಯರಾವ್ ಅವರು ಸುಂದರವಾಗಿ ತಾವು ಅನುವಾದವನ್ನು ಮಾಡಿದ್ದಾರೆ. ನಾವು ಅವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ, ಇನ್ನು ಮುಂದೆ ಬಿಚ್ಚಾಲ್ ಗೋಪಾಲರಾವ್ ಅವರು ಬಂದು ತಾವು ಅನುವಾದ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಇವರಿಗೆ 82 ವರ್ಷ, 82 ಇಯರ್ಸ್ ಆದರೂ ಕೂಡ ಅಷ್ಟೇ ಹುರುಪು ಅನ್ನೋದ್ರೂ ಅಷ್ಟೇ ಉತ್ಸಾಹ ಅನ್ನೋದು ಅವರಲ್ಲಿ ತುಂಬಿಕೊಂಡಿದೆ. ಇವಾಗೆಲ್ಲವೂ ಕೂಡ ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದಾಗಿ, ವಯಸ್ಸಿನ ಸಮಸ್ಯೆಯಿಂದಾಗಿ ತಾವಿಲ್ಲಿ ಬರೋದು ಕಡಿಮೆ ಆಗ್ಯದ. ತಾವು ಮನೆಯಲ್ಲೇನೆ ಇದ್ದು ಪಾಠಕ್ಕೆ ಬರುತ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಚಿಕ್ಕವರಾಗಿದ್ದಾಗ ನಮ್ಮ ಆಚಾರ್ಯರು ಬೆಳಿಗ್ಗೆ ಶಾರ್ಪ್ 7 ಗಂಟೆಗೆ ಪಾಠಕ್ಕೆ ಅವರು ಕುಳಿತುಕೊಳ್ಳಬೇಕು. ಹಾಗಾಗಿ ಅವರು ಇರೋದು ECILನಲ್ಲಿ. ECILನಿಂದಾಗಿ ತಾವೊಬ್ಬರೇ ಗಾಡಿ ಮೇಲೆ ಬರ್ತಾ ಕರೆಕ್ಟ್ 7 ಅಂದರೆ 6 ಹೊಡೆದು
55 ನಿಮಿಷಕ್ಕೆ ಅವ್ರು ಇಲ್ಲಿ ಇರಬೇಕು, ಅಷ್ಟು ಶಾರ್ಪಾಗಿ ಅವರು ಪಾಠಕ್ಕೆ ಬರ್ತಾ ಇದ್ದರು. ಇವರು ಸೈಂಟಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಫ್ಯೂಯಲ್ ಕಾಂಪ್ಲೆಕ್ಸ್ನಲ್ಲಿ ಸೈಂಟಿಫಿಕ್ ಇಂಜಿನಿಯರ್ ಆಗಿ ಕೆಲಸ ಮಾಡಿ ಇವರು ರಿಟೈರ್ ಆಗಿದ್ದಾರೆ. ತಮ್ಮ ಇಳಿ ವಯಸ್ಸಿನಲ್ಲಿಯೂ ಕೂಡ ಅಷ್ಟೇ ಉತ್ಸಾಹದಿಂದಾಗಿ ಪಾಠಕ್ಕೆ ಬರ್ತಾ ಪಾಠದ ಸುಮಾರು ಯಾವಾಗಿಂದ 2003ಇಂದಾಗಿ ಪಾಠಕ್ಕೆ ಇವರು ಬರ್ತಾ ಇದ್ದಾರೆ. ಹಾಗಾಗಿ 23 ವರ್ಷಗಳಿಂದಾಗಿ ಸತತವಾಗಿ ಪಾಠಕ್ಕೆ ಬರ್ತಾ ಇದ್ದಾರೆ. ಇವರಷ್ಟೇ ಪಾಠಕ್ಕೆ ಬರೋದಲ್ಲದೆ ತಮ್ಮ ಮಕ್ಕಳಿಗೂ ಕೂಡ ಈ ಒಂದು ಪಾಠದ ಸವಿಯನ್ನು ಅವರು ಸವಿ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಇವರಷ್ಟೇ ತಾವು ಅನುವಾದ ಮಾಡೋದಲ್ಲದೆ ತಮ್ಮ ಸಣ್ಣ ಮಗನಾಗಿರುವಂತಹ ಪಾಂಡುರಂಗರಾವ್ ಬಿಚ್ಚಾಲ್ ಅವರು ಕೂಡ ಪಾಠಕ್ಕೆ ಬರೋದಷ್ಟೇ ಅಲ್ಲದೆ ಈ ಒಂದು ಸುಧೆಯ ಒಂದು ಅನುವಾದವನ್ನು ಅವರು ಮಾಡ್ತಾ ಇದ್ದಾರೆ. ಮಕ್ಕಳ ಒಂದೇನು ವೈಶಿಷ್ಟ್ಯ ಅಂದರೆ, ತಾವು ಉದ್ಯೋಗ ರೀತ್ಯ US ಅವರು ಹೋಗಿ ಅಲ್ಲಿ ಅನೇಕ ವರ್ಷಗಳ ಕಾಲ ಅಲ್ಲಿಯೇ ಇದ್ದು ಅಲ್ಲಿನ ಒಂದು ಜೀವನವನ್ನು ಪರಿತ್ಯಾಗ ಮಾಡಿ ತಾವು ಮತ್ತೆ ಸ್ವದೇಶಕ್ಕೆ ಬರೋದಷ್ಟೇ ಅಲ್ಲದೆ ಪಾಠಕ್ಕೆ ಬರೋದು ಕೂಡ ಅವರು ಪ್ರಾರಂಭ ಮಾಡಿದ್ದಾರೆ. ಉದ್ಯೋಗ ರೀತ್ಯ ಇಲ್ಲಿಂದ ಅವರಿಗೆ ಪುಣೆಗೆ ಟ್ರಾನ್ಸ್ಫರ್ ಆಯಿತು. ಹಾಗಾಗಿ ಹೇಗೆ ಮಾಡೋದು ಅಂತ ವಿಚಾರ ಮಾಡಿದಾಗ ಇವರಿಗಾಗಿ ಸ್ಕೈಪಿನ ಪಾಠ ಅನ್ನೋದು ಪ್ರಾರಂಭವಾಯಿತು. ಹಾಗಾಗಿ ಮುಖ್ಯವಾಗಿ ಪಾಠ ಅಂತನ್ನೋದು ಇಲ್ಲಿಗೇನೆ ಎಲ್ಲರೂ ಬಂದು ಪಾಠಕ್ಕೆ ಬರ್ತಾ ಇದ್ದರು. ಇಷ್ಟೇ ಅಲ್ಲದೆ ಬೇರೆ ಊರಿನಲ್ಲಿರುವಂತಹ ಜನರಿಗೂ ಕೂಡ ಈ ಒಂದು ಪಾಠದ ಸೌಲಭ್ಯ ಅಂತನ್ನೋದು ಇವರ ಮಕ್ಕಳಿಂದಾಗಿ ಪ್ರಾರಂಭವಾಯಿತು. ಹಾಗಾಗಿ ಈಗ ಮಗ ಮತ್ತು ತಂದೆ ಇಬ್ಬರೂ ಕೂಡ ಸೇರಿ ಈ ಒಂದು ಪಾಠವನ್ನು ಕಲಿಯೋದಷ್ಟೇ ಅಲ್ಲದೆ ಈ ಒಂದು ಸುಧೆಯ ಒಂದು ತಾವು ಅನುವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ನಮ್ಮ ಗೋಪಾಲ್ ರಾವ್ ಅವರು ದ್ವಿತೀಯಾಧ್ಯಾಯದ ಪ್ರಥಮ ಪಾದದಲ್ಲಿ ಬರುವಂತಹ ಸೂತ್ರಗಳು, ಈಗ ಮೃದಬ್ರವೀತ್, ಆಪೋಬ್ರುವನ್ ಮೊದಲಾದ ಶ್ರುತಿಗಳು ಏನನ್ನು ತಿಳಿಸಿಕೊಳ್ತಾ ಇವೆ? ಮಣ್ಣು ಮಾತನಾಡಿತು, ನೀರುಗಳು ಮಾತನಾಡಿದವು ಎಂಬುದಾಗಿ ಶ್ರುತಿಗಳು ತಿಳಿಸಿಕೊಳ್ತಾ ಇವೆ. ಇಲ್ಲಿ ಒಂದು ಸಮಸ್ಯೆ ಏನು? ಮಣ್ಣು ಮತ್ತು ನೀರುಗಳು ಎಲ್ಲವೂ ಕೂಡ ಜಡ ಪದಾರ್ಥವಾಗಿವೆ. ಜಡ ಪದಾರ್ಥದಲ್ಲಿ ವಕ್ತೃತ್ವ, ಮಾತನಾಡುವಿಕೆ ಅಂತನ್ನೋದು ಕೂಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಶ್ರುತಿ ಆದರೂ ಅದು ಪರಮ ಪ್ರಮಾಣ. ಹಾಗಾಗಿ ಶ್ರುತಿಗೆ ಹೇಗೆ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡಬೇಕು ಎಂಬುದಾಗಿ ಪ್ರಶ್ನೆ ಬಂದಾಗ ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಬಂದಿರುವಂತಹ ಸೂತ್ರದ ಒಂದು ಸಾರಾಂಶವನ್ನು, ಅದರ ಭಾಷ್ಯ ಟೀಕೆಗರ ಒಂದು ಸಾರಾಂಶವನ್ನು ನಮ್ಮ ಗೋಪಾಲ್ ರಾವ್ ಅವರು ತಾವು ಎಲ್ಲರ ಮುಂದೆ ಪ್ರಸ್ತುತಪಡಿಸಬೇಕೆಂಬುದಾಗಿ ನಾ ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಪರಮಗುರುಭ್ಯೋ ನಮಃ. ಓಂ ಶ್ರೀ ಆನಂದ ತೀರ್ಥ ಭಗವತ್ಪಾದಚಾರ್ಯ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಓಂ ಅಭಿಮಾನಿ ವ್ಯಪದೇಶಸ್ತು ವಿಶೇಷಸ್ತು ಅನುಗ್ರಹಾಯ ನಮಃ. ಓಂ ಸೂತ್ರಾರ್ಥ. ಮೃದಬ್ರವೀತ್, ಮಣ್ಣು ಮಾತನಾಡಿತು, ಅಪೋಬ್ರುವನ್, ನೀರು ಹೇಳಿತು ಇತ್ಯಾದಿ ವಾಕ್ಯಗಳಲ್ಲಿ ಅಭಿಮಾನಿ ವ್ಯಪದೇಶದ ಆಯಾ ವಸ್ತುಗಳ ಅಭಿಮಾನಿಯಾದ ಚೇತನನನ್ನೇ ಹೇಳುವುದು, ಅಚೇತನನಲ್ಲ. ಏಕೆಂದರೆ ಜಡವನ್ನು ಹೇಳಿದಲ್ಲಿ ಮಣ್ಣು ಮಾತನಾಡೋದಿಲ್ಲ. ಜಡವಾದ್ದರಿಂದ ಮುಂತಾದ ಯುಕ್ತಿಗಳಿಂದ ವಿರೋಧ ಬರುತ್ತದೆ. ವಿಶೇಷಾನುಗ್ರಹವ್ಯಭ್ಯೋ ನಮಃ. ಅಭಿಮಾನಿ ಚೇತನಗಳಿಗೆ ಸಾಮರ್ಥ್ಯ ಮತ್ತು ಅಭಿಮಾನ್ಯಮಾನ ವಸ್ತುಗಳಲ್ಲಿ ವ್ಯಾಪ್ತ ಇವೆರಡೂ ಇರುವುದರಿಂದ ಯುಕ್ತವೇ ಆಗಿದೆ. ವೇದವೇ ಈ ಅಧಿಕರಣದ ವಿಷಯ. ಪ್ರಮಾಣವೋ ಅಥವಾ ಅಪ್ರಮಾಣವೋ ಎಂದು ಸಂಶಯ. ಎರಡೂ ವಿಷವಾಕ್ಯಗಳ ಸಂಶಯಗಳು ಕಾರಣ. ಮೃತಬ್ರವೀತ್, ಮಣ್ಣು ಮಾತನಾಡಿತು ಇತ್ಯಾದಿ ವೇದವಾಕ್ಯಗಳು ಅಪ್ರಮಾಣ. ಏಕೆಂದರೆ ಜಡವಾದ್ದರಿಂದ ಮಣ್ಣು ಮಾತನಾಡಲಾರದು ಎಂದು ಯುಕ್ತಿಯಿಂದ ವಿರುದ್ಧವಾಗಿದೆ ಎಂದು ಪೂರ್ವಪಕ್ಷ ಸಿದ್ಧಾಂತ. ಮೃದಬ್ರವೀತ್ ಇತ್ಯಾದಿ ವಾಕ್ಯಗಳಿಗೆ ಮಣ್ಣಿನ ಅಭಿಮಾನಿ ದೇವತೆ ಮಾತನಾಡಿದನು ಎಂದು ಅಭಿಪ್ರಾಯ. ಅದರಿಂದ ಯುಕ್ತಿ ವಿರೋಧವಿಲ್ಲ. ಒಬ್ಬ ಚೇತನನು ಅನೇಕ ವಸ್ತುಗಳಲ್ಲಿ ಆಗಿರುವುದು ಹೇಗೆ ಕೊಡುತ್ತದೆ ಎಂದರೆ, ಈ ಅಭಿಮಾನಿ ದೇವತೆಗಳು ಅಭಿಮನ್ಯವಾದ ವಸ್ತುಗಳನ್ನು ವ್ಯಾಪಿಸಿ ಇದ್ದಾರೆ.
ಅವರಿಗೆ ದೇಹವಿದೆ. ಋಷಿಗಳು ಪ್ರತ್ಯಕ್ಷವೇ ಈ ವಿಷಯದಲ್ಲಿ ಪ್ರಮಾಣ. ಸಾಮಾನ್ಯ ಜನರಿಗೆ ಅವರು ಏಕೆ ಕಾಣುವುದಿಲ್ಲ ಎಂದರೆ ಅಭಿಮಾನಿ ದೇವತೆಗಳು ವಸ್ತುವಿನಲ್ಲಿದ್ದರೂ ಶಕ್ತಿ ವಿಶೇಷದಿಂದಾಗಿ ಅಂತರ್ಧಾನರಾಗಿ ಇರುತ್ತಾರೆ. ಅಭಿಮಾನ್ಯಾದಿಗಳು ಅರ್ಥಾಪತ್ತಿ ಪ್ರಮಾಣದಿಂದ ಮಾತ್ರ ಸಿದ್ಧರಾಗುವುದಿಲ್ಲ, ಆಗಮದಿಂದಲೂ ಸಿದ್ಧರಾಗುತ್ತಾರೆ. ಓಂ ದೃಶ್ಯತೆ ಚ. ಓಂ ಸೂತ್ರಾರ್ಥ. ಅಭಿಮಾನಿ ದೇವತೆಗಳಲ್ಲಿನ ಶಕ್ತಿಯು ದೃಶ್ಯತೆ ಚ ಯೋಗಗಳಿಂದ ತಿಳಿಯಲ್ಪಟ್ಟಿದೆ. ಆದ್ದರಿಂದ ಅದರ್ಶನದ ವಿರೋಧವಿಲ್ಲ. ಆಕ್ಷೇಪ. ಅಭಿಮಾನಿ ದೇವತೆಗಳನ್ನು ಅವರಲ್ಲಿ ಶಕ್ತಿ ವಿಶೇಷವನ್ನು ಕಲ್ಪಿಸುವುದು ಅಪ್ರಾಮಾಣಿಕ. ಸಮಾಧಾನ. ಅಭಿಮಾನಿ ದೇವತೆಗಳು ಅವರ ಶಕ್ತಿ ವಿಶೇಷ ಇವೆಲ್ಲವೂ ಪ್ರಾಮಾಣಿಕವೇ ಆಗಿವೆ. ಮಹಾನುಭಾವರಾದ ದರ್ಶನವೇ ಈ ವಿಷಯದಲ್ಲಿ ಪ್ರಮಾಣ. ಅಭಿಮಾನ್ಯಾಧಿಕರಣ. ವೇದ ಪ್ರಾಮಾಣ್ಯದ ವಿಷಯದಲ್ಲಿ ಪಾಶುಪತ ಮುಂತಾದ ಆಗಮ ಹಾಗೂ ಯುಕ್ತಿಗಳ ವಿರೋಧವನ್ನು ಪರಿಹರಿಸಿದರೂ ಇನ್ನೂ ಬಲವಾದ ಕೆಲವು ಆಕ್ಷೇಪಗಳು ತಲೆ ಎತ್ತಿ ನಿಲ್ಲುತ್ತವೆ. ವೇದದಲ್ಲಿ ಮೃತಬ್ರವೀತು, ಮಣ್ಣು ಮಾತನಾಡಿತು, ಆಪ ಐಕ್ಷಂತಹ ನೀರು ನೋಡಿತು, ಔಷಧಿಯ ಸಂವಿದಂತೆ ಔಷಧಿಗಳು ಪರಸ್ಪರ ಮಾತನಾಡಿಕೊಂಡವು ಮುಂತಾದ ಮಾತುಗಳು ಕಾಣಿಸುತ್ತವೆ. ಜಡ ಪದಾರ್ಥಗಳು ಮಾತನಾಡುವುದಾಗಲಿ ನೋಡುವುದಾಗಲಿ ಸರ್ವದಾ ಸಾಧ್ಯವಿಲ್ಲ. ಕರ್ಮಾನುಷ್ಠಾನದಿಂದ ಫಲ ದೊರೆಯುವುದರಿಲ್ಲ. ಬೇರೆ ಕಾರಣವನ್ನು ಹುಡುಕಬಹುದು, ಆದರೆ ಜಡವಸ್ತು ಮಾತನಾಡುತ್ತದೆ ಎಂಬುದು ಯಾವ ರೀತಿಯಲ್ಲಿಯೂ ಸಂಭವನೀಯವಲ್ಲ. ಇಂತಹ ಅಸಂಬದ್ಧ ಮಾತುಗಳನ್ನು ಒಳಗೊಂಡು ವೇದವು ಹೇಗೆ ಪ್ರಮಾಣವಾದಿತು? ಈ ಆಕ್ಷೇಪವನ್ನು ಈ ಅಧಿಕರಣವು ಪರಿಹರಿಸುತ್ತದೆ. ಅಪೌರುಷೇಯವಾದ ವೇದವು ಅಪ್ರಮಾಣವಾಗಲಾರದು. ಜಡವಸ್ತು ಮಾತನಾಡಲಾರದು, ನೋಡಲಾರದು ಎನ್ನುವ ಬಲವಾದ ಯುಕ್ತಿಯನ್ನು ತಳ್ಳುಹಾಕಲು ಸಾಧ್ಯವಿಲ್ಲ. ಈ ವೇದವಾಕ್ಯಗಳು ಯುಕ್ತಿಯನ್ನು ಹೊಂದಿಸಿಕೊಂಡು ಪರಸ್ಪರ ವಿರೋಧವಾಗದಂತೆ ಅರ್ಥವನ್ನು ನಾವು ಕಂಡುಕೊಳ್ಳಬೇಕು. ಈ ವಾಕ್ಯಗಳಲ್ಲಿರುವ ಮೃದು, ಆಪು ಮುಂತಾದ ಪದಗಳು ಮಣ್ಣು, ನೀರು ಮುಂತಾದ ವಸ್ತುಗಳನ್ನು ಹೇಳದೆ ಅವುಗಳ ಒಳಗೆ ನಿಂತು ನೇಮಿಸುವ ಪೃಥ್ವಿ ಜಲದೇವತೆಗಳನ್ನು ಪ್ರತಿಪಾದಿಸುತ್ತವೆ. ಬಾಹ್ಯ ವಸ್ತುವಾದ ವಸ್ತುವಿಗಿಂತಲೂ ಅದರ ಒಳಗೆ ಇರುವ ಅಂತಃಸತ್ವವೇ ಆ ಪದದ ಮುಖ್ಯವಾದ ಅರ್ಥವೆಂಬುದು ಮೊದಲನೆಯ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. ಆದುದರಿಂದ ಜಡ ಪದಾರ್ಥಗಳಿಂತಲೂ ಅವುಗಳ ಅಭಿಮಾನಿ ದೇವತೆಗಳಾದ ದೇವತೆಗಳನ್ನು ಆ ಶಬ್ದಗಳು ಮುಖ್ಯವಾಗಿ ಬೋಧಿಸುತ್ತವೆ. ಈ ದೇವತೆಗಳನ್ನು ತಮ್ಮ ದಿವ್ಯ ವಿಗ್ರಹದಿಂದ ಎಲ್ಲ ವ್ಯವಹಾರಗಳನ್ನು ನಡೆಸಬಲ್ಲರು. ಹೀಗಾಗಿ ವೇದವಾಕ್ಯಗಳಲ್ಲಿ ಯಾವ ಅಸಂಬದ್ಧತೆಯು ಬರಲಾರದು. ಯುಕ್ತಿಗೆ ವಿರೋಧವಾದಂತೆ ವೇದದಿಂದ ಹೀಗೆ ಅರ್ಥವನ್ನು ಮದಿಸಿ ತಿಳಿದುಕೊಳ್ಳಬೇಕೆಂದು ವಿಧಾನ ಇಲ್ಲಿ ತೋರಿಸಿದ್ದಾರೆ. ಸ್ವಯಂ ಚಲನೆ ಇಲ್ಲದ ಜಡವಸ್ತುಗಳಿಂದ ವಿವಿಧ ರೀತಿಯ ಪರಿಣಾಮ ಉಂಟಾಗಬೇಕಾದರೆ ಚೈತನ್ಯ ಶಕ್ತಿಗಳಾದ ದೇವತೆಗಳು ಅವುಗಳ ಒಳಗೆ ಇದ್ದು ಪ್ರಚೋದನೆಯನ್ನು ಮಾಡಬೇಕು. ವಿಶ್ವದ ಚೈತನ್ಯ ಶಕ್ತಿಯಾದ ಪರಮಾತ್ಮನ ಅಧೀನರಾಗಿ ಬೇರೆ ಬೇರೆ ನಿರ್ದಿಷ್ಟ ಕಾರ್ಯಗಳನ್ನು ನಡೆಸುವ ಈ ದೇವತೆಗಳನ್ನು ಅಭಿಮಾನಿ ದೇವತೆಗಳೆಂದು ಕರೆಯುತ್ತಾರೆ. ಈ ದೇವತೆಗಳು ಆವಾವ ವಸ್ತುಗಳನ್ನು ಪೂರ್ಣವಾಗಿ ವ್ಯಾಪಿಸಿಕೊಂಡು ಅದರ ಎಲ್ಲ ಭಾಗಗಳನ್ನು ಚಾಲನೆಯನ್ನು ಮಾಡುವರು. ವಿಗ್ರಹಾಧಿಕಾರಿಗಳಾದ ಈ ದೇವತೆಗಳು ಸಂಭಾಷಣೆಗಳನ್ನು ಮಾಡಬಲ್ಲರು. ಇವರ ವಿಗ್ರಹವು ದಿವ್ಯವೂ ಅತೀಂದ್ರಿಯವೂ ಆಗಿರುವುದರಿಂದ ನಮಗೆ ಇವರು ಅಗೋಚರವಾಗಿದ್ದಾರೆ. ಆದರೆ ಧ್ಯಾನ, ತಪಸ್ಸು ಇವುಗಳಿಂದ ಇವರನ್ನು ಸಾಕ್ಷಾತ್ಕರಿಸಿಕೊಂಡ ಮಹಾನುಭಾವರು ಇರುವವರು. ಪರಮಾತ್ಮನಿಗಿರುವ ಅಪರಿಮಿತ ನಿರವಧಿಕ ಶಕ್ತಿ ಇಲ್ಲದಿದ್ದರೂ ಮಾನವರಲ್ಲಿಲ್ಲದ ಅಪೂರ್ವ ದೈವಿ ಶಕ್ತಿಯಿಂದ ಬಲದಿಂದ ಅಂತರ್ಧಾನ ಶಕ್ತಿಯುಳ್ಳವರಾಗಿ ಅಸಾಧಾರಣ ಕಾರ್ಯಗಳನ್ನು ಇವರು ನೆರವೇರಿಸುತ್ತಾರೆ. ಇಂತಹ ಅಪೂರ್ವ ವ್ಯಕ್ತಿಗಳನ್ನು ನಾವು ತಿಳಿದುಕೊಳ್ಳುವುದು ಹೇಗೆ? ಪ್ರತ್ಯಕ್ಷದಿಂದಲೂ ಅಂತಲೂ ಇವರನ್ನು ಕಾಣಲು ಸಾಧ್ಯವಿಲ್ಲ. ಇಷ್ಟರವರೆಗೆ ಎಲ್ಲಿಯೂ ನೋಡಿರದ ವಸ್ತುವನ್ನು ಶಬ್ದಗಳಿಂದ ಗುರುತಿಸುವುದು ಕಷ್ಟ. ಆದ್ದರಿಂದ ಈ ದೇವತೆಗಳನ್ನು ನಾವು ಹೇಗೆ ತಿಳಿಯುವುದು? ಈ ಅಪೂರ್ವ ವ್ಯಕ್ತಿಗಳನ್ನು ಶಾಸ್ತ್ರದಿಂದಲೇ ತಿಳಿದುಕೊಳ್ಳಬೇಕೆಂಬುದು ಶ್ರೀಮದಾಚಾರ್ಯರು ವಿವರಿಸುತ್ತಾರೆ. ಜಗತ್ತನ್ನು ನೋಡಿ ಇದರ ಸೃಷ್ಟಿ, ಸ್ಥಿತಿ, ಸಂಹಾರಗಳಿಗೆ ಕಾರಣವಾದ ಪರಮಾತ್ಮನನ್ನು ನಾವು ಗುರುತಿಸಿಕೊಳ್ಳುವಂತೆ ಶಾಸ್ತ್ರವು ದೇವತೆಗಳಿಗೆ ಲಕ್ಷಣಗಳನ್ನು ಮತ್ತು ವಿಶ್ವದ ಪರಿಸರದಲ್ಲಿ ಮಳೆ, ಗಾಳಿ, ಬೆಳಕು ಮುಂತಾದ ಅವರ ವಿವಿಧ ವ್ಯಾಪಾರಗಳನ್ನು ತೋರಿಸಿ ಅದರ ಹಿನ್ನೆಲೆಯಲ್ಲಿ ಇರುವ ದೇವತೆಗಳನ್ನು ನಮಗೆ ತೋರಿಸಿಕೊಡುತ್ತದೆ. ಇಂತಹ ಅಭಿಮಾನಿ ದೇವತೆಗಳನ್ನು ನಿರೂಪಿಸುವ ವೇದವಾಕ್ಯಗಳನ್ನು ಅಸಂಗತ ಕಂತೆಗಳೆಂದು ನಾವು ಭಾವಿಸಬಾರದು. ಕೃಷ್ಣಾರ್ಪಣಮಸ್ತು.
ಏನನ್ನ ಮಾತಾಡ್ತೀರಾ? ಇನ್ನೇನು ಆಚಾರ್ಯಲಿದ್ದ ಆಚಾರ್ಯ ಅಭಿಮಾನದಿಂದ 25 ವರ್ಷದಿಂದ ನಾವು ಈ ಮಠಕ್ಕೆ ಬಂದು ಶಾಸ್ತ್ರವನ್ನು ಕಲಿತಿದ್ದೇವೆ. ಈ ಮಠ ಸ್ಥಾಪನದಲ್ಲಿ ಕೂಡ ಸಹಕಾರ ಮಾಡಿದ್ದೀವಿ. ಆಚಾರ್ಯರ ಆಶೀರ್ವಾದ ಎಲ್ಲ ನಮ್ಮ ಪರಿವಾರಕ್ಕೂ ಇದೆ ಅಂತಂದೇಳಿ ನಾನು ಬೇಡ್ಕೊತಾ ಇದ್ದೇನೆ. ಅವರಿಗೆ ನಾನೇ ಹೇಳಿದ್ರು ಸ್ಟಾರ್ಟ್ ಮಾಡಿ ನಾನು ಅವರಿಗೆ ಬಿಚ್ಚಾರ್ ಗೋಪಾಲರಾವ್ ಅವರು ಸುಂದರವಾಗಿ ತಮ್ಮ ಒಂದು ವಿಷಯವನ್ನು ಮಂಡಿಸಿದ್ದಾರೆ. ಆಪೋಬ್ರುವನ್ ಮೃದಬ್ರವೀದ್ ಮೊದಲಾದ ಶ್ರುತಿಗಳಲ್ಲಿ ಮಣ್ಣು ನೀರುಗಳು ಮಾತನಾಡಿವೆ ಎಂಬುದಾಗಿ ನಾವು ತಿಳಿಯೋದು ಸರಿಯಲ್ಲ. ಆ ಮಣ್ಣು ನೀರು ರೂಪವಾದ ಜಡ ಪದಾರ್ಥಗಳಲ್ಲಿ ಇರುವಂತಹ ದೇವತೆಗಳೇ ಮಾತನಾಡಿದ್ದಾರೆ ಎಂಬುದಾಗಿ ಆ ಒಂದು ಶ್ರುತಿಯ ಅಭಿಪ್ರಾಯವನ್ನು ತಿಳಿಯಬೇಕು ಎಂಬುದಾಗಿ ಈ ರೀತಿಯಾಗಿ ಸುಂದರವಾಗಿ ಸಂದೇಶವನ್ನು ಅವರು ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಒಂದು ಮಾತು ಸುಧೆಯಲ್ಲಿ ವ್ಯಾಖ್ಯಾನದಲ್ಲಿ ಚೆನ್ನಾಗಿ ವಿಷಯವನ್ನು ನಿರೂಪಣೆ ಮಾಡುತ್ತಾರೆ. ಇಲ್ಲಿ ನೀರು ಮಾತನಾಡಿತು ಅಂತಂದರೆ ನೀರಿನಲ್ಲಿರುವಂತಹ ದೇವತೆಗಳು, ಮಣ್ಣಿನಲ್ಲಿರುವಂತಹ ದೇವತೆಗಳು ಮತ್ತು ಕಲ್ಲಿನಲ್ಲಿರುವಂತಹ ದೇವತೆಗಳು ಹಾರಿದವು ಎಂಬುದಾಗಿ ಈ ರೀತಿಯಾಗೆಲ್ಲ ಶ್ರುತಿ ಅರ್ಥವನ್ನು ನೀವು ತಿಳಿಸಿಕೊಳ್ತಾ ಇದ್ದೀರಿ. ಆ ಎಲ್ಲ ದೇವತೆಗಳು ಇರಬೇಕು ಅಂತಂದರೆ ಅವರಿಗೆ ಒಂದು ದೇಹ ಬೇಕಲ್ಲ ಅಂತ ಒಂದು ಪ್ರಶ್ನೆ. ಮತ್ತು ಆಯಿತು, ಶರೀರವೇ ಮಣ್ಣು ನೀರುಗರೇ ಅವುಗರೇ ಶರೀರ ಅಂತ ಇಟ್ಟುಕೊಂಡಾಗಲೂ ಕೂಡ ಸಮಗ್ರವಾದ ಮಣ್ಣಿನಲ್ಲಿ ಅವರು ವ್ಯಾಪಿಸಿಕೊಂಡು ಇರುತ್ತಾರೆಯೋ ಅಥವಾ ಏಕದೇಶದಲ್ಲಿ ಅವರು ಇರುತ್ತಾರೆಯೋ, ಈ ರೀತಿಯಾಗಿ ಎಲ್ಲ ಪ್ರಶ್ನವನ್ನು ಮಾಡಿಕೊಂಡು ಅದಕ್ಕೆ ಸುಂದರವಾಗಿ ಟೀಕೆ ಮತ್ತು ಅನುವ್ಯಾಖ್ಯಾನಗಳಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ತನ್ಮಧ್ಯೆ ಒಂದು ಪ್ರಶ್ನೆ ಬರುತ್ತದೆ, ಚತುರ್ಥ್ಯಂತವಾದ ಇದು ಶಬ್ದವೇ ದೇವತಾ ಹೊರತು ಅತಿರಿಕ್ತವಾದ ಒಂದು ದೇವತೆಯೇ ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ಸರಿಯಲ್ಲ ಎಂಬುದಾಗಿ ಆ ಒಂದು ಮತವನ್ನು ನಿರಾಕರಣೆ ಮಾಡುತ್ತಾರೆ. ಮತ್ತು ನೀವು ಹೇಳಿದಂಗ ಆ ಒಂದು ಜಡ ಪದಾರ್ಥದಲ್ಲಿ ಅಭಿಮನ್ಯವಾಗಿರುವಂತಹ ದೇವತೆಗಳು ಇದ್ದಾರಾ ಅಂತನೋ ವಿಷಯದಲ್ಲಿ ಏನು ಪ್ರಮಾಣ ಎಂಬುದಾಗಿ ಕೇಳಿದ್ರೆ ಅದಕ್ಕೆ ಉತ್ತರ ರೂಪವಾಗಿ ಪಿಶಾಚಾದಿಗರು ಯಾವ ರೀತಿಯಾಗಿ ಒಂದು ಶರೀರವನ್ನು ಪ್ರವೇಶಿಸಿ ತಮ್ಮ ಕಾರ್ಯವನ್ನು ಮಾಡುತ್ತವೆಯೋ ಹಾಗೆ ಎಂಬುದಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಈ ದೇವತೆಗಳು ಇದ್ದಾರೆ ಎಂಬ ವಿಷಯದಲ್ಲಿ ಪ್ರಮಾಣ ಏನು ಎಂಬುದಾಗಿ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಕೊಡುತ್ತಾರೆ. ಶಾಸ್ತ್ರೋಕ್ತ ವಸ್ತುನಶ್ಚೈವ ವ್ಯುತ್ಪತ್ತಿ ಶಾಸ್ತ್ರಲಿಂಗತಃ ಎಂಬುದಾಗಿ. ಇಲ್ಲಿ ಶಾಸ್ತ್ರಲಿಂಗತಃ ಅಂತನ್ನುವ ಶಬ್ದಕ್ಕೆ 4 ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಶಾಸ್ತ್ರಲಿಂಗತಃ, ಶಾಸ್ತ್ರವೇ ಲಿಂಗ, ಪ್ರಮಾಣ, ಅನುಮಾಪಕವಾಗಿರುವಂತಹ ಪ್ರಮಾಣ ಅಂತ ಈ ರೀತಿಯಾಗಿ ಒಂದನೇ ಅರ್ಥ. ಇನ್ನೊಂದು ಅರ್ಥವನ್ನು ಹೇಳುತ್ತಾರೆ, ಶಾಸ್ತ್ರಲಿಂಗತಃ ಅಂದರೆ ಶಾಸ್ತ್ರೋಕ್ತವಾದ ಲಿಂಗಗಳು. ಈಗ ಇಂದ್ರ ಅಂತನ್ನೋ ಶಬ್ದಕ್ಕೆ ನಾವೇನು ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತಂದರೆ ಅದಕ್ಕೆ ಹೇಳುತ್ತಾರೆ ವಜ್ರಧರ, ಯಾರು ವಜ್ರಧಾರಿಯಾಗಿರುತ್ತಾರೆ, ಮತ್ತು ಸಹಸ್ರಾಕ್ಷ, ಯಾರ ಶರೀರದಲ್ಲಿ 1000 ಕಣ್ಣುಗಳು ತುಂಬಿಕೊಂಡಿವೆಯೋ ಅಂತಹ ಒಂದು ಎಂಟಿಟಿಯನ್ನು ನಾವು ಇಂದ್ರ ಎಂಬುದಾಗಿ ಕರೆಯಬೇಕು. ಅಂದರೆ ಶಾಸ್ತ್ರದಲ್ಲಿ ವೇದಗಳಲ್ಲಿ ಪುರಾಣಗಳಲ್ಲಿ ತಿಳಿಸಿರುವಂತಹ ಲಿಂಗ ಚಿಹ್ನಗಳಿಂದಾಗಿ ಒಬ್ಬ ವ್ಯಕ್ತಿಯನ್ನು ನಾವು ತಿಳಿದುಕೊಳ್ಳಬೇಕು. ಹೀಗೆ ಶಾಸ್ತ್ರೋಕ್ತ ಲಿಂಗತಃ, ಶಾಸ್ತ್ರದಲ್ಲಿ ಹೇರಿರುವಂತಹ ಲಿಂಗದಿಂದಾಗಿ ಆ ಒಂದು ಧರ್ಮಿ ಪದಾರ್ಥವನ್ನು ತಿಳಿಯಬೇಕು. ಈ ರೀತಿಯಾಗಿ ಅನೇಕ ರೀತಿಯಾಗಿ ಟೀಕಾರಾಯರು ಮತ್ತು ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಈ ಒಂದು ದೇವತೆಗಳೇ ಆ ಪದಾರ್ಥಗಳಲ್ಲಿ ಇದ್ದು ತಾವು ಕ್ರಿಯೆಗಳನ್ನು ಮಾಡುತ್ತಾರೆ ಎಂಬುವಂತಹ ಸುಂದರವಾದ ವಿಷಯವನ್ನು ತಿಳಿಸಿ
ವೇದಗಳ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡಿದ್ದಾರೆ. ಈ ಎಲ್ಲ ಸಾರವನ್ನು ತಿಳಿಸಿಕೊಟ್ಟಿರುವಂತಹ ನಮ್ಮ ಗೋಪಾಲರಾಯರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಇನ್ನು ಮುಂದೆ ತಮ್ಮ ಮಕ್ಕಳಾಗಿರುವಂತಹ ಬಿಚ್ಚಾರಿ ಪಾಂಡುರಂಗರಾವ್ ಅವರು ಬಂದು ತಾವು ವಿದ್ಯಾಧಿಕರಣದ ಕೆಲವು ವಿಷಯಗಳನ್ನು ಇಲ್ಲಿ ತಾವು ಪ್ರಸ್ತುತಪಡಿಸಬೇಕು ಎಂಬುದಾಗಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ಈ ವಿದ್ಯಾಧಿಕರಣ ತೃತೀಯಾಧ್ಯಾಯದ ತೃತೀಯ ಪಾದದಲ್ಲಿ ಬರುವಂತಹ ತೃತೀಯಾಧ್ಯಾಯದ ತೃತೀಯ ಪಾದದಲ್ಲಿ ಬರುವಂತಹ ಇದು ಭಾಗ. ಇಲ್ಲಿ ವಿಶೇಷವಾಗಿ ಪರರು ತಿಳಿಸಿಕೊಡುವಂತಹ ಮೋಕ್ಷ ಸಾಧನವನ್ನೆಲ್ಲವನ್ನೂ ಕೂಡ ಖಂಡನೆ ಮಾಡಿ ಶ್ರೀಮದಾಚಾರ್ಯರು ವೇದವ್ಯಾಸ ದೇವರಿಗೆ ಸಮ್ಮತವಾಗಿರುವಂತಹ ಮೋಕ್ಷ ಸಾಧನವನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಷಯಗಳನ್ನು ತಾವು ಪ್ರಸ್ತುತಪಡಿಸುತ್ತಾ ಇದ್ದಾರೆ. श्री गुरुभ्यो नमः. सत्य विघ्न कराज्योतन पंचाशत रत्न सत्य प्रमोदित नवमी न्याय सुधराता शास्त्रेषु पार्वसु शास्त्रेषु दीन भक्तों शास्त्र सत्याग्रह विजय विद्यापीठ विधान विद्यार्थी वस्तु हम गुरुभ्यो ओम नारायण निखिल पूर्ण गुणे कदेय निर्दोषमप्यतम इके स्वैक्य अस्योद्भवादि शेष तमो विशेषतोपि वंद्यम सदा प्रेतम मम सन्नमामि. ओम अतः ब्रह्म जिज्ञासा. ओम ನನ್ನ ವಿಷಯ ವಿದ್ಯಾಧಿಕರಣ. ವಿದ್ಯೆ ಜ್ಞಾನಕ್ಕೆ ಮೂಲ ಕಾರಣ ಅಂತಂದು ಸಾರೋದು ಈ ಅಧಿಕರಣದ ಸಾರಾಂಶ. ಓಂ ವಿದ್ಯೆವತ್ತು ನಿರ್ಧಾರಣ ಎಂಬ ಬ್ರಹ್ಮಸೂತ್ರದ ಮೂರನೇ ಅಧ್ಯಾಯ 3ನೇ ಪಾದ 48ನೇ ಸ್ತೋತ್ರ. ಇದರ ಅರ್ಥ ಏನಂದರೆ ಜ್ಞಾನ ಅಥವಾ ವಿದ್ಯೆ ಮೂಲಕ ಮೋಕ್ಷ ಸಾಧನ ಸಿಗುತ್ತದೆ. ಶ್ರೀ ಮಧ್ವಾಚಾರ್ಯರು ಶಾಸ್ತ್ರದ ಜ್ಞಾನ ಮತ್ತು ಭಗವಂತನ ಅಪರೋಕ್ಷ ಜ್ಞಾನ ನಡುವೆ ಇರುವ ಅವಿನಾವ ಸಂಬಂಧವನ್ನು ಈ ಸೂತ್ರದ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ನಿರ್ಧಾರಣ ಅಂದರೆ ವೇದಗಳು ಉಪನಿಷತ್ತುಗಳಿಂದ ದೃಢೀಕರಣಪಡಿಸಿದ್ದ ಈ ವಿಷಯವನ್ನು ಸೂಕ್ತ ಸ್ತೋತ್ರದಿಂದ ಶ್ರೀ ಮಧ್ವಾಚಾರ್ಯರು ಉದಾಹರಿಸುತ್ತಿದ್ದಾರೆ. ತಮೇವ ವಿದ್ವಾನ್ ಅಮೃತಂ ಇಹ ಭವತಿ ನಾಣ್ಯ ಪಂಥ ಆಯ್ನ ವಿದ್ಯತೆ. ಪರಮಾತ್ಮನ ತಿಳಿಯುವುದಲ್ಲೇ ಸಂಸಾರವನ್ನು ದಾಟಬಹುದು. ಮುಕ್ತಿ ಇದಲ್ಲದೆ ಬೇರೆ ದಾರಿಯೇ ಇಲ್ಲ. ಇಲ್ಲಿರುವ ಏವ ಮಾತ್ರ ಎಂಬ ಪದವು ಜ್ಞಾನವಿಲ್ಲದೆ ಕೇವಲ ಕರ್ಮಗಳಿಂದ ಮುಕ್ತಿ ಸಾಧ್ಯವಿಲ್ಲ ಎಂಬುದು ಕಡ್ಡಾಯವಾಗಿ ನಿರ್ಧರಿಸುತ್ತಿದ್ದಾರೆ. ಇದರ ಅನುವ್ಯಾಖ್ಯಾನ ಶ್ಲೋಕ ಹೆಂಗಿದೆ: ವಿದ್ಯಾ ಸ್ವಭಾವತೋ ಮುಕ್ತಿ ಹೇತು ಸ್ತನ್ಯಸ್ಯ ನಿಶ್ಚಯಾತ್ ಸರ್ವವೇದಾನಾಂ ಇತ್ಯೇತತ್ ಪ್ರಕಟೀಕೃತಂ. ಅಂದರೆ ಅಪರೋಕ್ಷ ಜ್ಞಾನ ತನ್ನ ಸಹಜ ಸಾಮರ್ಥ್ಯದಿಂದಲೇ ಮೋಕ್ಷಕ್ಕೆ ನೇರ ಕಾರಣವಾಗಿದೆ ಮತ್ತು ಇದು ಅತ್ಯಂತ ನಿಶ್ಚಿತವಾದ ಸತ್ಯ. ಇಡೀ ವೇದರಾಶಿ ನಿರ್ಣಯ ಇದೇ ಆಗಿದೆ ಎಂಬುದನ್ನು ವೇದವ್ಯಾಸ ದೇವರು ಈ ಸೂತ್ರದ ಮೂಲಕ ಜಗತ್ತಿಗೆ ಸಾರಿದ್ದಾರೆ. ಉದಾಹರಣೆ ಹೆಂಗಂದರೆ ದೀಪವನ್ನು ಹಚ್ಚಿದಾಗ ಕತ್ತಲೆ ಹೇಗೆ ತಾನಾಗಿ ಓಡಿ ಹೋಗ್ತದೋ ಹಾಗೆಯೇ ಜ್ಞಾನವು ಮೂಡಿದ ತಕ್ಷಣ ಅಜ್ಞಾನವು ನಾಶವಾಗುತ್ತದೆ. ವಿದ್ಯೆ ಅಥವಾ ಜ್ಞಾನವು ಮುಕ್ತಿಯನ್ನು ನೀಡಲು ಬೇರೆ ಯಾವುದೇ ಬಾಹ್ಯ ಶಕ್ತಿಯನ್ನು ಅವಲಂಬಿಸಲ ಅಗತ್ಯ ಇಲ್ಲ. ಅದು ಜ್ಞಾನದ ಸ್ವಭಾವವೇ ಆಗಿದೆ. ಈ ಶ್ರೀಮನ್ ನ್ಯಾಯಸ್ವದ ಉಪವಾದ ವಿದ್ಯೆ ಮತ್ತು ಭಕ್ತಿಯ ಅವಿಭಾವ ಸಂಬಂಧವನ್ನು ಸಾರುತ್ತಿದ್ದಾರೆ. ಶ್ರೀ ಜಯತೀರ್ಥರು ತಮ್ಮ ನ್ಯಾಯಸ್ವದ ಗ್ರಂಥದಲ್ಲಿ ವಿದ್ಯೆ ಎಂಬ ಪದಕ್ಕೆ ಕೇವಲ ಒಣ ಜ್ಞಾನ ಅಥವಾ ಶಾಸ್ತ್ರದ ಪಾಂಡಿತ್ಯ ಎಂಬ ಅರ್ಥವನ್ನು ನಿರಾಕರಿಸುತ್ತಿದ್ದಾರೆ. ಇಲ್ಲಿ ವಿದ್ಯೆ ಅಂದರೆ ಭಕ್ತಿಪೂರ್ವಕವಾದ ಸಾಕ್ಷಾತ್ಕಾರ, ಮಹಾತ್ಮ ಜ್ಞಾನ ಪೂರ್ವಕ ಭಕ್ತಿ, ಭಗವಂತನ ಅನಂತ ಕಲ್ಯಾಣ ಗುಣಗಳನ್ನು ಮತ್ತು ಆತನ ಸಾರ್ವಭೌಮತ್ವವನ್ನು ಸರಿಯಾಗಿ ಅರಿತುಕೊಂಡು ಆತನಲ್ಲಿ ಇಡುವ ಅಚಲವಾದ ಅತ್ಯಧಿಕವಾದ ಪ್ರೇಮವೇ ಭಕ್ತಿ. ಪ್ರಸಾದವೇ ಮುಕ್ತಿಗೆ ದ್ವಾರ. ಜ್ಞಾನದಿಂದ ಭಕ್ತಿ ತೀವ್ರಗೊಳಿಸುತ್ತದೆ. ಭಕ್ತಿಯಿಂದ ಭಗವಂತನ ಅತ್ಯಂತ ಅನುಗ್ರಹ ಅಥವಾ ಪ್ರಸಾದ ಲಭಿಸುತ್ತದೆ. ಶ್ರೀಹರಿಯ ಪ್ರಸಾದವಿಲ್ಲದೆ ಜೀವಗೆ ಸಂಸಾರ ಬಂಧನದಿಂದ ಬಿಡುಗಡೆ ಸಿಗಲಾರದು. ಆದ್ದರಿಂದ ಸೂತ್ರದಲ್ಲಿ ಹೇಳಿರುವ ವಿದ್ಯೆ ಎಂಬುದು ಭಕ್ತಿ ಮತ್ತು ಭಗವಂತನ ಪ್ರಸಾದವನ್ನು ಒಳಗಿಡುವ ಪ್ರಕ್ರಿಯೆಯನ್ನು ತೋರಿಸುತ್ತಿದ್ದಾರೆ. ಪರಮತ ಖಂಡನೆ. ಶ್ರೀ ಜಯತೀರ್ಥರು ಪೂರ್ವಕ್ಷಗಳಾದ ಚಾರ್ವಾಕ ಮತ, ಅದ್ವೈತ ಮತ ಮತ್ತು ಪೂರ್ವ ಮೀಮಾಂಸಾ ವಾದಗಳನ್ನು ಖಂಡಿಸಿ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಿದ್ದಾರೆ. ಚಾರ್ವಾಕ ಮತ ಖಂಡನ.
ಶ್ರೀ ಮಧ್ವಾಚಾರ್ಯರು ಈ ಅಧಿಕರಣದಲ್ಲಿ ಮೋಕ್ಷದ ಬಗ್ಗೆ ಇರುವ ತಪ್ಪು ಅಭಿಪ್ರಾಯಗಳನ್ನು ಖಂಡಿಸುತ್ತಿದ್ದಾರೆ. ಚಾರ್ವಾಕರು ಮೋಕ್ಷವೇ ಇಲ್ಲ ಎಂದು ಹೇಳುತ್ತಾರೆ. ಇದು ತಪ್ಪು. ದೇಹದಿಂದ ಬೇರೆ ಜೀವ ಇಲ್ಲದಿದ್ದ ಕಾರಣ ಮೋಕ್ಷವಿಲ್ಲ ಎಂದು ಅವರು ಹೇಳಿದಾಗ ದೇಹದಿಂದ ಭಿನ್ನ ಜೀವನು ಇದ್ದಾನೆ ಎಂದು ನಾವು ಪ್ರತಿಪಾದನೆ ಮಾಡುತ್ತಿದ್ದೇವೆ ಮತ್ತು ಮೋಕ್ಷವಿಲ್ಲ ಎಂದು ಚಾರ್ವಾಕರಿಗೆ ಯಾವ ಪ್ರಮಾಣಗಳಿಂದ ಸಾಧಿಸುವ ಸಾಧ್ಯವಿಲ್ಲ ಮತ್ತು ಮೋಕ್ಷ ಸತ್ಯ ಎಂಬ ವಿಷಯದಲ್ಲಿ ಮಹಾತ್ಮರ ಪ್ರತ್ಯಕ್ಷ ನಮ್ಮ ಪಕ್ಷದಲ್ಲಿ ಪ್ರಮಾಣ ಇರುವ ಕಾರಣದಿಂದ ಮೋಕ್ಷ ಸತ್ಯವೆಂದು ಸಿದ್ಧವಾಗುತ್ತಿದೆ. ಆದ್ದರಿಂದ ಚಾರ್ವಾಕ ಮತವನ್ನು ತಪ್ಪು ಎಂದು ಸಿದ್ಧಿಸುತ್ತಿದ್ದೇವೆ. ಇತರ ಮತ ಖಂಡನ. ಇನ್ನು ಮೋಕ್ಷವಿದೆ, ಆದರೆ ಬೇರೆ ಸಾಧನಗಳಿಂದ ಸಿಗುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಜೈನರು ಪುಡ್ಗಲ ವಿಜ್ಞಾನದಿಂದ ಮೋಕ್ಷ ಎಂದು ಹೇಳುತ್ತಾರೆ. ಅದು ತಪ್ಪು ಎಂದು ನಾವು ಸಾಧಿಸಿದ್ದೇವೆ. ಶೈವರು ಶಿವನ ಸರ್ವೋನ್ನತ ಜ್ಞಾನದಿಂದ ಮೋಕ್ಷ ಎಂದು ಹೇಳುತ್ತಾರೆ. ಅದು ತಪ್ಪು ಎಂದು ಪ್ರಮಾಣದಿಂದ ನಾವು ಪ್ರತಿಪಾದಿಸುತ್ತಿದ್ದೇವೆ. ಬೌದ್ಧರು, ಅದ್ವೈತಿಗಳು, ರಾಮಾನುಜಿಯರು ಮತವು ಸರಿಯಾದುದಲ್ಲ ಎಂದು ತಿಳಿಸಿ ಕೊನೆಗೆ ಮೋಕ್ಷ ಸಾಧನ ಯಾವುದು ಎಂಬುದನ್ನು ಬಹಳ ಸುಂದರವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಹಾಗಾದರೆ ಮೋಕ್ಷ ಹೇಗೆ ಸಿಗುತ್ತದೆ? ಶ್ರುತಿ ಮತ್ತು ಸ್ಮೃತಿಗಳೇ ವಿಧಿಸಿರುವ ಕರ್ಮಗಳನ್ನು ನಿಷ್ಕಾಮ ಭಾವದಿಂದ ಭಗವಂತನ ಪ್ರೀತಿಯಾಗಿ ಮಾಡಬೇಕು. ಉದಾಹರಣೆಗೆ ಸಂಧ್ಯಾವಂದನೆ ಮುಂತಾದ ನಿತ್ಯ ಕರ್ಮಗಳನ್ನು ಭಗವದಾರಾಧನೆ ಭಾಗವದಿಂದ ತಿಳಿದು ಆಚರಿಸಬೇಕು. ನಿಷಿದ್ಧವಾದ ಕರ್ಮಗಳನ್ನು ತ್ಯಜಿಸಬೇಕು. ಅಂತಃಕರಣ ಶುದ್ಧಿ ಮತ್ತು ಭಕ್ತಿ ಹೀಗೆ ಮಾಡೋದರಿಂದ ಅಂತಃಕರಣ ಶುದ್ಧಿ ಆಗುತ್ತದೆ. ಅಂತಃಕರಣ ಶುದ್ಧಿ ಆದಾಗ ರಾಗ, ದ್ವೇಷ, ಕಾಮ ಮುಂತಾದ ದೋಷಗಳು ಕಡಿಮೆ ಆಗುತ್ತವೆ. ಆಗ ಭಗವಂತನಲ್ಲಿ ನಿಜವಾದ ಭಕ್ತಿ ಉಂಟಾಗುತ್ತದೆ. ಅನಂತರ ಶ್ರವಣ, ಮನನ ಮತ್ತು ನಿಧಿಧ್ಯಾಸನಗಳ ನಿರಂತರವಾಗಿ ಮಾಡಿದರೆ ಭಗವಂತನ ಸಾಕ್ಷಾತ್ಕಾರ ಆಗುತ್ತದೆ. ಭಗವಂತನ ಪ್ರಸನ್ನನಾಗಿ ಇನ್ನೂ ಫಲ ಕೊಡದ ಅಪ್ರಾರಬ್ಧ ಕರ್ಮಗಳನ್ನು ನಾಶ ಮಾಡುತ್ತಾನೆ. ಆದರೆ ಈಗಾಗಲೇ ಫಲ ಕೊಡಲು ಆರಂಭಿಸಿರುವ ಕರ್ಮಗಳನ್ನು ನಾಶ ಮಾಡುವುದಿಲ್ಲ. ಏಕೆಂದರೆ ಅಪರೋಕ್ಷ ಜ್ಞಾನಿಯಾದ ವ್ಯಕ್ತಿಯು ಭೂಲೋಕದಲ್ಲಿ ಉಳಿದು ಭಾಗವತ ಧರ್ಮದ ಪ್ರವೃತ್ತಿಗೆ ಕಾರಣನಾಗಬೇಕು ಎಂಬುದು ಭಗವಂತನ ಸಂಕಲ್ಪವಿದೆ. ಜ್ಞಾನಿಯು ಭೂಲೋಕದಲ್ಲಿ ಉಳಿದಬೇಕಾದರೆ ಅವನಿಗೆ ಪ್ರಾರಬ್ಧ ಕರ್ಮಗಳು ಇರಲೇಬೇಕು. ಆದ್ದರಿಂದ ಭಗವಂತನು ಜ್ಞಾನಿಯ ಪ್ರಾರಬ್ಧ ಕರ್ಮಗಳನ್ನು ತಕ್ಷಣ ನಾಶ ಮಾಡದೆ ಅವುಗಳ ಫಲಾನುಭವವನ್ನು ಮುಂದುವರಿಯಲು ಬಿಡುತ್ತಾನೆ. ಜ್ಞಾನಿಯು ಆ ಪ್ರಾರಬ್ಧ ಕರ್ಮಗಳನ್ನು ಫಲವನ್ನು ಅನುಭವಿಸುತ್ತಾ ಅವುಗಳನ್ನು ಕ್ಷಯಗೊಳಿಸುತ್ತಾನೆ. ಆ ಪ್ರಾರಬ್ಧ ಕರ್ಮಗಳನ್ನು ಫಲಾನುಭವ ಮುಗಿದ ನಂತರ ಅವುಗಳನ್ನು ನಿವಾರಿಸಿ ಜೀವನನ್ನು ಪ್ರಕೃತಿ ಬಂಧನದಿಂದ ಬಿಡುಗಡೆ ಮಾಡುತ್ತಾನೆ. ಅಂದರೆ ಇವನನ್ನು ಮೋಚಿಸುತ್ತೇನೆ ಎಂಬ ಇಚ್ಛೆಯನ್ನು ಭಗವಂತನು ಮಾಡುತ್ತಾನೆ. ಆಗ ನಮಗೆ ಆವರ್ಕವಾದ ಪ್ರಕೃತಿಯ ಬಂಧ ಕಲಿಸಿ ಹೋಗಿ ಸ್ವರೂಪದ ಆವಿರ್ಭಾವವು ಆಗುತ್ತದೆ. ಹೀಗೆ ಭಗವಂತನ ಅನುಗ್ರಹದಿಂದ ಜೀವನ ಮೋಕ್ಷವನ್ನು ಹೊಂದುತ್ತಾನೆ. ಉಪಸಂಹಾರ. ಈ ಸೂತ್ರದಿಂದ ಭಗವಂತನ ಸರ್ವೋತ್ತಮತ್ವ ಮತ್ತು ಜಗತ್ತಿನ ಸತ್ಯತ್ವದ ದೋಷರಹಿತ ಜ್ಞಾನವೇ ಪರಮಾತ್ಮನ ಅನುಗ್ರಹವನ್ನು ಪಡೆದು ಮೋಕ್ಷ ಸಾಧಿಸಲು ಇರುವ ಏಕೈಕ ಮತ್ತು ಅನಿವಾರ್ಯ ಮಾರ್ಗ ಎಂಬುದು ಸಾರುತ್ತದೆ. ಶ್ರೀಕೃಷ್ಣಾರ್ಪಣಮಸ್ತು. ಪಾಂಡುರಂಗರಾವ್ ಬಿಚಾರವರು ಸುಂದರವಾಗಿ ವಿದ್ಯಾಧಿಕರಣದ ಕೆಲವು ನಿರೂಪಣೆಗಳನ್ನು ತಾವು ಮಾಡಿಸಿಕೊಟ್ಟಿದ್ದಾರೆ. ಇನ್ನು ಮುಂದೆ ನಮ್ಮ ರಾಚೂರಿ ಗೋಪಿಕೃಷ್ಣ ಅವರು ಬಂದು ತಾವು ಸ್ವಲ್ಪ ಹೊತ್ತುಗಳ ಕಾಲ ತೆಲುಗು ಭಾಷೆಯಲ್ಲಿ ಶ್ರೀಮನ್ ನ್ಯಾಯಸುಧಾದ ಕೆಲವು ವಿಷಯಗಳನ್ನು ತಿಳಿಸಿಕೊಡಬೇಕೆಂಬುದಾಗಿ ನಾ ಕೇಳಿಕೊಳ್ಳುತ್ತೇನೆ. ಇವರು ರೈಲ್ವೇಸ್ನಲ್ಲಿ ಕೆಲಸವನ್ನು ಮಾಡಿ ರಿಟೈರ್ ಆಗಿದ್ದಾರೆ. ಇವರಿಗೆ ಕನ್ನಡ ಭಾಷಾದ ಸಂಪರ್ಕವೇ ಇರಲಿಲ್ಲ. ಆದರೆ ಶಾಸ್ತ್ರವನ್ನು ಕಲಿಯಬೇಕೆಂಬುದಾಗಿ ಬಹಳ ಆಸೆ. ಹಾಗಾಗಿ ಹೇಗೆ ಶಾಸ್ತ್ರ ಪಾಠವನ್ನು ಕಲಿಯಬೇಕು ಎಂಬುದಾಗಿ ತಾವು ಹಿಂಜರಿಬೇಕಾದಾಗ 2003ನೇ ಇಸ್ವಿ ಸುಮಾರಿನಲ್ಲಿ ಇವರಿಗೆ ಇಲ್ಲಿಯ ಈ ಮಠದ ಒಂದು ಸಂಪರ್ಕ, ಇಲ್ಲಿಯ ಒಂದು ವಾತಾವರಣದ ಒಂದು ಸಂಪರ್ಕ ಅಂತ ಅನ್ನೋದು ಆಗಿ ಇವರು ಮೆಲ್ಲನೆ ಪಾಠಕ್ಕೆ ಬರೋದು ಪ್ರಾರಂಭ ಮಾಡಿದರು. ಇವರು ಪಾಠಕ್ಕೆ ಬರ್ತಾ ಇರಬೇಕಾದಾಗ ಇವರಿಗೆ ಡೌಟ್ಗಳು ಬಹಳ. ಹಾಗಾಗಿ ಹೇಗೆ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು ಎಂಬುದಾಗಿ ಬಹಳ ಚಿಂತೆ ಪಡ್ತಾ ಇದ್ದರು. ಏನೇ ಇರಲಿ ಅವರು ತೆಲುಗುನಲ್ಲಿಯೇ ಪ್ರಶ್ನೆಗಳು ಕೇಳಬೇಕು. ಅದಕ್ಕೆ ನಮ್ಮ ಆಚಾರ್ಯರು ತೆಲುಗುನಲ್ಲೇನೆ ಶಾಂತವಾಗಿ ಉತ್ತರವನ್ನು ಕೊಡಬೇಕು.
ಹೀಗೆ ಅವರು ಕ್ರಮವಾಗಿ ಹೀಗೆ ಅವರಿಗೆ ಕನ್ನಡ ಭಾಷೆಯ ಒಂದು ಪ್ರವೇಶವೂ ಕೂಡ ಇದರಿಂದಾಗಿ ಚೆನ್ನಾಗಿ ಆಗಿದೆ. ಹೀಗೆ ಇವರು ತಮ್ಮ ಒಂದು ಶಾಸ್ತ್ರಾಧ್ಯಯನವನ್ನು ಮಾಡುತ್ತಿದ್ದಾರೆ. ಇವರು ತೃತೀಯಾಧ್ಯಾಯದ ದ್ವಿತೀಯ ಪಾದದಲ್ಲಿ ಬರುವಂತಹ ನ ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ ಎಂಬುವಂತಹ ಸೂತ್ರದ ಈ ಒಂದು ವಿಷಯದ ಕೆಲವು ಸಾರಗಳನ್ನು ತಾವಿಲ್ಲಿ ತಿಳಿಸಬೇಕೆಂಬುದಾಗಿ ನಾ ಕೇಳಿಕೊಳ್ಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಕ್ತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೇ ಪಾಣೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಚೈತೆ ವಾಕ್. ಅಸ್ಮದ್ಗುರುಸಮಾರಂಭಂ ಟೀಕಾಕೃತ್ ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂతం వందే గురు పరంపర. శ్రీ గురుభ్యో. నాకు తెలుగు తప్ప మిగతా భాషలు రావు సరిగ్గా, అందుకే తెలుగులో అనువాదం చేస్తున్నానండి. అది కూడా యథాయోగ్యం, ఏది ఎంతవరకు వచ్చో అంతవరకే. అది కూడా టీకాని ఎక్కువ ముట్టుకోలేదండి నేను. ఓన్లీ అనువ్యాఖ్యానమే కొద్దిగా చెప్పడానికి ప్రయత్నం చేస్తున్నానండి. ఓం నస్థానతోపి పరశోభయలింగం సర్వత్ర హి ఓం. అనువ్యాఖ్యానం. నా స్థానభేదత్వప్యస్య భేదః కశ్చిత్ పరేషితుః సర్వత్రాశేషదోషజ్జ పూర్ణకళ్యాణచిద్గుణః. సర్వ శరీరములలోనూ ప్రత్యేక శరీరంలోని దక్షిణాక్ష ఇత్యాది స్థానాల్లో మరియు స్వప్న సుషుప్తి మొదలైన వివిధ అవస్థలలో ఉన్నటువంటి భగవంతుడు జీవులను ప్రవర్తింపజేస్తూ ఉంటాడు. కొందరు ఈయన రూపాల్లో సవిశేష నిర్విశేషత్వము, హీనాధికత్వము, అనుగ్రాహక మొదలైన భేదాలు కలవని వాదిస్తారు. కాబట్టి ఆయనలో భేదం ఉందని చెప్తారు. కానీ వివిధ స్థానాల్లో, అవస్థల్లో, రూపాలలో ఉన్నా కూడా పరమాత్ముడికి ఎప్పటికీ స్వరూప భేదం అనేది లేదు. ఎందుకంటే అచింత్యమైన సామర్థ్యం కల పరమాత్మ సర్వత్రా కూడా అశేష దోషరహితుడు మరియు జ్ఞానానందాత్మకమైన గుణ పరిపూర్ణుడు కనుక ఇక్కడ కళ్యాణ అంటే వినాశరహితం అని చెప్పారు టీకాచార్యులు వారు. సర్వేషు భూతేషు ఏతమేవ బ్రహ్మేత్యాచక్షతే. అనువ్యాఖ్యానం. తద్విరుద్ధం తు యత్ తత్ర మానం నైవ క్వచిత్ భవేత్ మహాతాత్పర్యరోధేన కథం తన్మానమత్రతు. ఇందాకటి దానిలోపటనే కొద్దిగా ఎక్స్టెన్షన్ ఇక్కడ ఉంది. కార్యకారణ బద్ధౌతౌ విశ్వతేజస్సు అని భిన్నత్వం కూడా ఆపాదిస్తారన్నమాట. దానికి భాష్యంలో తదేతద్ బ్రహ్మ అపూర్వం అనపరం అనంతరం అబాహ్యం అయమాత్మా బ్రహ్మ సర్వానుభూరితి అనుశాసనం అని ప్రత్యేక భేదవచనం చేసి ఓం న భేదాదితి చేర్న ప్రత్యేక మతద్వచనాద్ ఓం అని చెప్పారు. ఇక అనువ్యాఖ్యానము తర్వాతది. తద్విరుద్ధం తు యత్ తత్ర మానం నైవ క్వచిత్ భవేత్ మహాతాత్పర్యరోధేన కథం తన్మానమత్రతు. ఇంతకు పూర్వం ప్రమాణ సిద్ధమైనటువంటి సమన్వయ అవిరోధ అధ్యాయాల్లో పరమాత్మ యొక్క గుణపూర్తి దోషరాహిత్యమునకు విరుద్ధంగా ఏ ప్రమాణవాక్యము ఎక్కడా లేదని శ్రీమదాచార్యుల వారు చెప్పారు. ముఖ్యార్థము నిరవకాశముగా కూడినప్పుడు అర్థాంతరము చెప్పుటకు వీల్లేదని చెప్పారు.
व्याख्या दुःखाप्यय सुखावाप्ति हेतुत्वेनैव वेदवाक् भवेन्मानं तदीशानात् प्रसन्नादेव नान्यथा వేదముల ప్రకారము వేదవాక్యానుసారము శాశ్వత దుఃఖ నాశనము మరియు శాశ్వత సుఖ ప్రాప్తి రూపమైన మోక్షమే ప్రధాన ప్రయోజనము. ఏషాం దుఃఖ ప్రహాణాయ శృతిరేషా ప్రవర్తతే. ఇక్కడ స్వర్గాదులు అన్నవి అప్రధానమైనవి. ఈ ముక్తి కేవలం భగవంతుడి మహాప్రసాదంతో లభ్యము, ఇతర కారణములతో కాదు. ప్రసన్నత గుణోత్కర్ష జ్ఞానాదేవ కేవలం నిర్దోషత పరిజ్ఞానాదపి నాణ్యేన కేనచిత్. ఆ భగవంతుడి యొక్క ప్రసన్నత జీవుడిపై సాధకుడిపై ఎప్పుడు వస్తుందంటే అది కేవలం ఆయన గుణోత్కర్ష మరియు నిర్దోషత్వ జ్ఞానముతో భక్తితో ఉపాసన చేస్తేనే లభిస్తుంది. మరి ఇతర ఏ సాధనముతో కాదని శాస్త్రంలో మహా తాత్పర్యం అని ప్రమాణ సిద్ధమని చెప్పారు. కర్మలతో ఆయన్ని కర్మలతో అల్పగుణత్వాదులతో పూజించకూడదని చెప్పారు. యో మాం అశేషదోషజ్జం గుణసర్వస్వబృంహితం జ్ఞానాత్యస్మై ప్రసన్నోహం దద్యా ముక్తిం నచాన్యథా. యో మాం అశేషాభ్యధికం విజానాతి స ఏవ మాం విజానాత్యఖిలాంస్తస్య దద్యాం కామాన్ పరం పదం. యో మామేవ అసమ్మూఢః కిం మాం నిందంతి శత్రవః ఇత్యాది వేదస్మృతికవాక్యైరేవావసీయతే. ఆయన చెప్పినవి భగవంతుడి వాక్యాలు. శృతి స్మృతులలోవి. ఆయన అంటారు, ఎవరైతే నన్ను అశేష దోషరహితుడు మరియు అనవధిక కళ్యాణ గుణ పరిపూర్ణుడు అని, అందులో ప్రత్యేక గుణము కూడా అనవధికమైనది అని తెలుసుకొని నన్ను ఉపాసన చేస్తారు. ఆయనకి మాత్రమే నేను ప్రసన్నుడిని అయ్యి ముక్తిని ప్రసాదిస్తాను, ఇతరులకు కాదు. ఎవరైతే నన్ను పైన చెప్పబడిన గుణపూర్తి దోషరహిత విశేషములతో నేను అశేషులందరికంటేను అధికుడను అంటే సర్వోత్తముడు అని తెలుసుకొని భక్తితో ఉపాసించదడో అతనే నన్ను తత్వముతో విశేషంగా తెలుసుకుంటాడు. నేను అతనికి అన్ని కోరికలు విహితమైనవి తీరుస్తాను. అపరోక్ష జ్ఞానము, ఆ తర్వాత ముక్తిని కూడా ప్రసాదిస్తాను అని అంటారు భగవంతుడు. ఇక్కడ పరమాత్మ అన్వయ వ్యతిరేకాలతో చెప్తున్నారు. అన్వయం ఏంటంటే, ఎవరైతే నన్ను క్షరాక్షరుల కంటే ఉత్తముడు పురుషోత్తముడని పరోక్ష జ్ఞానంతో తెలుసుకొని ఆదరంతో సర్వప్రకారంతో నన్ను ఉపాసిస్తాడో అతడు నా అనుగ్రహములకు పాత్రుడవుతాడు. కృతకృత్యుడు అంటాడు, అంటే ముక్తుడు కూడా అవుతాడు. కానీ ఇందుకు వ్యతిరేకంగా ఎవరైతే నన్ను శత్రుత్వముతో నిందిస్తారో వారికి ఎప్పటికీ కూడా అధోగతినే ఇచ్చేదను. ఎగ్జాంపుల్ ఏంటంటే, రోటిలో పోసిన ధాన్యాన్ని దంచినట్టుగా శిక్షిస్తాను. ఇదమేకం విశ్వం ప్రతి అహమేకో నితరాం సహతే. ముల్లోకాలను ఏకఛత్రాధిపత్యంతో పాలించే ఈశ్వరుడైన నాకు ఎటువంటి అనిష్టము తలపెట్టుటకు ఏ అనీశ్వరులకు కూడా సామర్థ్యం లేదు అంటారు. పైన చెప్పిన వేద పురాణ వాక్యాల్లో ప్రాబల్యం చేకూరుతుంది. పైన ఏవకరంతో లోకతశ్చ ప్రసాదేన ముక్తి సగుణ వేదనాత్ మహాతాత్పర్య ముఖ్యస్య విరోధాదత ఏవహి. లోకంలో ఏ రీతిగా కీర్తింపబడిన కారణంగా ఒక మహారాజు ప్రసన్నుడై బంధంలో ఉన్న కారాగారంలో ఉన్న బందీని బంధ విముక్తిని చేస్తాడో అదే ఉదాహరణతోనే భగవంతుడు ఆయన గుణోత్కర్ష దోషాభావ జ్ఞానంతో ఉపాసన చేస్తేనే ఆయనకు అనుగ్రహం కలిగి ఆయన అపరోక్ష జ్ఞానం ప్రసాదిస్తాడు. కాలక్రమేణా ముక్తిని కూడా ఇస్తారు. దోషిత్వ నిర్గుణత్వాల్పగుణత్వాది కథంచన
नार्थः श्रुतिपुराणादेः తద్విరుద్ధో అఖిలస్య చ. భగవంతుడు దోషసహితుడు, నిర్గుణుడు, అల్పగుణములు కలవాడు మొదలైన ప్రమాణరహితమైన అపవ్యాఖ్యానాలు చేస్తే అవన్నీ కూడా పైన చెప్పబడిన మహా తాత్పర్యంతో నిరాకరింపబడినవి. దానికి విరుద్ధంగానే అఖిల వేద పురాణాలు ఆయన గుణోత్కర్ష దోషాభావంనే చెప్తున్నాయి. అర్థ స్వయం వినిర్ణీతో వాసుదేవేన సాదరం ఇది గుహ్యతమం శాస్త్రం ఇదముక్తం మయానగా ఏ తద్బుద్ధ్వా బుద్ధిమాన్ స్యాత్ కృతకృత్యశ్చ భారత ఇత్యతో అఖిల సచ్శాస్త్ర విరుద్ధేన నానుమా వర్తతే తత్ర తేనేశో నిర్ణీతో అఖిల సద్గుణః. పైన చెప్పబడిన దోషాలకు విరుద్ధంగా స్వయం వాసుదేవుడే, కృష్ణుడే సమస్త శాస్త్ర సారంగా చెప్పారు గీతములో. ఈ శాస్త్రము రహస్యములలోకెల్లా అతి రహస్యమైనది. ఇది కేవలం నా భక్తులకే తెలియచెప్పాలి. అభక్తులకు మరియు బహిరంగ కూడా ఇది చెప్పకూడనిది. సర్వశాస్త్రములతో ప్రతిపాద్యుడు, క్షరాక్షరుల కంటే ఉత్తముడు. అందుచేత వేదములలో, పురాణాల్లో పురుషోత్తముడు అంటే సర్వోత్తముడని కీర్తింపబడినవాడని పరోక్ష జ్ఞానంతో తెలుసుకొని ఎవరైతే నన్ను ఆదరంతో సర్వప్రకారముతో భక్తితో ఉపాసన చేస్తే ఆ సాధకుడిని అనుగ్రహించి అపరోక్ష జ్ఞానము తర్వాత ముక్తిని ప్రసాదించను. ఏకరూప పరో విష్ణు సర్వత్రాపి న సంశయ ఐశ్వర్యాద్ రూపమేకం చ సూర్యవత్ బహుధేయతే. ఒకడే సూర్యుడు జగమంతయు ఒకే రీతిగా ఉండి ప్రకాశింపజేసినట్లుగా భగవంతుడైన విష్ణువు వివిధ స్థాన అవస్థల్లో ఉన్నా కూడా ఆయనందు భేదమే లేదని చెప్పారు. శ్రీకృష్ణార్పణమస్తు. చెప్పాలా? ఏం చెప్పాలి? ఇక్కడ రంగాచార్య ఖడ్కోల్ గారు కూడా ఇక్కడ ఉన్నారు. ఆయన గురించి కూడా చెప్పాలి. నాకు ఏమీ తెలియదండి. మధ్వ మతం అంటే రాఘవేంద్ర స్వామిని పూజించడమే, అంతే నాకు తెలుసు. అసలు పరిచయమే లేదు మతం చేస్తున్నారు. అదే నాకు 1980 నుంచి రంగాచార్య గారు పరిచయం. ఆయన మా ఆఫీసే. నేనెవరో ఆయనకు తెలియదు, ఆయన ఎవరో నాకు తెలియదు. ఆయన మధులని నాకు పరిచయం ఉంది. ఎందుకంటే అంగారక్షత పెట్టుకుని వచ్చేవారు. నా శౌచం నాపి చాచారో అన్నట్టు నేను ఉండేవాడిని. కొద్ది కాలం తర్వాత ఆయనకు తెలిసింది. మా ఫాదర్ పోయారు ఇప్పుడు 81లో. పోతే అప్పుడు అందరితో పాటు ఆయన కూడా వచ్చారు. చూస్తే మేము మధ్యలోనే అప్పుడు తెలిసింది. పాపం అక్కడి నుంచి మొదలైంది మా ఫ్రెండ్షిప్. అంతకుముందు కూడా మామూలు పరిచయం. ఆయన శ్రీనివాసాచార్యుల వారని కాచిగూడలో, అదే మన చప్పల్ బజార్లో ఉండే ఆయన మాట్లాడి మొత్తం అన్నీ ఆయన దగ్గర నుండి చూశారు. అంటే నేనంటే అభిమానం గుర్తుకొచ్చింది అప్పటి నుంచి మన వాళ్ళు అనేటప్పటికీ. సరే అక్కడి నుంచే మొదలైన మా స్నేహం. తర్వాత కొంతకాలం అయిన తర్వాత మెల్లిగా నేను లాలాగూడ ట్రాన్స్ఫర్ అయ్యి వెళ్ళిపోయానండి 96 ఆ ప్రాంతంలో. అప్పుడు కొంతకాలం అయిన తర్వాత ఆయన కూడా వచ్చారు. అక్కడికి వచ్చి అప్పుడు ఆయన మీ దగ్గర వస్తూ ఉండేవారు. అక్కడ మన ఎక్కడండి అది మన మల్కపేట దగ్గర సైదాబాద్. అయితే ఆయన మెల్లిగా చెప్తూ ఉండేవారు. నాకు అప్పుడు ఏదో కొద్దిగా సంధ్యావనం చేసుకుంటేవాడే, ఏదో పుస్తకం చూస్తే దానిలోపట అమ్మవారు సర్వోత్తమురాలు అన్నట్టుగా పాతూరి ప్రసన్నాంజలి అని ఒక పుస్తకం రాశాడు ఆయన. అదే గాయత్రి మంత్రం అమ్మవారిది అట్లాగైనా చెప్తే, సరే ఆయన అడిగాను అనమాట, గాయత్రీదేవి సర్వోత్తములు కదండి. కాదండి, విష్ణుమూర్తి సర్వోత్తములు అన్నాడు. మరి ఇది ఉంది కదా అంటే, నేను కనుక్కొని వస్తాను ఆచార్య వారు అన్నారు. ఇచ్చి ఇక్కడ
భర్గో దేవస్య అని ఉంది ఇక్కడ పేరు. ఇది పుంలింగం దయ్యా, ఇది అమ్మవారికి సంబంధించింది కాదు, గాయత్రి మంత్రం అని చెప్పారు. అప్పుడు మెల్లిగా నాకు పరిచయం అయ్యి మెల్లిగా ఆయన డౌట్లు అడగడం, ఆయన నాకు వీలైనంత వరకు తీర్చడం, తర్వాత మిమ్మల్ని అడిగి చెప్పడం, ఇలాగ ఉండిన తర్వాత ఒకసారి ఏం చెప్పారు, తెలుగులో సర్వమూల గ్రంథాలు వచ్చాయి అయ్యా, కొనుక్కో, 1000 రూపాయలు ఉన్నాయి, 1000 2000 లింగంపల్లి మఠంలో వచ్చినాయి, నేను తెప్పిస్తాను, డబ్బులు ఇవ్వన్నారు. నాకెందుకండి ఇవన్నీ గ్రంథాలు ఏం చేసుకుంటే, సర్వమూల గ్రంథాలు అంటే మూల పెట్టేవేమో అనుకున్నా. నాకంత పనికి వచ్చేవి కాదనుకోండి, నీకు తెలియదు, ఎప్పుడో పనికి వస్తే తీసుకో ఫస్ట్ అని తెచ్చిప్పించారు. ఇలా కొంతకాలం వచ్చిన తర్వాత మీ పాదాల దగ్గర తీసుకొచ్చారండి ఆయన నాకు చేసిన మహోపకారం. అంతవరకు ఆయన మీరు ఏం చేయట్లేదండి, మీ ఇంట్లో పెట్టే ఉందని ఎవరి దగ్గర ఆర్నిక మందిని పట్టుకొచ్చారు. ఎవరు మన ఈయన ఉన్నారు చూడండి, సత్యం గారి బావగారు ఉండేవారు, ఆయన దగ్గర నుంచి తెలుగుది పట్టుకొచ్చారు. నాకు నేను ఇవ్వనన్నారు, నీ కన్నడం తెచ్చిస్తాలే అని ఇచ్చి అది పట్టుకొచ్చి ఇచ్చారు. మెల్లిగా ఏదో దేవుడి పూజ చేసుకోవడం, ఇంత పందాలు నైవేద్యం పెట్టడం, ఏదో మెల్లిగా అలవాటు చేసుకున్నాను. ఇలాగా చాలా నాకు ఆయన చేసిన సహాయం లోపల అతి ముఖ్యమైనది మీ పరిచయం చేయడం, గుడికి తీసుకురావడం. అప్పుడు గుడి కట్టడానికి కూడా నేను ఏదో సహాయం చేయించుకున్నాడు దేవుడు నా చేత. తర్వాత ఆచార్య వారి దగ్గరికి వచ్చిన తర్వాత ఇంకా ఆచార్య వారు మెల్లిగా చెప్తూ ఏమండి అని పక్క ఆయన అడుగుతూ, నేను ఉన్నాను కదా నన్ను అడగండి, ఇక్కడ వాళ్ళని ఎందుకు అడుగుతారని ఆయన అడిగించుకొని బ్యాక్ బెంచ్లో కూర్చునేవాడిని, ముందు కూర్చోబెట్టి గొత్తాయిత గోపికృష్ణ అని అడిగేవారు. అడిగేదాకా వదిలేవారు, అర్థమైంది అనేదాకా వదిలేవారు కాదు. విద్యా రాజమణి మొదలైనటువంటి 1 డజన్ పైగా ప్రశస్తులు ఉన్నాయి పూజ్య ఆచార్య వారికి. ఈ దేశం కాదు, ఈ ప్రపంచం మొత్తంలోనే వేళ్ల మీద లెక్కపెట్టి వాళ్ళ లోపల ఒక మహాపండితులు ఆయన. అటువంటి మహానుభావులు పేరు వినడము, దూరం నుంచి చూడడమే గొప్ప. వాళ్ళ చేత ఒక 2 మాటలు వినడం అన్నది నేను చేసిన పుణ్యమో, మా తల్లిదండ్రుల యొక్క ఆశీస్సులో, లేదా స్వయం ఆచార్యుల వారి అనుగ్రహం, దేవుడి అనుగ్రహం ఏమో నాకు తెలియదు. కానీ ఒకరోజు సాయంత్రం గోపాలరావు గారు కూడా ఉన్నారు, సాయంత్రం విజయరాయ్ కూడా ఉన్నారేమో, వెళ్ళకండి కూర్చోండి అన్నారు. పాఠం అయిపోయింది, వెళ్ళకండి కూర్చోండి అన్నారు. అంటే ఏంటి అని అంటే, ఏదో ముఖ్యమైన అనౌన్స్మెంట్ చేస్తున్నారు ఆచార్య గారు, ఉండండి చెప్పారు. అది పెద్దవాళ్ళు ఉన్నారు, మీరందరూ జీవితంలో సాధక బాధకాలు చూసిన వాళ్ళు, ఎన్నో కష్టాలు పడ్డారు, ఏదో కొంచెం సాధించామన్న తృప్తితోటి జీవనం సుఖంగా ఉండాలని చెప్పేసి నాకు ఆయనకి మనసు కరిగిందనమాట. కరిగి ఆ మాట అన్నా, న్యాయసుధ చెప్దామని ఉంది మీ అందరికీ అని అప్పుడు చెప్పారు. ఆయన చెప్పడమే కాదు, ఆచార్యులు ఎప్పుడు కూడా ఒక మాట చెప్పారంటే అది వెంటనే అమలు చేసే తత్వం. ఆయన తీసుకొని వెళ్ళి పాలమూరు లోపల మహాస్వాముల వారి చాతుర్మాస్యం ఉంటే మా అందరినీ అక్కడికి పట్టుకొని వెళ్ళి ఆయన చేత మొట్టమొదలు పాఠం చెప్పించి, నిజంగా చెప్పాలంటే నాకు ఇలా కూర్చునే కూడా యోగ్యత లేదు. నాకు తెలుగు తప్ప కన్నడం రాదు, సంస్కృతం రాదు, ఏ భాష రాదు. ఇంగ్లీష్ కూడా అంతంత మాత్రమేనండి, ఏదో ఉద్యోగం చేసుకొని 4 రాళ్ళు సంపాదించుకునేంతే, అంతేగాని నిజమైన ఇంగ్లీష్ అంత పెద్ద ఇంగ్లీష్ కూడా రాదు. ఐఎమ్ జస్ట్ అన్ యావరేజ్ పర్సన్ విత్ యావరేజ్ అబిలిటీస్. అలాంటి వాళ్ళని అనుగ్రహంతో 9 ఏళ్ళు పోయేవాడిని నేను కూడా. 4-5 పోయారు మహానుభావులు, డాక్టర్ గారు వాళ్ళతో. నేను కూడా పోయేవాడిని. ఎవరి కృపతో మళ్ళీ వెనక్కి లాక్కొచ్చాడు దేవుడు. నేను హార్ట్ అటాక్ వచ్చి పడిపోయాను ఇంట్లో, గీత కూడా వచ్చేసి, అలా ఏదో కరెంట్ ఏదో పెట్టారు, ఇక్కడ ఒక చిన్న బోన్ కూడా విరిగింది, బాగా నొక్కి
ಬತ್ ಸೆಕೆಂಡ್ ಇನ್ನಿಂಗ್ಸ್ ಅನ್మాట మంగళం అంటే మంగళం అనే సాహసం కూడా చేయను నేను. ఏదో 2 ముక్కలు ఆయన చెప్పడానికి కృష్ణార్పణ. అంతా ఆచార్యుల వారి అనుగ్రహం, అంతకంటే ఏం లేదు. ವಿಜಯರಾವ್ ಅವರು ತಮ್ಮ ಅನಿಸಿಕೆಯನ್ನು ತಾವು ಹೇಳಬೇಕೆಂಬುದಾಗಿ ತಾವು ಅಂದುಕೊಂಡಿದ್ದಾರೆ. ನನಗೆ ಏನೋ ಹೇಳೋ ಉದ್ದೇಶ ಇದ್ದಿಲ್ಲ. ಗೋಪಿಕೃಷ್ಣದವರು ನಮಗೇನು ಗೊತ್ತಿಲ್ಲ, ದಡ್ರು ಅಂದ್ರೆ ದಡ್ರ ಸಕ್ಕೆ ನಾನು ಬಿದ್ದಿರಪ್ಪ ಅಂತ ಹೇಳ್ಬೇಕು ಅನಿಸ್ತು. ಅಂದ್ರೆ ಮತ್ತೆ ಬೈಕ್ ಹತ್ರ ಬಂದೆ. 92ನಾಗೆ ನಮ್ಮ ತಂದೆಯವ್ರು ಹೋಗ್ಬಿಟ್ರು. ಹೋದ್ಮೇಲೆ ನಮಗೇನು ಮಧ್ವಾಚಾರ ಕೂಡ ಪರಿಚಯ ಇಲ್ಲ, ರಾಯರ್ ತಪ್ಪ ಯಾರೂ ಪರಿಚಯ ಇಲ್ಲ. ಅವತ್ತೇ 92 ಅವ್ರು ಹೋದ್ಮೇಲೆ ಏನೋ ಸಣ್ಣ ಡೌಟ್ ಬಂತು. ಅವಾಗ ಬಂಡಗೂಡಮ್ ಅದೇನೋ ವರ್ಕ್ ಸ್ಟಾರ್ಟ್ ಆಗ್ತಿತ್ತು. ಅವಾಗ ಕೃಷ್ಣಮೂರ್ತಾಚಾರ್ಯ ಪರಿಚಯ ಅದ ನಮಗೆ. ನಮಗೆ ಹಾಯ್ ನಾವು ಹೆಚ್ಚಿಗೆ ಯಾರ ಹತ್ರ ಹೆಚ್ಚು ಪರಿಚಯ ಬೆಳೆಸಿರೋ ಕ್ಯಾರೆಕ್ಟರ್ ಅಲ್ಲ ನಮ್ಮದು. ನಮ್ಗೆ ಏನೋ ಒಂದು ಡೌಟ್ ಬಂತು, ಟೆಕ್ನಿಕಲ್ ಡೌಟು, ಧರ್ಮೋತ್ಕದ ಬಗ್ಗೆ ಅದ್ರ ಬಗ್ಗೆ ಇದೇನೋ ಡೌಟ್ ಬಂತು. ಸರಿ ಮೊಂಡೆ ಮಾರ್ಕೆಟ್ನಾಗ ಕಾಣಿಸಿದ್ರು, ರೋಡ್ನಾಗೆ ನಿಂದ್ರಿಸಿದೆ. ಆಚಾರ್ಯ ಒಂದು ಡೌಟ್ ಗಡ್ಡದ್ದೇನೋ ಮನೆಗೆ ಬಾ ನೀನು, ಬೋಯ್ಬಿಡೋದ ನಮ್ಮ ಮನೇದು ಬಾ ನೀನು ಅಂತ ಹೇಳಿ. ಸರಿ ಅಂತ ಅವ್ರು ಬೋಯ್ಬಿಡ ಅವ್ರ ಮನೆಗೆ ಹೋಗ್ತಿಲ್ಲಕ್ಕೆ ಅವ್ರಿಗೆ ನಾನು ಹೇಳಿದ ಡೌಟ್ ಬಗಲಿಗೆ ಇಟ್ಬಿಟ್ಟು, ಒಂದು ಕೆಲಸ ಮಾಡು, ಶನಿವಾರ ಆಯ್ತವಾರ ನಾನು ಫ್ರೀ ಇರ್ತೀನಿ, ನಮ್ಮ ಮನೆಗೆ ಬಂದುಕೊಂಡಿದ್ದು. ಸರಿ ಅಂದ್ರೆ ಅವ್ರ ಮನೆಯೆಲ್ಲ ಹುಡುಕೊಂಡೆ. ಶನಿವಾರ ಆಯ್ತವಾರ ಮತ್ತು ಅವ್ರ ಮನೆಗೆ ಹೋಗ್ತಾರೆ. ಡೈರೆಕ್ಟಾಗಿ ಕಾಂತಾಯ ಕಲ್ಯಾಣ ಗುಣೇಕದಾನ ಶುರು ಮಾಡಿ ನಾನು ಒಬ್ಬನೇ ಮತ್ತೆ ರಂಗಾಚಾರ್ಯ ಮನೆಗೆ ಹೋಗಿ ಅವ್ರು ಬಿಟ್ಟು ನಾವು 4-5 ಜನ ಕಲ್ತು ಹೋದ್ವಿ. ಆಮೇಲೆ 27 ಜನ ಆದ್ವಿ. ನಾವು 27 ಜನ ಸುಮಧ್ವಿಜಯ ಕಲ್ತ್ವಿ. 3.5 ವರ್ಷ ಹೇಳ್ಯಾರ ನಮ್ಮ ಸುಮಧ್ವಿಜಯ ಕೃಷ್ಣಮೂರ್ತಾಚಾರ್ಯ ಹೆಸರಿಗೆ ಸುಮಧ್ವಿಜಯ. ಅದು ಇಟ್ಕೊಂಡು ಎಲ್ಲ ಹೇಳ್ಬಿಡೋದು, ಸರ್ವಮೂಲ ಎಲ್ಲ ಟಚ್ ಮಾಡ್ಬಿಟ್ಟಾರ. ಎಲ್ಲಿ ತನಕ ಪದ್ಮನಾಭಾಚಾರ್ಯರು ಪರಿಚಯ ಆಗೋ ತನಕ ಅವರು ಆ ವಿಷ್ಣು ತತ್ವನೇ ಸ್ವಲ್ಪ 2-3 ಗಂಟೆಗಳೆಲ್ಲ ಹೇಳಿದ್ರು. ಅವರು ಹೇಳ್ತಿದ್ದಕ್ಕೆ ಅಲ್ಲಿಂದ ಇವ್ರು ಪರಿಚಯ ಆದಮೇಲೆ ನಮ್ಮ ಮನೆಯವರಿಗೆ ಒಂದು ಠಾ ಬರೋದು. ನಮಗೆ ಏನೂ ಬರೋದು. ನನಗೆ ಒಂದು ಸ್ವಲ್ಪ ಮನೆಗೆ ಕೂತ್ಕೊಂಡು ಈಚೆ ಬಂದು ಕೂತ್ಕೊಂಡು ಕನ್ನಡ ಎಲ್ಲ ಕನ್ನಡದಾಗ ಅದೇ ಕನ್ನಡ ಪ್ರಾಕ್ಟೀಸ್ ಮಾಡ್ತಿದ್ವಿ. ನಮ್ಮನೆ ಮೇಲೆ ಹೋಗ್ತಾಯಿದ್ರು. ಒಳಗೆ ಬಂದರು, ಏನು ಮಾಡ್ತಿದ್ದೀವಿ ಅಂತ ಕೇಳಿದ್ರು. ಕನ್ನಡ ಕಲಿತೀವಿ. ಬುದ್ಧದಲ್ಲಿ ನನಗೆ ಸಂಸ್ಕೃತ ಕಲೆ ಅಂತ. ಸ್ವಾಮಿ ನನಗೆ ಹಿಂದಿ ಲಿಪಿ ಅಂದರೆ ಅಲರ್ಜಿ. ನನಗೆ ಹಿಂದಿ ಲಿಪಿ ಅಂದರೆ ಅಲರ್ಜಿ. ನನಗೆ ಹಿಂದಿ ಡೌನ್ 72 ಅಜಿಟೇಷನ್ ನಾನು ಫಸ್ಟ್ ಇದ್ದೆ ಜೈ ಡೌನ್ ಅನ್ಲಕ್ಕ. ನನಗೇನು ಹಿಂದಿ ಅಂದರೆ ಲಿಪಿ ನಾನು ಏನು ಕಲಿತೀನಿ ಅಂತ, ದೊಡ್ಡಿದ್ದೇನು ಕಲಿ ನೀನು ಬೇಕಾದ್ರೆ ಹೇಳ್ಕೊಡ್ತೀನಿ ಬಾ ಅಂತ. ಪಾಪ ನಾನು ಕೂತ್ಕೊಂಡು ಆ ಇದ್ದಿಂದ ಹೇಳ್ಕೊಟ್ಟಾರು. ಕೃಷ್ಣಮೂರ್ತಾಚಾರ್ಯರು ಋಣ ನಮಗೆ ಹೆಚ್ಚಿಗೆ ಉಪಕಾರ ಮಾಡೋದು ಪದ್ಮನಾಭಾಚಾರ್ಯ ಹತ್ರ ಹೇಳಿದಷ್ಟು ಪಾಠ ಯಾರ ಹತ್ರ ಕೇಳಿಲ್ಲ ನಾನು. ಆಗಲಿ ಬೇಸಿಕ್ಸೇ ಕೊಟ್ಟಿರ್ತಾರೆ ನೋಡಿ, ಅವರು ಮರ್ಯಾಗಿಲ್ಲ. ನಾವು ಕೃಷ್ಣಮೂರ್ತಾಚಾರ್ಯ ನಮಗೆ ಆ ಇಂದ ಕಲಿತು ಐಗುಂಡ್ರಕ್ಕಿಂತ ಅವರು ಐಗುಂಡ್ರಕ್ಕೇನೋ ಗೊತ್ತಿಲ್ಲ ನಮ್ಗೆ. ಈ ಅಸಲು ಗೊತ್ತಿಲ್ಲ. 30 ಜನ ಸಂಸ್ಕೃತ ಭಾಷೆ ಪುಸ್ತಕ ಕೊಂಡ್ಕೊಂಡು ಹಿಡ್ಕೊಂಡು ಮನೆಗೆ ಕೂತ್ಕೊಂಡು ಪಾಠದ ಕೂತ್ಕಾಲಕ್ಕೆಲ್ಲ ಬೈಯೋರು. ಸಂಸ್ಕೃತ ನಮ್ಮ ಬೇರೆ ಪುಸ್ತಕ, ಕನ್ನಡ ಪುಸ್ತಕ, ತೆಲುಗು ಪುಸ್ತಕ ತೊಗೊಂಡು ಹೋದರೆ ಅವತ್ತೆಲ್ಲ ಬೈಯೋದೇ ಸ್ಟಾರ್ಟ್. ಅವು ಸಂಸ್ಕೃತ ಹಿಡಿ, ಸಂಸ್ಕೃತ ನಮ್ಮಿಂದ ಬಿದ್ದು ಲಾಸ್ಟಿಗೆ ಅವ್ರು ಸಂಸ್ಕೃತ ಕಲಿಯೋ ತನಕ ಬಿಡಲೇ ಇಲ್ಲ. ಅವ್ರನ್ನ ಇವತ್ತು ದಿನಾಲೂ ನೆನೆಸ್ತೀನಿ. ಏನೋ 4 ಶಬ್ದಗಳು ತೊಗೊಂಡು ನಾನೇನೋ ಬಿಡಿಸ್ಲಿಕ್ಕೇನೋ ಆಗ್ತದೆ ಅಂತಂದರೆ ನಮ್ಗೆ ಇದ್ರ ಮೇಲೆ ಹೆಚ್ಚಿಗೆ ಪ್ರೋತ್ಸಾಹ ಕೊಟ್ಟವ್ರು ನಮ್ಮ ಪದ್ಮನಾಭಾಚಾರ್ಯ ಪಾಠ ಶೈಲಿ. ಇವ್ರೇನಂದ್ರೆ ಇವರು ವಿಚಿತ್ರವಾದ ಶೈಲಿ. ಪದ್ಮನಾಭಾಚಾರ್ಯ ಶೈಲಿ ಯಾರು ಹೇಳೋಂಗಿಲ್ಲ. ಎಲ್ಲ ಭಾಳ ಜನ ತಂದ್ರೆ ಪಾಠಕ್ಕೆ ಹೋಗಿಲ್ಲ. ಪದ ವಿಭಾಗ ಮಾಡಿ ಅರ್ಥಾನುಸಂಧಾನ ಬರುವಂತೆ ಪಾಠ ಹೇಳ್ತಾರೆ ಅವ್ರು. ಹಾಗೆ ಹೇಳೋ ಸ್ಟೈಲ್ ಬ್ರಹ್ಮಸೂತ್ರ ಭಾಷೆ ನಮ್ಗೆ ಹೇಳಿದಷ್ಟು ಕ್ಲಾರಿಟಿ ಯಾರು ತತ್ವಪ್ರಕಾಶ ಸಹಿತ ಹೇಳಿದರು. ಅಷ್ಟು ಸೂಪರಾಗಿ ಹೇಳ್ಯಾರ ಅವರು. ಅದು ಹೇಳಿದ ಮೇಲೆ ಟೀಕಾವಾಕ್ಯದ ಮೇಲೆ ನಮಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ಲಿಕ್ಕೆ ನಮ್ಮ ಆಚಾರ್ಯ ಕಾರಣ. ಇವತ್ತು ಇಲ್ಲಿ ಇಷ್ಟು ದೊಡ್ಡ ಭವನ ಬಂದದೆ, ಒಂದು ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ, ಬಂಡಗೂಡಿಂದ ಇಲ್ಲಿ ಬಂದದೆ ಅಂತಂದರೆ ನಮ್ಮ ಗುರುಗಳೇ ಕಾರಣ. ಅವ್ರು ಸುಮಧ್ವಿಜಯ ಪಾರಾಯಣ ಮಾಡ್ಲಿಕ್ಕೆ 27 ಜನ ಇದ್ರಲ್ಲ, 27 ಜನ ತಂಡ ಬಂದ್ಬಿಡ್ತು ಹಾಗೆ ಎಲ್ಲ. ಆವಾಗೆಲ್ಲ ಸುಮಧ್ವಿಜಯ ಪಾರಾಯಣ ಮಾಡಿ ಅದು ಒಂದು ಪಾರಾಯಣಕ್ಕೆ 3,000 ಅಂತ ಇಟ್ಟು ಅದ್ರ ತೊಗೊಂಬಂದಿರಲ್ಲ. ಅದು ಬಂದು ಇವೆಲ್ಲ ದೊಡ್ಡ ಆಚಾರ್ಯಗೆಲ್ಲ ಬೀಳ್ಬಿಡ್ತು. ಆಮೇಲೆ ಎಲ್ಲರೂ ಕಲ್ತದೋ ಇಷ್ಟು ದೊಡ್ಡ ಬಿಲ್ಡಿಂಗ್ ಆಗಿದೆ ಇವತ್ತೆಲ್ಲ. ಇದಕ್ಕೆಲ್ಲ ಬೇಸ್ ಏನಂದ್ರೆ ನಮ್ಮ ಕೃಷ್ಣಮೂರ್ತಾಚಾರ್ಯ ಏನು 27 ಜನ ಇದೆ. ಯಾಕೆ ಸುಮ್ಮನೆ ಕ್ಯಾಜುವಲಾಗಿ ತಯಾರು ಮಾಡಿದರು. ಬಂಡಗೂಡಮ್ನಾಗ ಅಲ್ಲಿಂದ ಇದ್ದಿದ್ದಕ್ಕೆ ಅದಕ್ಕೆ ಸುಮಧ್ವಿಜಯ ಪಾರಾಯಣ ಮಾಡೋದು. ಅಲ್ಲಿ ಜಯರಾಮಾಚಾರ್ಯ ಇವರೆಲ್ಲ ಕಲ್ತು ಗ್ರೂಪ್ ಆಗಿಲ್ಲ ತಯಾರು ಮಾಡಿದರು. ಅದು ಹಾಗೇ ಕಂಟಿನ್ಯೂ ಆಯಿತು. ಕಂಟಿನ್ಯೂ ಆಗಿ ಲಾಸ್ಟಿಗೆ ಮಠ ಆಗಿಲ್ಲ, ವಿದ್ಯಾಪೀಠ ಆಗಿ ಇವತ್ತೊಂದು 6 ಜನ ಸಮಗ್ರ ಸುಮಧ್ವಿಜಯ ಪರೀಕ್ಷೆ ಕೊಟ್ಟು ಇಷ್ಟೆಲ್ಲ ಆಗ್ಲಕ್ಕೆ ಅದೇ ಕಾರಣ ಆಯಿತು. ಬೇಸಿಕ್ ನಮ್ಮ ಕೃಷ್ಣಮೂರ್ತಾಚಾರ್ಯ ಆಯ್ತು. ನಮ್ಮ ಸತ್ಯಾತ್ಮಕ ತೀರ್ಥರು ಒಂದು ಸಾರಿ ಮೆಹಬೂಬ್ನಗರ್ನಾಗ ಒಂದು ಸಾರಿ ಹೇಳಿದ್ರು, ನೋಡೋ ಎಲ್ಲ ಕಡೆ ಮಠಗಳು ಕಟ್ತೀರಿ, ಮಠ ಕಟ್ಟಿದರೆ ಏನೋ ಶ್ರಾದ್ದಗಳು ಮಾಡ್ತೀರಿ, ಅದು ಏನೋ ಮಾಡ್ತೀರಿ, ಸತ್ಯಾನ ಪೂಜೆ ಮಾಡ್ತೀರಿ.
ಪುಣ್ಯ ಬರ್ತದೆ. ಯಾವ ಮಠದಲ್ಲಿ ನಿತ್ಯ ಪೂಜೆ ಆಗ್ತದೋ ಕ್ಯುಮುಲೇಟಿವ್ ಪುಣ್ಯ ಬರ್ತದೆ ನಮಗೆ ಅಂತ ಹೇಳ್ತಾರೆ ಸ್ವಾಮಿಗಳು ಹೇಳ್ತಾರೆ. ಅದಕ್ಕೋಸ್ಕರ ನಾನು ಇದ್ರೂ ಹೋದರೂ ನೆಕ್ಸ್ಟ್ ಪ್ರಾಬ್ಲಮ್ ಇರ್ತದೆ, ಕ್ಯುಮುಲೇಟಿವ್ ಪುಣ್ಯಕ್ಕೆ ಆಚಾರ ಕೊಡ್ತಾರೆ, ಅದು ಗ್ಯಾರಂಟಿ. ಯಾಕಂದರೆ ಅವ್ರು ಚಟ, ಪಾಠ ಹೇಳೋ ಚಟ, ಅವ್ರ ಮಗನ ಹಾಗೆ ಇರ್ತಾರೆ, ಇವರೆಲ್ಲ ಬಂದವರೆಲ್ಲ ಹಾಗೆ ಇರ್ತಾರೆ. ನಾವು ಎಲ್ಲಿದ್ರೂ ಕೂಡ ನಮ್ಮ ಪುಣ್ಯ ಕ್ಯುಮುಲೇಟಿವ್ ಪುಣ್ಯ ಅಂತ ಬಂದೇ ಬರ್ತದೆ. ಅದೊಂದು ದೊಡ್ಡ ಹೆಮ್ಮೆ ನನಗೆ. ಅದಕ್ಕೋಸ್ಕರ ನಮಗೆಲ್ಲ ನಮ್ಮ ಪ್ರಾರಂಭ ಆಗಿದ್ದು ನಮ್ಮ ಆಧ್ಯಾತ್ಮಿಕದ್ದು ಇದೆಲ್ಲ ನಮ್ಮ ಕೃಷ್ಣಮೂರ್ತಾಚಾರ್ಯರು ಇವ್ರ ಹತ್ರ ಇವರು ಬಂದು ಲಾಸ್ಟಿಗೆ ಸುಧಾ ಪಾಠ ಹೇಳಿ ಮುಗಿಸ್ತಾರೆ. ಅಂದ್ರೆ ಶ್ರೀ ಕೃಷ್ಣ ಎರಡೇ ನಿಮಿಷ ಅದು ಕೊಡಿ. ಹಲೋ, ನಮ್ಮ ತಂದೆಯವರು ಭಾಗವತ ಪ್ರವಚನಕಾರರಿದ್ದರು. ಅವರು ನನ್ನ ದುರದೃಷ್ಟ 10 ವರ್ಷದ ವಯಸ್ಸಿನಲ್ಲಿ ಅವರು ತೀರ್ಕೊಂಡರು. ಅವರು 10 ವರ್ಷದ ವಯಸ್ಸಿನಲ್ಲಿ ತೀರ್ಕೊಂಡ್ರು. ಸಣ್ಣ ವಯಸ್ಸಿನಲ್ಲಿ ಅವರು ಹೇಳುವ ಶ್ಲೋಕ ಸ್ತೋತ್ರ ಅವೆಲ್ಲ ಇತ್ತು. ಅದಾದ ಮೇಲೆ ನಾನು ನನ್ನ ಮಧ್ವ ಸಂಪ್ರದಾಯದ ಬಗ್ಗೆ ಇರೋ ಒಂದೇ ಒಂದು ಕನೆಕ್ಷನ್ ಏನಂದರೆ ಪೂಜೆ ಮಾಡ್ಕೊಬೋದು, ಸಂಧ್ಯಾವಂದನೆ ಮಾಡ್ಕೊಬೋದು. 10 ವರ್ಷದ ವಯಸ್ಸಿನಲ್ಲೇ ನನಗೆ ಉಪನಯನ ಆಯಿತು. ಆಮೇಲೆ ಸತ್ಯ ಪ್ರಮೋದ ತೀರ್ಥರು ನಮ್ಗೆ ಉಪದೇಶ ಮಾಡಿದವರು. ನಮ್ಮ ತಂದೆಯವರು ಪಂಡಿತರಾದದ್ದಕ್ಕೆ ಅವರು 18,000 ಶ್ಲೋಕಗಳು ಭಾಗವತ ಬಾಯಿಲೆ ಇದ್ದದ್ದಕ್ಕೆ ಅವರನ್ನು ಭಾಳ ಪ್ರೀತಿ ಮಾಡ್ತಿದ್ದರು ಸ್ವಾಮಿಗಳು. ಅದರಿಂದ ಸ್ವಾಮಿಗಳ ಪರಿಚಯ ನನಗೆ 3 ವರ್ಷದ ವಯಸ್ಸಿನಿಂದ ಆಯಿತು. ಆದರೆ ನಮ್ಮ ತಂದೆಯವರು ಹೋದ ಮೇಲೆ ನಾನು ಓದಿನಲ್ಲಿ ವೆಬಿನಾರ್ ಹೋಗಿ ಇದೆಲ್ಲ ಮಾಡಿ ಕೊನೆಗೆ ವೆಬಿನಾರ್ ಹೋದದ್ದಕ್ಕೆ ನನಗೆ ಪ್ರಾರಂಭದಲ್ಲಿ ಕನ್ನಡ ಪರಿಚಯ, ಅದಕ್ಕಿಂತ ಮೊದಲು ಕನ್ನಡ ಪರಿಚಯ ಇಲ್ಲ. ಆದರೆ ಅದರಿಂದ ಕನ್ನಡ ಪರಿಚಯ ಇದ್ದದ್ರಿಂದ ಸ್ವಾಮಿಗಳು ಪ್ರವಚನ ಕೇಳೋದಷ್ಟೇ ಗೊತ್ತು. ಆದರೆ 2001-2 ಇಂದ ಆಚಾರ್ಯ ಪರಿಚಯ ಆಯಿತು. ಆದರೂ ನಾನು ನಿಜವಾಗಿ ನನಗೆ ಆ ಗಂಧವನ್ನು ಭಾಗ್ಯ ಬಂದಿಲ್ಲ. ಈ ಗೋಪಾಲರಾವ್ ಅವ್ರ ಕಡೆಯಿಂದ ಈ ಪಾಠದಲ್ಲಿ ಸೇರಿಸಿದ್ದು ಆವಾಗಿಂದ ನಮ್ಮ ಪರಿಚಯ ಜಾಸ್ತಿ ಆಯಿತು. ಆಮೇಲೆ ಆಚಾರ್ಯರು ಹೇಳೋ ಪದ್ಧತಿ ಇವಾಗ ನನಗೆ ಏನು ನಾನು ಅನುವಾದ ಮಾಡಿದ್ದು ಅದು ಯಥಾಮತಿ ಸ್ವಲ್ಪ. ಅದರ ಆಮೇಲೆ ನನ್ನ ಪದಗಳ ವಿನ್ಯಾಸ ಏನಿದೆಯೋ, ಪದಕೋಶ ನನ್ನಲ್ಲಿ ಏನು ಬಂದಿದೆಯೋ, ಸಂಸ್ಕೃತವಾಗಲಿ ಕನ್ನಡವಾಗಲಿ 90% ಕೊಟ್ಟಿದ್ದು ಆಚಾರ್ಯರು. ಅದಕ್ಕಿಂತ ಮೊದಲು ಅಷ್ಟು ನಾಲೆಡ್ಜ್ ನನಗಿಲ್ಲ. ಆಚಾರ್ಯರ ಪರಿಚಯ ಪಾಠದ ಮೇಲೆ ಆಮೇಲೆ ನನ್ನ 90% ಆ ಪದಕೋಶ ಅವೆಲ್ಲ ಅವರೇ ಕೊಟ್ಟಿದ್ದು. ಈಗ ನಾನು 11 ಪುಸ್ತಕ ಬರೆದದ್ದು ಕೇವಲ ಅವರ ಅನುಗ್ರಹದಿಂದಲೇ, ಅವರ ಮಾರ್ಗದರ್ಶನದಲ್ಲಿ. ನಾನು ಅಮೆರಿಕಾ ಹೋದಾಗ ಮಾರ್ನಿಂಗು ಈವ್ನಿಂಗು ನೈಟು ಯಾವಾಗೋ ಮಾಡ್ತಾಯಿದ್ದೆ ಫೋನು. ಅಲ್ಲಿನ ಟೈಮ್ ಪ್ರಕಾರ ನೋಡಿಕೊಂಡು ಯಾವಾಗಲೂ ಅವರು ಬೇಡ ಈ ಟೈಮ್ ಸರಿಯಲ್ಲ ಅಂಥೇಳಿ ಅಂದಿಲ್ಲ. ಯಾವಾಗ ಫೋನ್ ಮಾಡಿದ್ರು ಅವರು ಅದಕ್ಕೆ ಬೇಕಾದ ಸಂಶಯ ಪರಿಹಾರ ಮಾಡ್ತಿದ್ದರು. ಹೀಗಾಗಿ ಅವರ ಋಣ ನನ್ನಲ್ಲಿ ಭಾಳ ದೊಡ್ಡ ಋಣಿಯಾಗಿದ್ದೇನೆ. ಅವರ ಅನುಗ್ರಹದಿಂದ ಪುಸ್ತಕ ನಡೆದಾ ಇದೆ. ಮುಂದಿನ ಪುಸ್ತಕ ಇನ್ನೂ ಅವರ ಆಶೀರ್ವಾದದಿಂದ ನಡಿಬೋದು. ಅವರ ಅನುಗ್ರಹ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಹೇಳಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಹರೇ ನಮಃ. ಶ್ರೀ ಗುರುಭ್ಯೋ ನಮಃ. ಸತ್ಯ ಪ್ರಮೋದ ತೀರ್ಥಾರ್ಯ ನವಮಿ ನ್ಯಾಯ ಸುಧಾರಕ ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಹರಿ ಓಂ. గత 5 రోజుల నుండి ఇక్కడ విశేషంగా జ్ఞాన కార్యం అనేది జరుగుతుంది. మీరందరూ దానికి సాక్షిగా ఉన్నారు. మొదటి రోజు ఆచార్య గారి అనుపస్థితిలో పండితులు ఉద్గీతాచార్యులు కార్యక్రమాన్ని చక్కగా నిర్వహణ చేశారు. ఆ సందర్భంలో మీరు ఒక 2 మాటలు చెప్పండి అని నాకు చెప్పారు వాళ్ళు. కాబట్టి ఆ రోజు నేను మాట్లాడాను. ఆచార్య వారు లేరు. మళ్ళీ అదే విషయాన్ని చెప్తాను, కొత్త విషయాన్ని నేను చెప్పను. కాబట్టి మనమందరము రామాయణం వింటుంటాం, భాగవతం వింటుంటాం. దేవలోకంలో ఉన్నటువంటి గంగ
గంగ ఉండేది దేవలోకంలో, కానీ దాన్ని భూలోకానికి తెచ్చింది ఎవరండి? భగీరథుడు కదా. భూలోకంలో ప్రవహించేటట్టు తర్వాత పాతాళం కూడా తీసుకెళ్ళాడు. త్రిపథగామిని అని పిలుస్తారు గంగను. అయితే దేవలోకంలో ఉన్నటువంటి గంగను భూమిపైనికి తీసుకొచ్చింది భగీరథుడైతే, మన మల్కాజ్గిరిలో నిత్యంగా జ్ఞానగంగను ప్రవహించేవారు మన ఆచార్యులు. నిజంగా సామాన్యం కాదండి. నేను మొదటి రోజే చెప్పాను, నేను గర్వంగా చెప్పుకుంటాను. ఏమంటే ఎక్కడైనా వెళ్తే ఆచార్యులు వారి పేరు నేను తీసుకోకూడదు, పెద్దవాళ్ళు అయినా కూడా ఎక్కడ వెళ్ళినా కూడా పద్మనాభాచార్యులు గారు అంటే మాకు అంత అభిమానం అండి. మా ఆచార్యులు అని చెప్పుకుంటాం. మా గురువుగారు కృష్ణాచార్య గారు, కడప కృష్ణాచార్య గారు అని ప్రసిద్ధి వాళ్ళకు. కడప అంటే ఎవరికి తెలియదండి. ఒక సమయంలో కడప అంటే ఎవరికి తెలియదు, కానీ వాళ్ళు ఊరికి వెళ్ళి ప్రవచనం చేసి కడప కృష్ణాచార్య అని చెప్పి కడపకు ఒక ప్రసిద్ధి వచ్చేసింది. అలాగా ఈరోజు మన మల్కాజ్గిరికి కూడా ఒక ప్రసిద్ధి వచ్చింది. ఊర్లో అందరికీ తెలుసు, ఎక్కడ వెళ్ళినా మల్కాజ్గిరి అంటే. అది దేనివల్ల అండి? మన ఆచార్యుల వల్ల. కాబట్టి అంత అద్భుతమైనటువంటి కార్యాన్ని మన గురువుగారు ఇక్కడ చేస్తున్నారు. నిరంతరంగా ఒకటి కాదు, రెండు కాదు, 2001 సంవత్సరంలో ఏమైతే ఇక్కడ ప్రతిష్టాపన జరిగింది, అదే సమయంలో మన సత్యాత్మ తీర్థ స్వాముల వారి ఒక దివ్య అమృతహస్తం నుండి ఇక్కడ ఏదైతే ఒక మఠము అలాగే విద్యాపీఠం ప్రతిష్టాపన అయ్యిందో, ఆ రోజు నుండి ఈ రోజు వరకు ఒక్కరోజు కూడా విడిచిపెట్టకుండా ఇక్కడ పాఠ ప్రవచనం జరుగుతుంది. నిజంగా ఇది మనం అందరం గర్వపడాల్సినటువంటి విషయం. మన హైదరాబాద్ భాగ్యనగరంలో మన మల్కాజ్గిరి అంటే ఇది ఒక తపోభూమి ఇది. కాబట్టి అలాంటి గొప్ప కార్యము మన ఆచార్య వారు చేస్తున్నారు. నిజంగా శ్రీమన్ న్యాయసుధా గురించి మాట్లాడేటువంటి పెద్దవాడిని నేను కాదు. మేరుకృతి అది మన మాధ్వ సమాజంలోనే మేరుకృతి అంటే అది శ్రీమన్ న్యాయసుధ. అది చదవాలి, అర్థం అవ్వాలంటే దానికి న్యాయశాస్త్రము చక్కగా చదవాలి, వ్యాకరణం కావాలి, మీమాంస కావాలి, అన్నీ కావాలి. లేదంటే మనకు అర్థం కాదది. అలాంటి జటిలమైనటువంటి గ్రంథాన్ని శిష్యులకి పాఠము చెప్పాలి, వాళ్ళు అర్థము చేసుకోవాలి, వాళ్ళు పరీక్ష ఇవ్వాలంటే ఎంత పరిశ్రమ ఉండాలో ఆలోచించండి. కాబట్టి ఈరోజు సమగ్ర విద్యాపీఠం నుండి 6 విద్యార్థులు సమగ్రమైనటువంటి న్యాయసుధా పరీక్షను ఇచ్చారంటే ఆచార్యుల వారి పరిశ్రమ ఎంత ఉండాలో ఆలోచించండి. ఒక విషయం మనం ఇంకొకరికి తెలిసేటట్టు చెప్పాలంటే మనకు మొదటగా ఆ విషయం చక్కగా అర్థమవ్వాలి. కాబట్టి అలాంటిది ఒక రాతిని చెక్కి దాన్ని ఒక విగ్రహం చేయాలంటే ఎంత పరిశ్రమ కావాలి కదా, అలాంటి పరిశ్రమ మన ఆచార్యుల వారిది. ఈరోజు కేవలం విద్యార్థులకు అంతేకాదు గృహస్థులకు కూడా పాఠం చెప్తున్నారంటే చూడండి ఆచార్యుల వారు. ప్రతి ఒక్కరు కూడా, నేను ఒక్కరోజు కూడా విడిచిపెట్టలేదు. మా నాన్నగారు ప్రతిరోజు 4:30 అయితే చాలు, అరే వెళ్ళాలి పద అని. అంత ఉత్సాహం వాళ్ళకు, అంత ఉత్సాహం. కాబట్టి వచ్చి ఏమి లేదు, మా నాన్న చెప్పింది ఒకటే మాట, అక్కడ వెళ్ళాలి, ఒక 2 శబ్దాలు మన చెవికి పడినా చాలరా అనేవారు. కాబట్టి అంత చక్కగా గృహస్థులందరూ కూడా ఎంత చక్కగా అనువాదం చేశారంటే, ఒకటి రాసుకొని వచ్చి దాన్ని చదవడము ఏమి తప్పు కాదు, కానీ మనకు ఒకటి ఏంటంటే విషయం మనకు తెలిసి ఉండాలి. కాబట్టి అలాగ ప్రతి ఒక్కరు కూడా ఆ విషయాన్ని అర్థము చేసుకొని చక్కగా ప్రతి ఒక్కరు కూడా అనువాదం చేశారు. మొదటి రోజు నేను చెప్పాను, మీ అందరికీ గుర్తుండొచ్చు, ఏమంటే గురువుల స్థానం చాలా గొప్పది. గురువుల నుండి మనము ఉపదేశాన్ని పొందాలి. ఆ విద్యనే బలవత్తరం అంటారు. గురుప్రసాదో బలవాన్ నతస్మాత్ బలవత్తరం అని శాస్త్రం చెప్తుందండి. కాబట్టి మనమేదో 2 పుస్తకాలు ఇంటికి తెచ్చుకొని అనువాదం చేసింది చదివేసి మనం విషయం తెలుసుకున్నామంటే సరిపోదు. మనం ఎలాంటి శ్రవణం చేయాలి తెలుసా? ఆచార్యుల వారు చెప్తారు. సూత్రం ఉంది కదా న్యాయసుధాలో, ప్రధానవదేవి తదుక్తం ఓం అని చెప్తారు కదా. అక్కడ ఏం చెప్తారు? గురుప్రసాదో బలవాన్ తస్మాత్ బలవత్తరం. గురువుల సేవ చేయాలి. మనం మహాభారతంలో అంతా వింటాం. ఆదిపర్వంలో ధౌమ్య ఋషుల సేవ ఎలా చేశారండి? ఆరుని, ఉపమన్యు, వేదాని అద్భుతంగా సేవ చేశారు. వాళ్ళు చేసిన సేవకు ప్రసన్నులయ్యి కేవలం తలపైన చేయి పెట్టి అయింద్రాని అధ్యయనము ఇంకా నువ్వు వెళ్ళొచ్చు అని చెప్పారంట. బ్రహ్మజ్ఞానులు అయిపోయారంట. కాబట్టి గురువుల అనుగ్రహాన్ని పొందాలి మనం. అందుకే గురువుల శుశ్రూష చేసి, గురువుల సేవ చేసి, ఆ గురువులు ప్రసన్నులయ్యి మనకేమి ఉపదేశం చేస్తారో
అలాంటి శ్రవణము మనకి మోక్ష సాధనం అవుతుంది, కేవలం ఏదో 2 గ్రంథాలు చదువుకుంటే కాదు. కాబట్టి మన అందరి గొప్ప భాగ్యం అంటే ఈరోజు మన ప్రాంతంలో ఇలాంటి గొప్ప విద్వాంసులు ఉన్నారు. ఈరోజు ఆచార్యుల వారికి ఎంత అంటే, నేను ఇప్పుడే చెప్పారు, మన గోపీకృష్ణ గారు కూడా చెప్పారు, గొప్ప 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 విద్వాంసులని ఎవరు ఉన్నారో వాళ్ళలో మన ఆచార్యుల వారు ఒకరు. అంత నిజంగా మనం గర్వంగా చెప్పుకోవాలి. అలాంటిది ఇలాంటి గురువుల నుండి మీరందరూ కూడా ఉపదేశం శ్రవణం చేశారు కదా, ఉపదేశం పొందారు కదా, మీరే ధన్యులు. ఇదే మనకు సూత్రభాష్యంలో కూడా చెప్తారండి. కేవలం శ్రవణము చేస్తే ఎక్కడో పల్లి శ్రవణం చేయడం కాదు. ఎలాంటి శ్రవణం ఉండాలి అది అంటే శాంతిపాఠపూర్వకంగా శ్రవణం చేయాలి, శాంతిపాఠం వేసి శ్రవణం చేయాలంట. అందుకే చాందోగ్యంలో వస్తే ఆ కథ చెప్తారు కదా మనకు, సత్యకాముడు చెప్తారు. సత్యకామ అని వాయుదేవుడి నుంచి ఉపదేశం పొందాడు, బ్రహ్మదేవుడి నుంచి ఉపదేశం పొందాడు, అగ్నిదేవుడి నుంచి ఉపదేశం పొందాడు, వరుణుడి నుంచి ఉపదేశం పొందాడు. విషయమంతా తెలుసుకున్నాడు, చక్కగా తెలుసుకున్నాడు, గొప్ప విద్వాంసుడయ్యాడు. అయినా కూడా చివరికి గౌతముల దగ్గరికి వచ్చాడు. గౌతముల దగ్గరికి వచ్చి, గురువుగారు మీరే నాకు అనుగ్రహం చేయండి, మీరే ఉపదేశం చేయండి అని ప్రార్థించాడంట అండి. కాబట్టి దీని వలన మనకేమి తెలుస్తుంది? గురువుల దగ్గరికి వెళ్ళాలి, గురువుల సేవ చేయాలి, ఆ గురువుల నుండి ఉపదేశం పొందితే అది మనకి మోక్ష సాధనం అవుతుంది. అలాంటి శ్రవణాన్ని మీరందరూ కూడా చేశారు. ఇదొక పవిత్ర భూమి అండి. ఒక్క అనుభవాన్ని నేను మీతో పంచుకుంటానండి. చాలా రోజుల నుంచి అది మనసులో ఉంది, నాకు చెప్పలేకపోయాను, ఎవరి ముందు చెప్పుకోలేకపోయాను. కానీ ఒక అనుభవం చెప్తాను నేను. ఏమంటే 1990 ఇప్పుడు ఇది ఏదైతే గర్భగుడి ఉంది కదా, గర్భగుడి, ఆ గర్భగుడి నుంచి ఇక్కడ ఈ విద్యార్థుల ఇదంతా ఉంది కదా, మా అమ్మమ్మ వాళ్ళు ఉండేవాళ్ళు ఇక్కడ. మా అమ్మమ్మ వాళ్ళు ఉండేవాళ్ళు. వాళ్ళు ఇల్లు కట్టాలనేటప్పుడు ఈ బునాది వేస్తారు కదా, శంకుస్థాపన. అప్పుడు ఇక్కడ ఏమీ లేదండి, ఇక్కడ అన్ని పొలాలే. ఇక్కడ వర్షం పడితే ఇంతవరకు నీళ్ళు వచ్చాయి, ఇక్కడ నడవడానికి కూడా కాదు. అలాంటిది పాపం వాళ్ళు ఇల్లు కట్టాలి అని ప్రారంభం చేశారు, తవ్వితే నీళ్ళు వస్తున్నాయి, ఎంత తవ్వినా నీళ్ళు వస్తున్నాయి. అది మేస్త్రి అన్నాడు, ఈ సాధ్యం కాదు, ఇది కట్టడానికి చాలా నీళ్లు ఉన్నాయని. ఆ సందర్భంలో ఏమైంది తెలుసా, ఇక్కడ మన మల్కాజిగిరికి సత్యప్రమోద తీర్థుల వారు వచ్చారు. అప్పటికి ఇక్కడ భిక్ష ఉండేది, గోపాలకృష్ణాచార్య ఇంట్లో వచ్చారు అక్కడికి. మా నాన్నగారు వెళ్ళి అడిగారు, మా అత్తగారు ఇల్లు కట్టాలనుకుంటున్నారు, కానీ అక్కడ ఏమీ అసలు భూమిలో అంతా నీళ్లు ఉన్నాయి, ఏమి అవ్వట్లేదని, కాబట్టి మీరు అనుగ్రహం చేయాలని. సరే వస్తాను పద అన్నారు. అందరూ నాన్న స్వామి అక్కడ వెళ్ళడానికి సాధ్యం కాదు, నీళ్లు బురద బాగుంది, వెళ్ళడానికి కాదు అన్నారు. ఏమి కాదు నేను వెళ్ళొస్తాను అన్నారు. పాపం అనుగ్రహం చేసి వచ్చారు. వచ్చి మంత్రాక్షతి వేసి వెళ్ళారండి, మంచిగా అవుతుందని. వాళ్ళు మంత్రాక్షతి ఏం వేసారు చూడండి, ఆ స్థలంలో మళ్ళీ అక్కడ ఏమి నీళ్లు రాలేదు, ఏమి రాదు, చక్కగా ఇల్లు కట్టేశారు. అంటే గురువుగారి మంత్రాక్షతి బలం చూసారా? అందుకే సత్యప్రమోదుల వారిని మళిస్వామిಗಳು అని పిలిచేవారంట. వాళ్ళు ఎక్కడ వర్షం కురివదో అక్కడ వాళ్ళు వెళ్తే పాదార్పణ పెడితే చాలు, అక్కడ వర్షం కురిసేదంట. ఎక్కడ అతివృష్టి అవుతుందో అక్కడ వెళ్తే ఆగిపోయేదట ఈ సామర్థ్యం. కాబట్టి అలా మంత్రాక్షతి వేస్తే ఇల్లు అయిపోయింది, తర్వాత మఠం అయింది, అంతా వేరే. ఆ రోజు వాళ్ళు వచ్చి ఎక్కడ మంత్రాక్షతి వేసి వెళ్ళారు చూడండి, అక్కడే వాళ్ళు వచ్చి ఉన్నారు. అంటే మహానుభావులు, త్రికాల జ్ఞానులు ఇక్కడ ముందు నేను వచ్చి కూర్చుంటానని వాళ్ళ సంకల్పం ఉండోదేమో, వచ్చి మంత్రాక్షి చేశారు. అక్కడ ఈరోజు వాళ్ళ సన్నిధానం ఉంది. కాబట్టి ఇంత అద్భుతమైనటువంటి జ్ఞానకార్యం అనేది నిరంతరంగా నడుస్తుంది కదండి. నిజంగా ఎంత చెప్పినా కూడా తక్కువనే. కాబట్టి ఇలాంటి గురువులు దొరకడం అనేది మన భాగ్యం అని చెప్తూ, మాకు అందరికీ కూడా ఇలాగే గురువుగారు అనుగ్రహం చేస్తూ ఉండాలని చెప్తూ, అందరి తరఫున గురువుగారికి ఒక సాష్టాంగ నమస్కారం చేసి నా 2 మాటలు ముగిస్తున్నాను. శ్రీకృష్ణార్పణమస్తు. एको देवः सर्वभूतेषु गूढः सर्वव्यापी सर्वभूतान्तरात्मा कर्माध्यक्षः सर्वभूतादिवासी साक्षी चेता केवल निर्गुणश्च ಎನ್ನುವ ಪ್ರಮಾಣಗಳಿಂದ ವೇದವ್ಯಾಸ ದೇವರು
ಶ್ರೀಮದಾಚಾರ್ಯರು ವೇದವ್ಯಾಸರು ಹೇಳಿದಂತೆ ಶ್ರೀಮದಾಚಾರ್ಯರು ಅದಕ್ಕೆ ಅನುಗುಣವಾಗಿ ಅನೇಕ ಶ್ಲೋಕಗಳಿಂದಾಗಿ ಬ್ರಹ್ಮಶಬ್ದದಿಂದ ವಾಚ್ಯನಾಗುವಂಥವನು ಯಾರು ಅಂತ ಅನೇಕ ಪ್ರಶ್ನೆಗಳು ಬಂದಾಗ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನೇ ಯಾಕಾಗಬೇಕು, ಇತರ ವ್ಯಕ್ತಿಗಳು ಆಗ್ಬೋದಲ್ಲ ಅಂತ ಅನೇಕ ಪ್ರಶ್ನೆಗಳು ಬಂದಾಗ ವೇದವ್ಯಾಸದೇವರ ಮಾತಿಗೆ ಎಷ್ಟು ಅದ್ಭುತವಾಗಿ ಆ ಮಾತನ್ನು ಸ್ಟ್ಯಾಂಡ್ ಮಾಡಬೇಕಾಯಿತು, ಆ ಮಾತುಗಳು ಎಷ್ಟು ವಜನದ, ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಮಹಿಮಾ ಅಥವಾ ಅದ್ಭುತವಾಗಿರ್ತಕ್ಕಂತಹ ಯೋಗ್ಯತೆ ಇರುವಂತಹ ವ್ಯಕ್ತಿನೇ ಈ ಬ್ರಹ್ಮಶಬ್ದದಿಂದ ವಾಚ್ಯನಾಗ್ತಾನ, ಇತರರು ಯಾರೂ ಕೂಡ ವಾಚ್ಯರಾಗುವುದಿಲ್ಲ ಅಂತ ಮಾತಿಗೆ ಶ್ರೀಮದಾಚಾರ್ಯರು ಅಷ್ಟೇ ಪಕಡ್ಬಂದಿಯಾಗಿ ಪರ್ಫೆಕ್ಟಾಗಿ ವಿತ್ ಲಾಜಿಕ್, ಬೇಕಂದ್ರೆ ನಾನು ಆಂಗ್ಲ ಶಬ್ದಗಳನ್ನ ಆಡ್ತಾ ಇದ್ದೀನಿ, ಬೇಕಂತೆ ಅಷ್ಟೇ ಲಾಜಿಕ್ ಆಗಿ ಅಷ್ಟೇ ಸಮಯ ಸಂದರ್ಭ ತಕ್ಕಂತೆ ಯೋಗ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಶ್ರೀಮದಾಚಾರ್ಯರು ನಮಗೆ ಅದ್ಭುತವಾಗಿರ್ತಕ್ಕಂಥ ಶ್ಲೋಕಗಳಿಂದಾಗಿ ಸಮರ್ಥನೆ ಮಾಡ್ತಾರೆ. ಆ ಮಾತಿನ ತಕ್ಕಂತೆ ಶ್ರೀಮನ್ ನ್ಯಾಯಸುಧಾ ಗ್ರಂಥ ಆಗಿರ್ಬೋದು, ತತ್ವಪ್ರಕಾಶಿಕ ಗ್ರಂಥ ಆಗಿರ್ಬೋದು, ಇವುಗಳಲ್ಲಿ ಟೀಕಾಕೃತ್ಪಾದರು ಕೂಡ ಅಷ್ಟೇ ಅದ್ಭುತವಾಗಿ ಪಕಡ್ಬಂದಿಯಾಗಿ ಆ ಮಾತುಗಳನ್ನು ಸಮರ್ಥನೆ ಮಾಡಿ ಆ ಬ್ರಹ್ಮಶಬ್ದದಿಂದ ವಾಚ್ಯನಾಗಿರ್ತಕ್ಕಂಥವನು ಇತರರು ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ, ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತನನ್ನು ಬಿಟ್ಟು ಯಾರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನೊಬ್ಬನೇ ಬ್ರಹ್ಮಶಬ್ದದಿಂದ ವಾಚ್ಯನಾಗ್ತಾನೆ. ಸೊ ಅವನೇನೇ ಯೂನಿಕ್ ಆಗಿರ್ತಕ್ಕಂಥವನು, ಅವನೇ ಸರ್ವೋತ್ತಮನಾಗಿರ್ತಕ್ಕಂತಹ ವ್ಯಕ್ತಿ ಅಂತ ಮಾತನ್ನು ಹೇಳಿ ಸಮರ್ಥನೆ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಆ ಒಂದು ಭಗವಂತನ ವಿಶೇಷವಾಗಿ ಸ್ಮರಣ ಮಾಡ್ತಾ ಸುಧಾಮಂಗಳ ಸಂದರ್ಭದಲ್ಲಿ ಈ ವೇದವ್ಯಾಸದೇವರ ಮಾತಿಗೆ ಯಾಕೆ ಮಾತನ್ನು ಹೇಳೋದು ಅಂತಂದರೆ, ಮುಂದೆ ವೇದವ್ಯಾಸದೇವರ ಮಾತಿಗೆ ಗುರುಗಳಾಗಿರ್ತಕ್ಕಂತಹ ತಂದೆಯಾಗಿರ್ತಕ್ಕಂಥ ಶ್ರೀಮದಾಚಾರ್ಯರಿಗೆ ತಂದೆನೂ ಸರಿ, ಗುರುಗಳು ಸರಿ, ಗುರುಗಳು ಹೇಳಿದ ಮಾತನ್ನು ಚತು ತಪ್ಪದೇನೆ ಪಕಡ್ಬಂದಿಯಾಗಿ ಅಷ್ಟು ಪರ್ಫೆಕ್ಟಾಗಿ ಶ್ರೀಮದಾಚಾರ್ಯರು ಸಮರ್ಥನೆ ಮಾಡ್ತಾ ಇದ್ದಾರೆ ಅಂತಂದರೆ ದೇವಾಂಶ ಸಂಭೂತರು ಅಂತ ಮಾತು ಭಾಳ ದೊಡ್ಡದು. ಅದು ಬಾವಿ ಸರಿಸಿಟ್ರೆ ಗುರುಗಳ ಮೇಲೆ ಇರುವಂತಹ ವಿಶ್ವಾಸ, ಪ್ರೀತಿ ಅಥವಾ ಮಾಡಬೇಕಾಗಿರ್ತಕ್ಕಂಥ ಭಕ್ತಿ ಎಷ್ಟು ಅಂತನ್ನೋದು ನಮಗೆ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರಿಂದ ಆರಂಭ ಮಾಡಿಕೊಂಡು, ಪದ್ಮನಾಭ ತೀರ್ಥರಿಂದ ಆರಂಭ ಮಾಡ್ಕೊಂಡು, ಟೀಕಾಕೃತ್ಪಾದದಿಂದ ಆರಂಭ ಮಾಡಿಕೊಂಡು ನಮ್ಮ ಗುರುಗಳ ತನಕನೂ ಕೂಡ ನಾವು ಕಾಣ್ತಿರ್ತೀವಿ. ಅಷ್ಟು ಪರ್ಫೆಕ್ಟಾಗಿ ನಾವು ಮಾಡಿದಾಗ ಮಾತ್ರ ಅನ್ಕೊಂಡ ಕಾರ್ಯಗಳು ಸಕ್ಸಸ್ ಆಗ್ತವೆ, ನೆರವೇರ್ತವೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿಯೂ ಕೂಡ ನಮ್ಮ ಚಿಡಗುಪ್ಪಾಚಾರ್ಯರು ಕೂಡ ವಿಶೇಷವಾಗಿ ಇಷ್ಟು ವರ್ಷದಿಂದ 15 ವರ್ಷದಿಂದ ಹಿಡ್ಕೊಂಡು 25 ವರ್ಷದಿಂದ ಹಿಡ್ಕೊಂಡು ಪಾಠ ಹೇಳಿರ್ತಾರಂತಂದರೆ, ಸ್ಥಾಪನ ಆದಾಗಿಂದ ಹಿಡ್ಕೊಂಡು, ಸ್ಥಾಪನ ಆದಾಗೂ ನಾ ಬಂದಿದ್ದೆ, ಸ್ಥಾಪನಕ್ಕೆ ಮುಂಚೆ ಇನ್ನು ವಿದ್ಯಾಪೀಠಕ್ಕೆ ಹೋಗೋಕೆ ಮುಂಚೆ ನಮ್ಮ ಏರಿಯಾಗೆ ಬಂದು ಪಾಠ ಹೇಳ್ತೀರಿ, ಗೀತಾ ಭಾಷೆ ಪಾಠ 1-2 ಸರ್ತಿ ಮಂಗಳನೂ ಆಗ್ಯದಲ್ಲಿ. ಹಾಗಾಗಿ ಅಲ್ಲಿ ಬಂದು ಪಾಠ ಹೇಳುವಂಥ ಸಂದರ್ಭದಲ್ಲಿಯೂ ಕೂಡ ನಮ್ಮ ತಂದೆಯವರು ನನ್ನ ಬಗ್ಗೆ ಕೇಳಿದಾಗ ಅವಶ್ಯವಾಗಿ ಬಿಡ್ರಿ ಈ ಅಂತ ಅನೇಕ ಯೋಗ್ಯವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿ ನಮಗೆ ಉಪಕಾರ ಮಾಡಿದ್ದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ಸ್ಮರಣ ಮಾಡ್ತಾ, ವಿಶೇಷವಾಗಿ ಅವರ ಅನುಗ್ರಹನೂ ನಾವು ವಿದ್ಯಾಪೀಠಕ್ಕೆ ಹೋಗಿ 2 ಅಕ್ಷರ ಕಲಿಬೇಕಾಯ್ತಂದ್ರು ಅವ್ರ ಅನುಗ್ರಹ, ಮತ್ತು ಇಲ್ಲಿ ಬಂದಾಗ ಪ್ರತಿ ವರ್ಷ ಬಂದಾಗ ಒಂದು ಸರ್ತಿ ಭೇಟಿಯಾಗಿ ಹೋದಾಗ ವಿಶೇಷವಾಗಿ ಎಲ್ಲನೂ ಪ್ರೋತ್ಸಾಹ ಕೊಟ್ಟು ಹಿಂಗೆ ಮಾಡಿರಿ ಅಂಥೇಳಿ ನಮಗೆ ಯೋಗ್ಯವಾಗಿರ್ತಕ್ಕಂಥ ಮಾರ್ಗದರ್ಶನ ಮಾಡಿ ಅನುಗ್ರಹ ಮಾಡ್ತಿದ್ರು ಒಂದು. ಆದರೆ ಇಷ್ಟು ವರ್ಷದಿಂದ ನಿರಂತರವಾಗಿ ಒಂದು ದಿವಸ ಬಿಡದೇನೆ, ಯಾಕಂತಂದರೆ ನಮ್ಮ ಗುರುಗಳ ಮ್ಯಾಲಿನ ಮೇಲೆ ಹೇಳ್ತಿದ್ರು, ಹೊರಗಿನ ಅಧ್ಯಯನ ಮಾಡಬೇಕಾಗಿತ್ತು ಅಂತಂದರೆ 50% ಪುಣ್ಯ ಇತ್ತು ಸಾಕು. ಅದ್ರಾಗೂ PhD ಅಥವಾ MS ಅನ್ರಿ, PhD ಅನ್ರಿ, ಇನ್ನೇನಂತೀರನ್ರಿ, ಡಬಲ್ PhD ಅಂತೀರಿ, ಏನಂತೀರಿ, ಅದಕ್ಕೆಲ್ಲ ಭಾಳ ಅಂತಂದರೆ 55-60% ಪುಣ್ಯ ಇತ್ತಂದ್ರೆ ಸಾಕು, ಗೆದ್ದು ಬಿಡ್ತಾನು. ಆದರೆ ಶ್ರೀಮನ್ಯಾಯಸುಧಾ ಗ್ರಂಥವನ್ನು ಅಧ್ಯಯನ ಮಾಡಬೇಕಾಗಿತ್ತು ಅಂತಂದರೆ ವೇದವ್ಯಾಸದೇವರ ಒಂದು ಅಕ್ಷರವನ್ನು, ಶ್ರೀಮದಾಚಾರ್ಯರ ಒಂದು ಅಕ್ಷರವನ್ನು, ಟೀಕಾಕೃತ್ಪಾದರು ಬರೆದ ಗ್ರಂಥಗಳನ್ನು ಒಂದು ಅಕ್ಷರವನ್ನು ನಾವು ಅಧ್ಯಯನ ಮಾಡಬೇಕಾಗಿತ್ತು ಅಂತಂದರೆ ಮಿನಿಮಮ್ ಕ್ವಾಲಿಫಿಕೇಷನ್ಸ್ ಅಂದರೆ 75-80% ದಾಟಿದ್ರೆ ಮಾತ್ರ, ಅಂದರೆ ಆ ವ್ಯಕ್ತಿ ಹತ್ರ ಅಷ್ಟು ಯೋಗ್ಯತೆ ಇತ್ತಂದರೆ ಮಾತ್ರ ಅಧ್ಯಯನ ಮಾಡ್ಲಿಕ್ಕಾಗ್ತದ. ಇಲ್ಲಕ್ರೆ ಪುಸ್ತಕ ಎದುರಿಗಿರ್ತದ, ಪುಸ್ತಕ ತೆಗೆದು ನೋಡ್ಲಿಕ್ಕಾಗೋದಿಲ್ಲ. ನಮ್ಗೆ ಅನುಕೂಲ 10 ಸರ್ತಿ ಹೇಳ್ತೀವಿ. ಯಾಕೆ ಮಾತ್ರ ಅಂತಂದರೆ ಗುರುಗಳ ಸ್ಮರಣ ಮಾಡ್ತಾ
ಆಚಾರ್ಯರ ಒಂದು ಬಗ್ಗೆ ಅಥವಾ ಶಿವದ ಆಚಾರ್ಯ ಸುಧಾ ಗ್ರಂಥದ ಬಗ್ಗೆ ಒಂದು ಸರ್ತಿ ಹೀಗೆ ಒಂದು ಪ್ರಸಂಗ ಬಂದಿತ್ತು. ಯಾವುದೋ ಮನೆಯ ಸಮಸ್ಯೆ ಬಗ್ಗೆ ಒಬ್ಬ ಹುಡುಗಗೆ ತುಂಬ ತ್ರಾಸಿದ್ದಾಗ ಓದಬೇಕಾದಾಗ ಸ್ವಲ್ಪ ಲಕ್ಷ್ಯ ಇದ್ದಿಲ್ಲ, ಪಾಠ ಹೇಳಬೇಕಾದ್ರೆ ಲಕ್ಷ್ಯ ಇದ್ದಿಲ್ಲ. ಅವಾಗ ನಮಗೆಲ್ಲ ಪಾಠ ನಡೆದಿತ್ತು. ಪಾಠ ನಡೆದಾಗ ನಮ್ಮ ಗುರು ಹೇಳಿದ್ರು, ಯಾಕೆ ಏನಾಯಿತು? ಲಕ್ಷ್ಯ ಇದೆ. 1 ಸರ್ತಿ ಹೇಳಿದ್ರು, 2 ಸರ್ತಿ ಹೇಳಿದ್ರು, 3 ಸರ್ತಿ ಹೇಳಿದ್ರು, ಲಕ್ಷ್ಯ ಇಲ್ಲ. ಕೊನೆಗೆ 5 ಸರ್ತಿ ಹೇಳಿದ್ರು. ಅವರು ಸಹನದಿಂದ ಕೂತಿರು. ಅವಾಗ ಪುಸ್ತಕ ಮುಚ್ಚಿಟ್ಟು ಎದ್ದು ಹೋಗ್ಬಿಟ್ರು. ಅವಾಗ ಕೊನೆಗೆ ಅಸಮಾಧಾನ ಆಯಿತು ಅಂತ ಗುರ್ತಾಯಿತ್ತು. ಆಮೇಲೆ ಕೊನೆಗೆ ರಾತ್ರಿ ಗುರುಗಾವತಿ ಊಟನೇ ಸರಿ ಮಾಡಿಲ್ಲ, ಏನೋ 2 ತುತ್ತು ತಿಂದು ಎದ್ದು ಬಿಟ್ಟರು. ಕೊನೆಗೆ ಗುರ್ತಾಯ್ತು. ಯಾಕಂತಂದರೆ ಗುರುಗಳ ಅಸಮಾಧಾನ ಅಂತಂದ್ರೆ ಶಿಷ್ಯ ಏನಾಗಿದೆ ಅಂತ ಕೊನೆಗೆ ರಾತ್ರಿ ಗುರ್ತಾಯ್ತು. ಅವಾಗ ಹತ್ತಿರ ಕರೆದು ನಾವು ಹೋಗಿ ಮೆಲ್ಲಗೆ ಹೋಗಿ ಹೊಡೆದಾಗ ಹಾಕ್ಕೊಂಡು ಕಪಾಳ ಏಟು ಹೊಡೆದು. ಅಂದರೆ ಆ ಹುಡುಗರು ಓದಿಲ್ಲ ಅಂತ ತ್ರಾಸಿಗೆ ಅವರು ಊಟನೂ ಮಾಡ್ಲಿಕ್ಕೆ ಅವರಿಗೆ ಆಗಿಲ್ಲ. ಅಂದರೆ ಹೇಳೋ ತಾತ್ಪರ್ಯ ಅಂತಾರೆ, ಇಷ್ಟೆಲ್ಲ ಆದಾಗ ಕೊನೆಗೆ ಹೇಳಿದ್ರು, ಅಲ್ಲಪ್ಪ ಹಂಗೆ ಮಾಡೋದು ಸರಿಯಲ್ಲ. ಅವಾಗ ಈ ಮಾತನ್ನು ಹೇಳಿದ್ರು ನಮ್ಗೆ, ಹೊರಗಿನ ಅಧ್ಯಯನ ಮಾಡಬೇಕಾಯ್ತು ಅಂದರೆ ಇಷ್ಟು ಸ್ವಲ್ಪ ಪುಣ್ಯ ಇತ್ತಂದು ಸರಿ ಹೋಗ್ತದೋ, ಎಲ್ಲದಕ್ಕೂ ಪುಣ್ಯ ಬೇಕೇ ಬೇಕು. ಅದರೊಳಗೂ ಕೂಡ ಶ್ರೀಮನ್ ನ್ಯಾಯಸುಧಾ ಗ್ರಂಥ, ಹೊರಗಿನ ಗ್ರಂಥಗಳು ಇಂಜಿನಿಯರಿಂಗೋ ಡಾಕ್ಟರೋ ಯಾವುದೋ ಗ್ರಂಥಗಳು ಓದಬೇಕಾದಾಗ ಎಷ್ಟು ಪುಣ್ಯ ಬೇಕು, ಹಂಗೆ ನೀವು ಏನೋ ಇದೊಂದು ಅಧ್ಯಯನ ಮಾಡಬೇಕು, ಇದೊಂದು ವಿದ್ಯಾ ಅಂಥೇಳಿ ವಿದ್ಯಾ ಅಂತ ಓದ್ತಿದ್ರೆ ಓದ್ಲಿಕ್ಕೆ ಹೋಗಬೇಡ್ರಿ, ಬಿಟ್ಟು ಬಿಡ್ರಿ. ನೀವು ಸುಧಾ ಬೇಡ, ಭಾಗವತ ಬೇಡ, ಏನು ಬೇಡ ಅಂಥೇಳಿ ಪುಸ್ತಕ ಮುಚ್ಚಿಟ್ಟು ಹೋಗ್ಬಿಟ್ರು. ಆದರೆ ಈ ಗ್ರಂಥವನ್ನು ಅಧ್ಯಯನ ಮಾಡಬೇಕಾದಾಗ ಅಷ್ಟು ಪುಣ್ಯ ಇತ್ತಂದರೆ ಮಾತ್ರ ನೀವು ಬಂದೀರಿ, ಇದನ್ನು ಉಳಿಸ್ಕೊಂಡು ನೀವು ಮುಂದೆ ಹೋದ್ರಿ ಅಂತಂದರೆ ನಿಮಗೂ ಶ್ರೇಯಸ್ಸು, ನಮಗೂ ಶ್ರೇಯಸ್ಸು, ವಿಶೇಷವಾಗಿ ಭಗವಂತ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ಹಾಗೆ ಮಾಡಬೇಡ್ರಿ ಅಂಥೇಳಿ ಭಾಳ ತಿಳಿಸಿ ಹೇಳಿದಾಗ ಅವಾಗ ಮನವರಿಕೆ ಆದಾಗ ಅವಾಗ ಮತ್ತೆ ಹುಡುಗರು ಏನೋ ಸಣ್ಣ ಮನೆ ಸಮಸ್ಯೆ ಇತ್ತು, ಆಮೇಲೆ ಪರಿಹಾರ ಮಾಡಿದರು, ಅನುಗ್ರಹ ಆಯಿತು. ಅಂದರೆ ಇಷ್ಟು ವರ್ಷ ಇಲ್ಲಿ ಹುಡುಗರು ಇಲ್ಲಿ ಅಧ್ಯಯನ ಮಾಡಬೇಕಾಗಿತ್ತು ಅಂತಂದರೆ ಆ ಶಿಷ್ಯರ ಪುಣ್ಯ ಎಷ್ಟಿರಬೇಕು, ಗುರುಗಳ ಪುಣ್ಯ ಎಷ್ಟಿರಬೇಕು ಅಂತ ಇದ್ರ ಮೇಲೆ ಕಲ್ಪನೆ ಮಾಡಬೇಕು. ಇದು ಗುರುಗಳ ಪುಣ್ಯ ಅಂದರೆ ಚಟುಕೋಪಚಾರ ಪುಣ್ಯ ಒಂದು ಇಲ್ಲಂದಿಲ್ಲ, ಅದಕ್ಕಿಂತಲೂ ವಿಶೇಷವಾಗಿ ಸ್ವಾಮಿಗಳ ವಿಶೇಷ ಅನುಗ್ರಹ, ಸತ್ಯಪ್ರಮೋದರು, ಆಮೇಲೆ ಈಗಿದ್ದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಅನುಗ್ರಹ, ಅದಲ್ಲದೇನೆ ವಿಶೇಷವಾಗಿ ನಮ್ಮ ಚಟುಕೋಪಚಾರ ದೊಡ್ಡ ಭಾಗ್ಯ ಅಂತಂದರೆ ನಮ್ಮ ದೊಡ್ಡಾಚಾರ ನೋಡಿದ ಪುಣ್ಯ ಅವ್ರಿಗೆ ಭಾಳ ಇನ್ನು ಅವ್ರ ಅನುಗ್ರಹನೂ ತುಂಬ ಅವ್ರ ಮೇಲೆ ಅದ ಅಂತ ನಾವು ಭಾಳ ಕೇಳ್ತೀವಿ ನಾವು. ಅದಾದಮೇಲೆ ನಮ್ಮ ಆಚಾರ ಅನುಗ್ರಹ ವಿಶೇಷವಾಗಿ ಅನುಗ್ರಹ ಮಾಡ್ಯಾರ. ಇಷ್ಟು ಅನುಗ್ರಹ ಮಾಡಿದ್ರೆ ಪ್ರತ್ಯಕ್ಷ ಸಾಕ್ಷಿ ಅಂತ ಇವತ್ತು 6ನೇ ಸುಧಾಮಂಗಳ ಮಾಡಿ ಹತ್ತಾರಂತಂದರೆ ಸಾಮಾನ್ಯ ವಿಷಯ ಅಲ್ಲೇ ಅಲ್ಲ. ಯಾಕಂತಂದರೆ 6ನೇ ಸುಧಾಮಂಗಳ 4ನೇ ಸುಧಾಮಂಗಳ ಮಾಡಿ ಹತ್ತಾರಂತಂದರೆ ಜೀವನದಾಗ ಅವು ಬರ್ತಾವ, ಅನೇಕ ಅಲೆಗಳು ಬರ್ಬೋದು. ಆದರೆ ಸುಧಾ ಪಾಠವನ್ನು ಹೇಳಿ ಮಂಗಳ ಮಾಡಿ ಆ ಪುಣ್ಯ ನಾವು ಇದು ಮಾಡಬೇಕಾಯ್ತಂದರೆ ನಾವು ಇದು ಹೇಳ್ತೀವಿ ನೋಡಿ, ಈಗ ಸ್ಟಾರ್ಸ್ ಹಾಕೋದಂಗೆ ಇತ್ತು ಅಂತಂದರೆ ನಮ್ಮ ಹತ್ರ ಹೆಂಗಿರ್ತ ಅಂತಂದರೆ ಪುಣ್ಯ ಹೇಳಬೇಕಾದಾಗ ಈ ಸ್ಟಾರ್ಟ್ಸ್ ಹಾಕ್ತಾರೆ ನೋಡ್ರಿ, ಶೇರ್ ಮಾರ್ಕೆಟ್ ಸ್ಟಾರ್ಟ್ಸ್ ಹಾಕ್ತಾರೆ ಅಥವಾ ಹಿಂಗೆ ಏನಾರು ನಮ್ಮ ಪುಣ್ಯ ಇರ್ತಿತ್ತು ಅಂತಂದರೆ ಒಂದು ಸರ್ತಿ ಫೋರ್ಬ್ಸ್ ಮ್ಯಾಗ್ಝಿನ್ ಬರ್ತದಲ್ಲ, ನಮ್ದು ಎಲ್ಲಿ ಬರ್ತದೆ, ನಮ್ಮ ಪ್ರೊಫೆಷನ್ ಎಲ್ಲಿ ಬರ್ತದೆ, ಒಬ್ಬೊಬ್ಬ ಪ್ರೊಫೆಷನ್ ಒಂದೊಂದು ಸರ್ತಿ ಬರ್ತಂತಂದಾಗ ನಮ್ಮ ಪ್ರೊಫೆಷನ್ ಎಲ್ಲಿ ಬರ್ತದೆ ಅಂತ ನೋಡ್ಕೊಂಡಾಗ 100 ಔಟ್ ಆಫ್ 100 ಒಳಗೆ 90ಸ್ನಾಗ ಇತ್ತು. ಬಿಟ್ಬಿಟ್ಟೆ ನಾ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ, ಭಾಳ ಸಂತೋಷ ಅಂತಂದೆ. ನಮ್ಮ ವಿಷಯಕ್ಕೆ ಏನಾದರೂ ಪುಣ್ಯ ಪಾಪದ ವಿಷಯಕ್ಕೆ ನಮ್ದೇನು ಇರ್ತಿತ್ತು ಅಂತಂದರೆ ಎಲ್ಲ ಪ್ರೊಫೆಷನ್ಗೆ ಫಸ್ಟ್ ಪ್ರೊಫೆಷನ್ ನಮ್ದು ಇರ್ತಿತ್ತು ಅಲ್ಲಿ. ಇವತ್ತಿನ ದಿವಸ ಪುಣ್ಯ ಪಾಪ, ನಿಮ್ಮ ಪುಣ್ಯ ಎಷ್ಟದ ರೀ, ನಿಮ್ಮ ಪಾಪ ಎಷ್ಟದ ತೋರಿಸ್ಕೊಳಿಕ್ಕೆ ಆಗ್ತದೆ ಯಾರಿಗಾದ್ರು ಹೇಳ್ರಿ? ತೋರಿಸ್ಕೊಳಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ನಾಳೆ ಸಾಯ್ತಾನ ಅಂತಂದರೆ ಹಂಚ್ಕೊಂಡು ಇವತ್ತಿನ ದಿವಸ ಎಚ್ಚರಿಕೆಯಿಂದಿರ್ತಾನೆ. ಅಂದರೆ ಹೇಳೋ ತಾತ್ಪರ್ಯ ಅಂತಂದರೆ ಪುಣ್ಯ ಪಾಪದ ರೇಷಿಯೋ ನಮ್ಗೆ ಸ್ಟಾರ್ಟ್ಸ್ ಹಾಕಿ ತೋರಿಸುವಂತೆ ಇತ್ತು ಅಂತಂದರೆ ನಮ್ಮ ಪ್ರೊಫೆಷನ್ ಫಸ್ಟ್ ಇರ್ತಿತ್ತು ಇವತ್ತು. ಅದು ಇವತ್ತಿನ ದಿವಸ ಕಣ್ಣಿಗೆ ಕಾಣಿಸೋದಿಲ್ಲ ಅಂತೇಳಿ ಇದು ದೇವರು ಕೂಡ ಅಂದರೆ ಈಗ ಅನುವಾದ ಮಾಡಿದ್ರು ನೋಡ್ರಿ, ಅನುವಾದಂತೆ ಯಾರಿಗೆ ಯೋಗ್ಯರಾದವರು ಇದ್ದಾರೋ ಅವರಿಗೆ ಮಾತ್ರ ಉಪದೇಶ ಮಾಡಿರಿ, ಎಲ್ಲರಿಗೂ ಉಪದೇಶ ಮಾಡುವಂತಹ ವಿದ್ಯೆ ಅಲ್ಲ ಇದು, ಮೋಕ್ಷ ವಿದ್ಯೆ ಇದು ಅಂತ ಹೇಳದಂತೆ. ಹಾಗಾಗಿ ವಿಶೇಷವಾಗಿ ಪುಣ್ಯ ಅಷ್ಟು ಇದ್ದದ್ದಕ್ಕೆ ಗುರುಗಳ ವಿಶೇಷ ಅನುಗ್ರಹ, ಆ ಅನುಗ್ರಹ ಇದ್ದದ್ದಕ್ಕೆ ಮಾತ್ರ ಪ್ರತ್ಯಕ್ಷವಾಗಿ ಜ್ವಲಂತ ದುಷ್ಟಾಂತ ಅಂತಂದರೆ ಇಷ್ಟು ದೊಡ್ಡ ಸಂಸ್ಥೆ ಕಟ್ಟೋದು, ಎಲ್ಲರೂ ಸಹಕಾರ ಮಾಡಿರ್ತೀರಿ ನಿಜ, ಆದರೆ ಅಷ್ಟು ಮಂದಿ ಕೂಡ್ಸೋದು ಮುಖ್ಯ ಅಲ್ಲ. ಎಲ್ಲರಿಗೂ ಕೂಡ ಒಂದು ಕಡೆ ಕೋಆರ್ಡಿನೇಟ್ ಮಾಡಿ ಎಲ್ಲರ ವಿಚಾರಗಳನ್ನು ಒಂದೇ ಥರ ಮಾಡಿ ಒಂದಿಷ್ಟು ದೊಡ್ಡ ಸಂಸ್ಥೆ ಕಟ್ಟಬೇಕಾಗಿತ್ತು. ಕಟ್ಟಿದ ಮೇಲೆ ಇಷ್ಟು ಜನ 30-35 ಜನ ವಿದ್ಯಾರ್ಥಿಗಳು ಇಟ್ಕೋಬೇಕಾಗಿತ್ತು, ಇಷ್ಟು ಸುಧಾಮಗಳು ಮಾಡಬೇಕಾಗಿತ್ತು ಅಂತಂದರೆ ವಿಶೇಷವಾಗಿ ಗುರು ಅನುಗ್ರಹ ಅವ್ರ ಮೇಲೆ ಇದ್ದಿದ್ದಕ್ಕೆ ಮಾತ್ರ ಆಗ್ತದೆ. ಇನ್ನೊಬ್ರು ಇಲ್ಲ ಅಂತಲ್ಲ, ಅವ್ರ ಮೇಲೆ ವಿಶೇಷ ಅದ. ಅದು ನೋಡಿ ಸಂತೋಷ ಪಟ್ಟರು ಸಾಕು, ನಮ್ಗೆ ಆ ಒಂದು ಸೌಭಾಗ್ಯ ಮತ್ತೆ ಸಿಗ್ತದೆ ಜನ್ಮಾಂತರಕ್ಕೆ. ಹಾಗಾಗಿ ಅದು ನೋಡಿ ಸಂತೋಷ ಪಟ್ಟರು ಸಾಕು, ದೊಡ್ಡ ಸೌಭಾಗ್ಯ. ಶ್ರೀಮದ್ ಆಚಾರ್ಯ ಹೇಳಿದಂತೆ ತತ್ತತ್ತ
ಅವರವ್ರು ಇರುವಂತಹ ಗುಣಗಳನ್ನು ನಾವು ನೋಡಿ ಸಂತೋಷಪಟ್ಟರು ಸಾಕು. ಜನ್ಮಾಂತರಕ್ಕೆ ಯಾವರಲ್ಲಿ ರೂಪ ಇತ್ತು, ಲಾವಣ್ಯ ಇತ್ತು, ಅಥವಾ ಏನೋ ಶ್ರೀಮಂತಿಕೆ ಇತ್ತು, ನೋಡಿ ಸಂತೋಷಪಟ್ಟರು ಕೂಡ ಸಾಕು, ದೇವರ ಅನುಗ್ರಹ ಆಗ್ತದೆ ಅಂತ ಹೇಳ್ತೀವಲ್ಲ, ಹಾಗೆ ಅವರಲ್ಲಿರುವಂತಹ ಪುಣ್ಯದ ಗುರು ಅನುಗ್ರಹ ಒಂದು ಬಲ ಏನದಲ್ಲ, ಆ ನೋಡಿ ಸಂತೋಷಪಟ್ಟರು ಸಾಕು, ಜನ್ಮಾಂತರಕ್ಕೆ ವಿಶೇಷ ಮತ್ತು ಪುಣ್ಯವಂತರಾಗಬಹುದು. ವಿಶೇಷವಾಗಿ ಆ ಶ್ರೀಮದ್ ಆಚಾರ್ಯ ಒಂದೊಂದು ಅಕ್ಷರಗಳನ್ನು ಅಧ್ಯಯನ ಮಾಡುವ ಸೌಭಾಗ್ಯವನ್ನು ಮತ್ತು ನಮಗೆಲ್ಲರಿಗೂ ಕೂಡ ಇದೇ ರೀತಿಯಾಗಿ ಕೊಟ್ಟು ಅನುಗ್ರಹ ಮಾಡಲಿ ಅಂತ ಹೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡಮ್ಮ. ವಿಶೇಷವಾಗಿ ಆ ಸ್ವಾಮಿಗಳು ನಾಡಿದ್ದು ಬಂದು ಈ ಎಲ್ಲ ಕಾರ್ಯಕ್ರಮವನ್ನು ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಆಗ್ತದೆ ಅಂತಂದರೆ ದೊಡ್ಡ ಸೌಭಾಗ್ಯ. ಅದರೊಳಗೂ ಕೂಡ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ಇಷ್ಟು ಜನಕ್ಕೆ ಕೋಆರ್ಡಿನೇಟ್ ಮಾಡಿ ಆ ಎಲ್ಲ ಕಾರ್ಯಕ್ರಮ ನಿತ್ಯ ತಮ್ಮ ತಮ್ಮ ಮನೆಯಲ್ಲಿ ಆಗುವಂತಹ ಕಾರ್ಯಕ್ರಮಗಳಂತ ಇರ್ಬೋದು, ಸಣ್ಣ ಸಣ್ಣ ಕಾರ್ಯಕ್ರಮಗಳಿಗೂ ಕೂಡ ಅವ್ರು ಬಂದಿಲ್ಲ. ಅವ್ರು ಇಷ್ಟು ಇರ್ತದೆ ಅಂತಂದರೆ ಒಂದು ಸರ್ತಿ ಅವ್ರ ಮನೆ ಶಾತ್ ನೋಡೋಕೆ ನಮ್ಮನೆ ಯಾಕೆ ಬರ್ತಾರೆ, ನಮ್ಮ ಮಠಕ್ಕೆ ಯಾಕೆ ಬರ್ತಾರೆ? ಅಲ್ಲ, ಮಾಡ್ಕೋರಿ ಬರ್ರಿ. ಬಟ್ ಎಲ್ಲರಿಗೂ ಕೂಡ ಇಷ್ಟು ಯೂನಿಟ್ ಆಗಿ ಕೋಆರ್ಡಿನೇಟ್ ಮಾಡಿ ಯುನಿಟಿಯಿಂದ ಮುಂದೆ ಒಂದು ಸಂಸ್ಥೆ ನಡೆಸ್ಕೊಂಡು ಹೋಗಬೇಕಾಗಿತ್ತು ಅಂತಂದರೆ ಅದು ದೊಡ್ಡ ಮನಸ್ಸು ಇಲ್ಲದೇ ಇದ್ದರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಹಿರಿಯತನ, ಆ ಒಂದು ಮನಸ್ಸಿನ ವಿಶಾಲತೆ ಇದ್ದಿದ್ದಕ್ಕೆ ಒಂದು ದೊಡ್ಡ ಸೌಭಾಗ್ಯ. ಅಂಥ ವ್ಯಕ್ತಿಗಳು ನಾವು ಕಂಡಿದ್ದಕ್ಕೆ ನಮ್ಮ ಒಂದು ಎರಾದಲ್ಲಿ ಅವ್ರು ಇದ್ದಿದ್ದಕ್ಕೆ ನಮ್ಮ ದೊಡ್ಡ ಸೌಭಾಗ್ಯ ಅಂತ ಹೇಳ್ತಾ, ವಿಶೇಷವಾಗಿ ಸ್ವಾಮಿಗಳ ಅಂತರ್ಯಾಮಿ ಆಗಿರ್ತಕ್ಕಂತಹ ಗುರುಗಳ ಸ್ವಾಮಿಗಳ ಅಂತರ್ಯಾಮಿ ಆಗಿರ್ತಕ್ಕಂತಹ ಭಗವಂತನ ವಿಶೇಷ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗಲಿ ಅಂತೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣ ಶ್ರೀ ಗುರುಭ್ಯೋ ನಮಃ. ವಿಜಯರಾಯ್ ಅವರು ಅನುವಾದ ಮಾಡುವಾಗ ಒಂದು ಪ್ರಶ್ನೆಯನ್ನು ಮಾಡಿದರು. ಅಂತರ್ಯಾಮ್ಯದ ದೈವಾದಿಷು ತದ್ಧರ್ಮೋ ವ್ಯಪದೇಶ ನ ಚ ಸ್ಮಾರ್ತಂ ಅತದ್ಧರ್ಮಾಭಿಲಾಪಾತ್ ಶಾರೀರಶ್ಚೋಭಯೇಪಿ ಭೇದೇನ ಏನ ಮದೀಯತೆ. ಈ 3 ಸೂತ್ರಗಳ ಅನುವಾದವನ್ನು ಮಾಡುವಾಗ ಅಲ್ಲಿ ಅನವಸ್ಥಿತೇ ಅಸಂಭವಾಚ ಏತದ್ದೂಷಣಂ ಅಲಗ್ನಕಂ ಅಂತ ಹೇಳಿದರು. ಅಲ್ಲೊಂದು ವ್ಯಾಕರಣದ ವಿಶೇಷವನ್ನು ಅವರು ಹೇಳಿದರು. ಅಲಗ್ನಕಂ ಅಂತ ಏನು ಹೇಳಿದ್ದಾರೆ ಅಂತೇಳಿ ಅವರು ಕೇಳಿದರು. ಅದರಿಂದ ಅದಕ್ಕೆ ಉತ್ತರವನ್ನು ನಾನು ಮೊದಲಿಗೆ ಹೇಳ್ತೇನೆ. ಅಲ್ಲಿ ವ್ಯಾಕರಣದ ಸೂತ್ರ ಅನತ್ಯಂತಗತೌ ಅಂತ ಸೂತ್ರ ಅಂದರೆ ಕ್ತಪ್ರತ್ಯಯಾಂತವಾದ ಶಬ್ದದ ಮುಂದೆ ಕನ್ ಪ್ರತ್ಯಯವು ಬರುತ್ತದೆ ಅಂತ ಅದರ ಅರ್ಥ. ಇಲ್ಲಿ ಕ್ತಪ್ರತ್ಯಯಾಂತವಾದ ಶಬ್ದ ಎಲ್ಲಿ ಅದು ಲಗ್ನಕ ಅನ್ನುವಲ್ಲಿ ಕನ್ ಪ್ರತ್ಯಯ ಬಂತು ಲಗ್ನಕ. ಲಗ್ನ ಒಳಗೆ ಕ್ತ ಪ್ರತ್ಯಯನೇ ಇಲ್ಲವಲ್ಲ ಅಂದ್ರೆ ತ ಪ್ರತ್ಯಯ ಇದೆ. ಲಗೆ ಸಂಘೆ ಅಂತನ್ನುವ ಧಾತು, ಆ ಧಾತುವಿಗೆ ತಪ್ ಪ್ರತ್ಯಯ ಬಂತು. ತಕ್ತವತು ನಿಷ್ಠಾ ಅಂತನ್ನುವ ಸೂತ್ರದಿಂದ ಲಗ್ ತ ಅಂತಾಯಿತು. ಆಮೇಲೆ ಆ ತಕಾರಕ್ಕೆ ನಕಾರವಾಗ್ತು. ರದಾಭ್ಯಾಂ ನಿಷ್ಠಾತೋ ನಸ್ಯ ಚ ದಹ ಅಂತನ್ನುವ ಸೂತ್ರದಿಂದ ತಕಾರಕ್ಕೆ ನಕಾರವಾಗುತ್ತದೆ. ಇದಕ್ಕೆ ಸ್ವಲ್ಪ ಪ್ರೊಸೀಜರ್ ಇದೆ. ತವರ್ಗದ ಕೊನೆಯ ವರ್ಣ ಯಾವುದು? ತ ಥ ದ ಧ ನ. ಲಗ್ ತ ಅಂತಿತ್ತು, ಆ ತಕ ನ ಆಗಿ ಲಗ್ನ ಅಂತಾಯಿತು. ನಾವು ಮಾತನಾಡುವ ಅವ್ರ ಲಗ್ನ ಇತ್ತು, ಇವ್ರ ಲಗ್ನ. ಲಗ್ನ ಅನ್ನೋ ಶಬ್ದಕ್ಕೆ ಇದೇ ಅರ್ಥ. ಲಗೆ ಸಂಘೆ, ಸಂಘೆ ಕೂಡೋದು ಅಂತ ಅರ್ಥ. ಲಗ್ನವಾಗೋದು ಅಂದ್ರೆ ಏನರ್ಥ? ಒಂದು ಗಂಡು ಒಂದು ಹೆಣ್ಣು ಕೂಡೋದು ಲಗ್ನ ಅಂತ ಅರ್ಥ. ನಾವು ಕನ್ನಡದ ಶಬ್ದ ಅಲ್ಲ, ಸಂಸ್ಕೃತದ ಶಬ್ದ. ಲಗ್ನ ಅಂದರೆ ಕೂಡೋದು. ದೂಷಣಂ ಅಲಗ್ನಕಂ. ಈ ದೋಷವು ಲಗ್ನವಾಗುವುದಿಲ್ಲ, ಅಂಟಿಕೊಳ್ಳುವುದಿಲ್ಲ. ಲಗ್ನ ಅಂದರೆ ಅಂಟಿಕೊಳ್ಳೋದು, ಜೋಡಿಸೋದು. ಲಗ್ನಕ ಅಂದರೆ ಜೋಡಿಸುವುದು. ಅಲಗ್ನಕ ಅಂದರೆ ಕೂಡುವುದಿಲ್ಲ ಅಂತ ಅರ್ಥ. ಈ ಕನ್ ಪ್ರತ್ಯಯ ಏನು ಅಂತ ಅವರು ಪ್ರಶ್ನೆ ಮಾಡಿದರು. ಅದಕ್ಕೆ ವ್ಯಾಕರಣದ ಸೂತ್ರ ಅನತ್ಯಂತಗತೌ ಕ್ತ ಪ್ರತ್ಯಯಾಂತವಾದ ಶಬ್ದಕ್ಕೆ ಕನ್ ಪ್ರತ್ಯಯವು ಬರುತ್ತದೆ. ಲಗ್ನ ಕ ಯಾವಾಗ ಅಂದರೆ ಅನತ್ಯಂತ ಗತವು ಅಂತ ಅದರ ಅರ್ಥ. ಅತ್ಯಂತ ಗತಿ ಅನ್ನೋದಕ್ಕೇನರ್ಥ? ಅಶೇಷಾವಯವ ಸಂಬಂಧ ಅಂತ ಅರ್ಥ. ಅಶೇಷ ಅವಯವದ ಸಂಬಂಧವಾದಾಗ ಏನಾಗುತ್ತದೆ ಅಂದರೆ ಅತ್ಯಂತ ಗತಿ. ಅನತ್ಯಂತ ಗತಿ ಅಂದರೆ ಅತ್ಯಂತ ಅಶೇಷ ಅವಯವ ಸಂಬಂಧ ಆಗದೇ ಇರೋದು ಅಂತ ಅರ್ಥ. ಅದಕ್ಕೊಂದು ಉದಾಹರಣೆಯನ್ನು ಕೊಟ್ಟಾರೆ ಅವರೇ ವ್ಯಾಕರಣದಲ್ಲಿ. ಛಿನ್ನಕಂ ಅಂತ. ಛಿನ್ನಕಂ ಅಂದರೆ ಏನರ್ಥ ಅಂದರೆ ಚಿನ್ನವಾಗೋದು, ಅಂದರೆ ಅದು ಬ್ರೇಕ್ ಆಗೋದು ಅಂತ ಅರ್ಥ. ಈಗ ಒಂದು ಟೇಬಲ್ ಇದೆ, ಜೋರಾಗಿ ಏನೋ ಪೆಟ್ಟು ತಾಕಿ ಒಂದು ಕಲ್ಲು ಬಡಿದು
ಅದು ಪೂರ್ಣ ಮುರಿದು ಹೋಗಿಲ್ಲ, ಎಲ್ಲೋ ಒಂದು ಕಡೆಗೆ ಕ್ರ್ಯಾಕ್ ಬಂತು ಅಂದಾಗ ಅದಕ್ಕೇನು ಕರಿಬೇಕು? ಚಿನ್ನಕ ಅಂತ ಕರಿಬೇಕು. ಯಾಕೆ? ಅತ್ಯಂತವಾಗಿ ಮುರಿದು ಹೋಗಿಲ್ಲ, ಪುಡಿ ಪುಡಿ ಆಗಿಲ್ಲ, ಪೀಸ್ ಪೀಸ್ ಆಗಿಲ್ಲ, ಎಲ್ಲೋ ಒಂದು ಕಡೆಗೆ ಅದು ಬ್ರೇಕ್ ಆದಾಗ ಕ ಪ್ರತ್ಯಯವು ಬರುತ್ತದೆ. ಆದ್ದರಿಂದ ಚಿನ್ನಕಂ ಭಿನ್ನಕಂ ಅಂತ ರೂಪ. ಹಂಗೆ ಲಗ್ನಕಂ ಅಂದ್ರೆ ಏನರ್ಥ? ಲಗ್ನ ಅಂದ್ರೆ ಜೋಡಿಸೋದು, ಲಗ್ನಕ ಅಂದ್ರೆ ಬಹಳ ಕೂಡಿಕೊಂಡ್ರೆ ಲಗ್ನಕ. ಆದರೆ ಅಲಗ್ನಕಂ ಬಹಳ ಈ ದೋಷವು ಬರುವುದಿಲ್ಲ. ಅಂದರೆ ಅನವಸ್ಥಿತಿ ಅಸಂಭವ ಎಂಬ ದೋಷ ಬಂದಂತೆ ಕಾಣುತ್ತದೆ, ಆದರೆ ಪೂರ್ಣವಾಗಿ ಆ ದೋಷ ಬರುವುದಿಲ್ಲ ಅಂತ ಪೂರ್ವ ಪಕ್ಷಿನೇ ಹೇಳ್ತಾ ಇದ್ದಾನೆ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳವರು ಈಶಲ್ಲಗ್ನಂ ಅಂತ ಪ್ರಮೇಯ ಪರಿಮಳದೊಳಗೆ ಬರೆದಿದ್ದ. ಸುಧಾ ಪರಿಮಳದೊಳಗೆ ಈಶಲ್ಲಗ್ನಂ, ಸ್ವಲ್ಪ ಆ ದೋಷ ನಿಮಗೂ ಬರುತ್ತದೆಯಲ್ಲ ಅಂತ ಈ ಅಭಿಪ್ರಾಯದೊಳಗೆ ಲಗ್ನಕಂ ಅಂತ ರೂಪ ಆಗಿದೆ. ಆದ್ದರಿಂದಾಗಿ ನಿಮ್ಮ ಪ್ರಶ್ನೆಗೆ ಅದು ಉತ್ತರ. ಆಮೇಲೆ ಎಲ್ಲರೂ ಬಹಳ ಹೇಳಿದ್ದಾರೆ, ನಾನು ಒಂದೆರಡು ಮಾತನ್ನು ಮಾತ್ರ ಹೇಳ್ತೇನೆ. ಶ್ರೀಮನ್ಯಾಯ ಸುಧಾ 2017ನೇ ಇಸ್ವಿಯಲ್ಲಿ ಪಾಲಮೂರು ಮಹಬೂಬ್ ನಗರದ ಚಾತುರ್ಮಾಸದಲ್ಲಿ ಪ್ರಾರಂಭವಾಯಿತು. ಪ್ರಾರಂಭವಾದಾಗ ಸುಮಾರು 34-35 ಜನ ಇದ್ದರು. 34-35 ಜನ ಇದ್ದರು. ಈಗ ಇದ್ದವರು 25-26 ಜನ ಉಳಿದಿದ್ದಾರೆ. ಅದರೊಳಗೆ 21 ಜನ ಇವತ್ತಿನವರೆಗೆ ಅನುವಾದವನ್ನು ಮಾಡಿದ್ದಾರೆ. ನಾಳೆ ಒಬ್ಬರು ಬೆಂಗಳೂರಿನಲ್ಲಿರ್ತಾರೆ, ಮಧುಸೂದನ ಕುಷ್ಟಗಿ ಅಂತೇಳಿ, ಅವ್ರು ಬರೋರಿದ್ದರು. ಆದರೆ ಮತ್ತೆ ಹೋಗಿ ಮತ್ತೆ ಬರ್ತೀನಿ ಅಂದರು. ಆನ್ಲೈನ್ನೊಳಗೆ ಅವ್ರು ನಾಳೆ ಅನುವಾದವನ್ನು ಮಾಡೋರಿದ್ದಾರೆ. ಮಧುಸೂದನವರು 22. ಅದಲ್ಲದೆ ಇನ್ನೂ 4 ಜನ ಇದ್ದಾರೆ. ಆದರೆ ಅವರು ಅನುವಾದಕ್ಕೆ ಸ್ವಲ್ಪ ಅನಾನುಕೂಲತೆ, ಅನೇಕ ಡೊಮೆಸ್ಟಿಕ್ ಪ್ರಾಬ್ಲಮ್ಸ್, ಅದರಿಂದ ಅವರು ಅನುವಾದವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಮೊದಲನೇದವರು ನಮ್ಮ ಮದನಪಲ್ಲಿ ಸಂಜೀವಾಚಾರ್ಯ. ನಾಳೆನೇ ಇವತ್ತು ಅವ್ರ ಇದು ಎದುರುಗೊಳ್ಳೋದು, ನಾಳೆ ಅವರ ಮಗಳ ಮದುವೆ, ಆದ್ದರಿಂದ ಅವರು ಮದುವೆ ಅನುವಾದ ಮಾಡ್ತಾ ಇಲ್ಲ. ಇನ್ನೊಬ್ಬರು ಅವರ ಅಣ್ಣ ಮುಂಜಿ ರಾಘವೇಂದ್ರಾಚಾರ್ಯ, ಮದನಪಲ್ಲಿ ಮುಂಜಿ 2, ಅವರು ಸ್ವಲ್ಪ ನಂಗೆ ವಯಸ್ಸಾಗಿದೆ, ಸ್ವಲ್ಪ ಮಾತನಾಡೋದು ಕಷ್ಟ ಅಂತಂದರು. ಇನ್ನೊಬ್ಬರು ನಮ್ಮ ರಾಮಂತಾಪುರ ಗೋಪಿನಾಥ್ ಸುಳಿಬಾವಿ, ಅವ್ರ ಮಗನ ಲಗ್ನ ಆಯಿತು, ಅವ್ರಂದ್ರೆ ಅದ್ರೊಳಗೆ ಬ್ಯುಸಿ ಇದ್ದೀನಿ ರೀ, ನನಗಾಗಿಲ್ಲ ಅಂತೇಳಿ. ಇನ್ನೊಬ್ಬರು ಜಯವಿಟ್ಲಾಚಾರ್ಯ ಕಟ್ಟಿ, ಅವರು ಶಬ್ದಗಳು ಹೆಚ್ಚು ಹಿಂದೆ ಮುಂದೆ ಆಗ್ತದ್ರಿ ಅಂತ ಅವ್ರು ಹೆದರ್ಕೊಂಡು ಸ್ವಲ್ಪ ಬೇಡ ಅಂತಂದರು. ಇವ್ರು 5 ಜನ ಇವರು ಅನುವಾದವನ್ನು ಮಾಡಿಲ್ಲ. 22 + 5 27. ಇನ್ನು 4-5 ಜನ ಸ್ವಲ್ಪ ಅವ್ರ ಬಗ್ಗೆ ನಾವು ಸ್ಮರಣೆ ಮಾಡಲೇಬೇಕು. ಅವರು ಪಾಠ ಶುರುವಾಗಿ ಕೆಲವೇ ವರ್ಷಗಳಲ್ಲಿ ನಮ್ಮನ್ನು ಅಗಲಿ ಹೋಗಿದ್ದರು. ಮೊದಲನೇದವರಾಗಿ ಡಾಕ್ಟರ್ ಲಕ್ಷ್ಮೀಕಾಂತ್, ಲೋತ್ಕುಂಟದೊಳಗಿರ್ತಾರೆ, ಭಾಳ ಒಳ್ಳೆ ಡಾಕ್ಟರು. ಡಾಕ್ಟರ್ ಲಕ್ಷ್ಮೀಕಾಂತ್ ನಿಮಗೆಲ್ಲರಿಗೂ ಪರಿಚಯವಿದೆ. ಅವರು ಬಹಳ ದೂರದಿಂದ ಅವರು ಬರ್ತಾಯಿದ್ರು. ಅವರು ಡಿಫೆನ್ಸ್ ಒಳಗೆ ಕೆಲಸ ಮಾಡಿ, ಮಿಲಿಟ್ರಿ ಹಾಸ್ಪಿಟಲ್ ಒಳಗೆ ಅವರು ಕೆಲಸ ಮಾಡಿ ರಿಟೈರ್ ಆಗಿದ್ದಾರೆ. ಅವರು ಲಕ್ಷ್ಮೀಕಾಂತ್ ಡಾಕ್ಟರ್ ಅವರೊಬ್ಬರು. ಇನ್ನೊಬ್ಬರು ರಾಚೂರಿ ಗೋಪಿಕೃಷ್ಣ ಇದ್ದಾಗೆ ಅವರು ಕೂಡ ರಾಚೂರಿ ಹಯಗ್ರೀವ ಮೂರ್ತಿ, మీకు ಬಂಧುవులే ఆయన ಕೂಡ ದೂರಂತು. ರಾಚೂರಿ ಹಯಗ್ರೀವ ಮೂರ್ತಿ ಅವರು ಬಹಳ ವೃದ್ಧರು, ಅವರು ಪಾಠಕ್ಕೆ ಬರ್ತಾಯಿದ್ರು. ಅವರು ಈಗ ನಮ್ಮ ಹತ್ರ ಇಲ್ಲ. ಇನ್ನೊಬ್ಬರು ನಾಗರಾಜರಾವ್, ರಮಣ ಬಂದಿದ್ದರು, ಹೋಗ್ಯಾರ. ಪಪ್ಪಿರೆಡ್ಡಿಪಲ್ಲಿ ನಾಗರಾಜರಾವ್ ನಮ್ಮ ಈ ಮಠ ಶುರುವಾದಕ್ಕಿಂತ ಮುಂಚಿನಿಂದ ಅವರು ಸೇವೆಯನ್ನು ಮಾಡಿದ್ದಾರೆ. ಅವರೇನು 27 ಜನ ಸುಮಧ್ವಿಜಯ ಪಾರಾಯಣದ ಗುಂಪು ಅದರೊಳಗೆ ಒನ್ ಆಫ್ ದಿ ಮೆಂಬರ್ ಅವರು ಕೂಡ ನಾಗರಾಜರಾವ್. ಇನ್ನೊಬ್ಬರು ಅನಂತ ಪದ್ಮನಾಭಾಚಾರ್ಯ, ಅವರನ್ನು ಕೃಷ್ಣಮೂರ್ತಿ ಆಚಾರ್ಯ ಮುಂಜಿ, ಅವರು ಬರ್ತಾಯಿದ್ರು. ಸ್ವಲ್ಪ ಅನಾರೋಗ್ಯದಿಂದ ಅವರು ಈ ಒಂದು 3-4 ವರ್ಷಗಳವರೆಗೆ ಹಿಂದೆ ಅವರು 2 ವರ್ಷಗಳು, 1 ವರ್ಷವೂ ಆಗಿಲ್ಲ ಇನ್ನು. ಹಾಂ, ಅವರು. ಆಮೇಲೆ ಇನ್ನೊಬ್ಬರು ಈಗ ಎಲ್ಲಿದ್ದಾರೋ ಚೆನ್ನೈ ಒಳಗೆ ಯಾವುದದು ಮುರಳೀಧರ್ ಕದರಿ ಮುರಳೀಧರ್ ಚೆನ್ನೈ ಒಳಗೆ ಯಾವುದೋ ಊರದಲ್ಲ ಮುರಳೀಧರ್ ರಾವ್ ಕದರಿ ಅವರು ಈಗ ದೂರದಲ್ಲಿ ಇದ್ದಾರೆ, ಚೆನ್ನೈ ಒಳಗೆ ಇದ್ದಾರೆ. ಅಲ್ಲಿ ಅವರು ಹೀಗಾಗಿ ಒಂದು 5-6 ಜನ ಅವರು ಇದ್ದಾರೆ, ಭಾಳ ದೂರದಲ್ಲಿದ್ದಾರೆ. ಅವರಿಗೂ 84-85 ವರ್ಷ ಪ್ರಾಯ. ಅವರು ಬರ್ತಾರೆ, ಮಂಗಳಕ್ಕೆ ಬರ್ತಾ ಇರ್ಬೋದು, ಆದರೆ ಭಾಳ ವಯಸ್ಸಾಗಿದೆ ಇವರು. ಇಷ್ಟೆಲ್ಲ ಜನ ಇದ್ರು. ಇದಲ್ಲದೆ ಇನ್ನೂ ಕೆಲವು ಜನ ನಮಗೆ
ಸ್ವಲ್ಪ ದಿವಸ ಅವರು ಬಂದರು, ಆಮೇಲೆ ಅವರು ಅನೇಕ ಕಾರಣಗಳಿಂದ ಬಿಟ್ಟು ಹೋಗಿದ್ದಾರೆ. ಪರೋಕ್ಷವಾಗಿ ಆನ್ಲೈನ್ ಒಳಗಲ್ಲದೆ ಕೆಲವು ರೆಕಾರ್ಡ್ ಮಾಡಿದ್ದ ಪಾಠವನ್ನು ಕೂಡ ಕೇಳಿದ್ದಾರೆ. ಸುಮಾರು ಒಂದು 34-35 ಜನ ಇದ್ದರು. ಇವತ್ತಿನ ದಿವಸ ನಮ್ಮ ರೆಗ್ಯುಲರ್ ಪಾಠಕ್ಕೆ ಬರೋರು 32 ಜನ. ಅದರೊಳಗೆ ಒಂದು 5 ಜನ ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ಉಳಿದ ಎಲ್ಲ ಜನರು ಇಲ್ಲಿದ್ದಾರೆ. ಅದರೊಳಗೆ 5 ಜನ ಅನುವಾದವನ್ನು ಮಾಡಿಲ್ಲ, ಉಳಿದವರೆಲ್ಲ ಅನುವಾದವನ್ನು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು, ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾ, ಇದೀಗ ಅವ್ರು ಹೇಳಿದರು ಕೃಷ್ಣಮೂರ್ತಿ ಆಚಾರ್ಯ, ಗೋಪಾಲ ಕೃಷ್ಣಾಚಾರ್ಯ ಅಂತ ಹೇಳಿ ಅವರು ಬಂದು ಪ್ರಾರಂಭದಲ್ಲಿ ಭಾಳ ಚೆನ್ನಾಗಿ ಸಾಧನೆಯನ್ನು ಮಾಡಿದ್ದಾರೆ. ಅವರೂ ಕೂಡ ನಮ್ಮ ಹತ್ತಿರ ನಾನು ಬಂದ ಹೊಸದಾಗಿ ಶ್ರೀಮನ್ಯಾಯಸುಧ ಪಾಠ ಅಂತ ಹೇಳಬೇಕು ಗೊತ್ತಿಲ್ಲ ನನಗೆ, ಅವರು ಕಲ್ತಿದ್ರು ಪಾಠವನ್ನು ಅಂತ ಹೇಳಬೇಕು, ಚಿಂತನ ಅಂತ ನಾನು ಹೇಳ್ತೇನೆ. ಬಹಳ ಬಾರಿ ಇಲ್ಲಿ ನಾನು ಬಂದ ಹೊಸದಾಗಿ ನಾನು ಇನ್ನೂ ನಾವು ಸೈದಾಬಾದ್ನೊಳಗೆ ಇದ್ದಾಗಲೇ ನಾನು ವಾರಕ್ಕೊಮ್ಮೆ ಇಲ್ಲಿ ಬಂದು ಶನಿವಾರ ಬರ್ತಾ ಇದ್ದೆ. ಮಧ್ಯಾಹ್ನ ಬಂದು ಊಟ ಮುಗಿಸ್ಕೊಂಡು ಸಾಯಂಕಾಲೆಲ್ಲ ಪಾಠವನ್ನು ಹೇಳಿ ಭಾನುವಾರ ಮತ್ತೆ ಬೆಳಿಗ್ಗೆ ಪಾಠವನ್ನು ಮಾಡಿ ಊಟ ಮುಗಿಸ್ಕೊಂಡು ನಾನು ಹೋಗ್ತಾ ಇದ್ದೆ. ಹಾಗೆ ಸುಮಾರು ಒಂದು 2-3 ವರ್ಷ ಗೋಪಾಲ ಕೃಷ್ಣಾಚಾರ್ಯ ಜಯಮಂಗಲವರು ಮತ್ತು ಕೃಷ್ಣಮೂರ್ತಿ ಆಚಾರ್ಯ ಕೂಡ. ಆಮೇಲೆ ನಾವು ಒಂದೇ ಕಡೆಗೆ ಅಪಾರ್ಟ್ಮೆಂಟ್ನೊಳಗಿದ್ದಾಗ ಆಗಂತ ದಿವಸ ಮಧ್ಯಾಹ್ನ 2-3ರಿಂದ ಸಾಯಂಕಾಲ 5ರವರೆಗೆ ನಮ್ಮ ಮನೆಯಲ್ಲಿ ಅವರು ಬರ್ತಾಯಿದ್ರು. ಒಳ್ಳೆ ಕುಶಾಗ್ರವಾದ ಮತಿ. ಅವರು ರೈಲ್ವೇದೊಳಗೆ ಒಳ್ಳೆ ಹುದ್ದೆ ಒಳಗೆ ರಿಟೈರ್ ಆಗಿದ್ದಾರೆ. ಒಳ್ಳೆ ಅವ್ರದ್ದು ಬೇಸಿತ್ತು ಮತ್ತು ಚೆನ್ನಾಗಿ ಅವರು ವಾಕ್ಯಾರ್ಥ ಪಟ್ಟು ಸುಮ್ಮನೆ ಹೇಳಿದ್ದು ಕೇಳೋದಲ್ಲ, ಅವ್ರ ಜೊತೆಗೆ ಅವರು ಹೀಗೆ ಆಗಿ ಹಾಗೆ ಯಾಕೆಂತ ಪ್ರಶ್ನೆಯನ್ನು ಮಾಡ್ತಾಯಿದ್ರು. ನಮಗೂ ಜೋಶಿತ್ತ, ಸಣ್ಣ ವಯಸ್ಸು ಜೋಶಿತ್ತು, ನಮಗೂ ಹುಡುಕಿ ನಾವು ಅದನ್ನು ಉತ್ತರವನ್ನು ಕೊಡ್ತಕ್ಕಂಥದ್ದು. ಅವರು ಬಹಳ ಚೆನ್ನಾಗಿ ಅವರಿಂದ ನಮಗೆ ಲಾಭವೂ ಆಯಿತು. ಈ ರೀತಿಯಾಗಿ ಉಪಕಾರ ಇದೆ. ನಮ್ಮ ಪ್ರಾರಂಭದ ಸೈದಾಬಾದ್ ಅವರು ವಿಜಯರಾಯರು ನೆನಪು ಮಾಡಿಕೊಟ್ಟು, ನಾನು ಬಂದ ಹೊಸದಲ್ಲಿ ಇಲ್ಲಿ ಮಲ್ಕಾಜ್ಗಿರಿಗೆ ಬರೋಕ್ಕಿಂತ ಮುಂಚೆ ನಮ್ಮ ವಿಜಯರಾಯರು, ರಂಗಾಚಾರ್ಯರು, ನಾಗರಾಜರಾವು, ಅನಂತ ಪದ್ಮನಾಭಾಚಾರ್ಯರು ಮತ್ತು ಇನ್ಯಾರು ನೆನಪಿಲ್ಲ ಸರಿಯಾಗಿ, ಇನ್ನೂ ಒಂದು 5-6 ಜನ ಸ್ಕೂಟ್ರ್ ಮೇಲೆ 2 ವೀಲರ್ ಮೇಲೆ ನಮ್ಮ ಮನೆಗೆ ಬಂದು ಪಾಠವನ್ನು ಕಲಿತಾ ಇದ್ದರು. ಆಮೇಲೆ ಇಲ್ಲಿ ಯಾಕೆ ನಾವು ಬರಬಾರ್ದು ಅಂತೇಳಿ ಬಂಡ್ಲಗೂಡ ಇತ್ಯಾದಿ ಅವೆಲ್ಲ ಆಯಿತು. ಅದರ ಇತಿಹಾಸ ನೀವು ಕೇಳಿದ್ದೀರಿ. ಮತ್ತು ಒಟ್ಟಿನಲ್ಲಿ ತಿಳಿಯಬೇಕು ಏನಂತಂದರೆ, ಈಗ 25-26 ಜನ ಇವತ್ತು ಲೈವ್ ಆಗಿ ಪಾಠವನ್ನು ಕಲಿತು ಮಂಗಳವನ್ನು ಮಾಡಿಕೊಳ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಕೃತಜ್ಞತೆಗಳು, ಧನ್ಯವಾದಗಳು. ಇದಲ್ಲದೆ ಪ್ರತಿ ಶನಿವಾರ ಭಾನುವಾರ ಹೀಗಾಗಿ ಉಪನಿಷತ್ತುಗಳು ಯಂಗ್ಸ್ಟರ್ಸಿಗೆ ಒಂದು ಪಾಠ ನಡೀತಾ ಇದೆ. ಅಲ್ಲಿ ಒಂದು 20-25 ಜನ ಇದ್ದಾರೆ. ಹೊಸಬರು ಸೇರಬೇಕಂತ ಅಪೇಕ್ಷೆ ಪಟ್ಟಿದ್ದಾರೆ. ನಮ್ಮ ಶ್ರೀನಿವಾಸರಾವ್ ಅವರು ಹೇಳಿದ್ದೆ, ಈ ಸುಧಾಮಂಗಳ ಆದಮೇಲೆ ನಿಮ್ಮನ್ನು ಕೂಡ ಆ ಗುಂಪಿನೊಳಗೆ ನಾವು ಸೇರಿಸಿಕೊಳ್ಳುತ್ತೇವೆ ಅಂತ ಹೇಳಿ ನಾನು ಹೇಳಿದ್ದೇನೆ. ಅವರು ವರ್ಷದಿಂದ ಕೇಳ್ತಾ ಇದ್ದಾರೆ. ಇನ್ನೂ ಕೆಲವು ಜನ ಹೊಸದಾಗಿ ಬ್ಯಾಚ್ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಅವರಿಗೂ ಕೂಡ ಅದರ ಪ್ರಾರಂಭೋತ್ಸವ ಆಗ್ತದೆ. ಹೆಣ್ಣುಮಕ್ಕಳು ದಾಸ ಸಾಹಿತ್ಯದ ಪಾಠ, ಅದೊಂದು 60-70 ಜನರ ಗುಂಪು. ಒಟ್ಟಿನಲ್ಲಿ ಹೇಳಬೇಕಂದ್ರೆ 100 ಜನ ಬೇರೆ ಬೇರೆ ಕ್ಲಾಸು, ಬೇರೆ ಬೇರೆ ವರ್ಗಗಳಿಂದ ಪಾಠವನ್ನು ಕಲಿತಾ ಇದ್ದಾರೆ. ಎಲ್ಲರಿಗೂ ಕೂಡ ಶುಭಾಭಿನಂದನೆಗಳು, ಧನ್ಯವಾದಗಳು, ಕೃತಜ್ಞತೆಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ಅವರೇನೇನೋ ಬಹಳ ಅದು ಇದು ಅಂತ ಹೇಳಿದರು. ಅವೆಲ್ಲ ಸತ್ಯ, ಇಲ್ಲ ಅಂತ ಅನ್ನೋದಿಲ್ಲ. ಮುಖ್ಯ ಏನು ಅಂದರೆ, ನಾನು ದೊಡ್ಡದಾಗಿ ನಿಮ್ಮೆಲ್ಲರಿಗೂ ಒಂದು ಸೌಭಾಗ್ಯ ಅಂತ ಅದು ಮಾತ್ರ ಹೇಳ್ತೀನಿ. ನಾವು ಅಧ್ಯಯನವನ್ನು ಮಾಡಿದ್ವಿ, ನಾವು ಎಲ್ಲೋ ಇದ್ದು ವಿದ್ಯಾರ್ಥಿಗೆ ಒಬ್ಬರಿಗೆ ಮನೆಯಲ್ಲಿ ಇಟ್ಕೊಂಡು ಪಾಠವನ್ನು ಹೇಳುವ ಒಂದು ಅವಕಾಶ ಇತ್ತು, ಮಾಡ್ತಾ ಇದ್ವಿ, ಎಲ್ಲನೂ ಆಯಿತು. ಆದರೆ ನಾವು ಕಲಿತ ವಿದ್ಯೆಯನ್ನು 4 ಜನರಿಗೆ ಹೇಳಿಕೊಟ್ಟಾಗ ನಿಜವಾಗಿ ಗುರುಗಳಿಗೆ ಪ್ರೀತಿ ಆಗ್ತದೆ. ಗುರುಗಳು ನಮಗೆ ಹೇಳಿಕೊಟ್ಟದ್ದು ಅದೇ. ಅವರು ಒಂದು ಮಾತು ಹೇಳಿದರು, ಇಷ್ಟೆಲ್ಲ ನಾನು ಪಾಠ ಹೇಳಿದೆ, ನೀವು ಹೋಗಿ ಮತ್ತು ದರ್ಭ ಹಿಡಿತೀರಿ, ಪವಿತ್ರ ಹಿಡಿತೀರಿ, ಪಂಚಾಂಗ ಹಿಡ್ಕೊಂಡು ಶ್ರಾದ್ದ ಪಕ್ಷ ಮಾಡ್ಕೋತ ಕೂತ್ರೆ ಏನು ಪ್ರಯೋಜನ? ಅದು ಮಾಡಿದರೆ ಸಮಾಜ ಉದ್ಧಾರವಾಗ್ತದಿಲ್ಲ ಅಂತಲ್ಲ. ಆದರೆ 14 ವರ್ಷ ಇಷ್ಟು ಕಷ್ಟಪಟ್ಟು ಓದಿದ ಮೇಲೆ ದರ್ಭನೇ ಹಿಡಿಬೇಕಾಗಿದ್ದರೆ 3 ವರ್ಷ ಸಾಕು. ನಿಮ್ಮನ್ನೆಲ್ಲರನ್ನೂ ಪಟಾಯಿಸಲಿಕ್ಕೆ ನಿಮಗೆಲ್ಲರಿಗೂ ನಾವು ಕಾರ್ಯಕ್ರಮ ಮಾಡ್ಕೊಳ್ಳಿ 2-3 ವರ್ಷ ಸಾಕು, 6 ವರ್ಷ ಬೇಕಾಗಿಲ್ಲ ಅಂತ ಅವರು ಆಚಾರ್ಯ ನಮಗೆ ಆದೇಶವನ್ನು ಮಾಡಿದರು. ಸ್ವಾಮಿಗಳವರು ಜೊತೆಗೂ ನಾವು ಇದ್ವಿ ವಿದ್ಯಾಪೀಠದಲ್ಲಿ. ಹೀಗಾಗಿ ಏನೋ ಗುರುಗಳ ಒಂದು ಅನುಗ್ರಹ ಆಶೀರ್ವಾದದಿಂದ ಅವರ ಒಂದು ಸತ್ಯ ಪ್ರಮೋದ್ ತೀರ್ಥ ಶ್ರೀಪಾದಂಗಳವರನ್ನು ಅವ್ರು ಹೇಳಿದರು. ಒಂದು ಪ್ರಸಂಗ ಬಂದಿತ್ತು, ಅದು ತಪ್ಪಿತೋ ಅಥವಾ ನಮಗೆ ಯೋಗ ಇಲ್ಲವೋ ಗೊತ್ತಿಲ್ಲ, ಇದು ನಿಮ್ಮ ಮನಸ್ಸಿನಲ್ಲೇ ಇಟ್ಕೊಂಡಿರ್ರಿ. ಸತ್ಯ ಪ್ರಮೋದ್ ತೀರ್ಥ ಶ್ರೀಪಾದಂಗಳವರು ನನ್ನ ವಿದ್ಯಾಭ್ಯಾಸ ಆದಮೇಲೆ ನಮ್ಮ ಆಚಾರ್ಯ ಹೇಳಿದರು ಕಳಿಸ್ರಿ ಅಂತ. ನಾನು ಅಲ್ಲಿ ಹೋದೆ.
ಇವತ್ತೇನು ಕಾಣಿಯೂರ ಸ್ವಾಮಿಗಳವರು ಇದ್ದಾರಲ್ಲ ಅವರಿಗೆ ಒಂದು 3 ತಿಂಗಳು ಚಿಂತನವನ್ನು ಮಾಡಿಸಲಿಕ್ಕೆ ಸತ್ಯ ಪ್ರಮೋದ ತೀರ್ಥರು ನನಗೆ ಹೇಳಿದರು. ತಿರುಕೊಯ್ಲೂರಿನಲ್ಲಿ ಇದ್ವಿ, ನಾವು ಮಾಡಿಸಿದ್ವಿ. ಆದರೆ ನಮಗೆ ಆ ಮಠದಲ್ಲಿ ಇರೋದು ವಾತಾವರಣ ನಮಗದು ಓದಿ ಬಂದ ಮೇಲೆ ಸ್ವಲ್ಪ ನಮಗೂ ಫ್ಲೈ ಹಾರಬೇಕು, ಒಂದು ಕಡೆ ಇರೋದೇನು ಅಂತ ಅನಿಸಿತ್ತು. 3-4 ತಿಂಗಳಿದ್ದು ಆಮೇಲೆ ಬಂದ್ವಿ. ಅದು ಅಲ್ಲಿ ಅಷ್ಟೇ ಒಂದು ಅವರ ಅನುಗ್ರಹ ಆಯಿತು. ಅದಾದಮೇಲೆ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವ್ರ ಜೊತೆ ಅಂತೂ ವಿದ್ಯಾಪೀಠದಲ್ಲಿ ನಾವಿದ್ವಿ, ಅದು ನಿಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಅವರ ಅನುಗ್ರಹ, ದೊಡ್ಡ ಸ್ವಾಮಿಗಳವರ ಅನುಗ್ರಹ, ಸತ್ಯಾತ್ಮ ತೀರ್ಥರ ಅನುಗ್ರಹ, ವಿಶೇಷವಾಗಿ ನಮ್ಮ ಸ್ವರೂಪೋದ್ಧಾರವನ್ನು ಮಾಡಿರುವ ನಮ್ಮ ಮಾಹುಲಿ ಆಚಾರ್ಯ, ಇವತ್ತಿನ ಆಚಾರ್ಯರು, ದೊಡ್ಡ ಆಚಾರ್ಯರು ಕೆಲವು ಗ್ರಂಥಗಳ ಪಾಠವಾಗಿದೆ. ಏನೋ ಯಥಾಯೋಗ್ಯವಾಗಿ ಸತ್ಕರ್ಮ ನಡೀತಾ ಇದೆ. ನಿಮ್ಮೆಲ್ಲರ ಅಭಿಮಾನ, ನಿಮ್ಮೆಲ್ಲರ ಆತ್ಮೀಯತೆ, ನಿಮ್ಮೆಲ್ಲರ ಅಂತಃಕರಣದಿಂದಾಗಿ ಇಂಥ ಒಂದು ಕಾರ್ಯ ನಡೀತಾ ಇದೆ. ಇದು ನಮಗೆ ಎಷ್ಟು ಲಾಭನೋ ನಮಗಿಂತ ಹೆಚ್ಚು ನಿಮಗೆ ಲಾಭ. ಯಾಕೆಂದರೆ ನಾವೆಲ್ಲೋ ಕೂತು ಯಾವುದೋ ಒಂದು ಕಡೆಗಿದ್ದು ಮಾಡುವ ಕಾರ್ಯಕ್ಕಿಂತ ಸಮಾಜಕ್ಕೆ ನಾವು ಅಭಿಮುಖವಾಗಿ ಇದ್ದರೆ ಸಮಾಜಕ್ಕೆ ಒಂದು ಲಾಭವಾಗ್ತದೆ. ಶ್ರೀಮದಾಚಾರ್ಯರ ಸಿದ್ಧಾಂತ ಅನ್ನೋದು ಪ್ರಚಾರವಾಗ್ತದೆ. ಅದೇ ದೊಡ್ಡದಾಗಿರ್ತಕ್ಕಂತಹ ಕಾರ್ಯ ನಡೀತಾ ಇದೆ. ಮಠ ಅಂತ ಅನ್ನೋದೊಂದು ಮಾಧ್ಯಮ, ಮಠ ಅಂತ ಅನ್ನೋದೊಂದು ನಮಗೆ ಒಂದು ಅವಕಾಶ. ಅದರಿಂದಾಗಿ ಮಠ ಅಂದರೆ ಕೇವಲ ಶ್ರಮಠ ಛಾತ್ರಾದಿ ನಿಲಯ ಅಂತ ಹಿಂದೆ ಇದು ಅಮರಕೋಶಗಳು ಹೇಳ್ತಾರೆ. ಮಠ ಅಂದ್ರೇನು? ಛಾತ್ರಾದಿ ನಿಲಯ, ಎಲ್ಲಿ ವಿದ್ಯಾರ್ಥಿಗಳಿರ್ತಾರೋ ಅದು ನಿಜವಾದ ಮಠ. ಆದರೆ ಇವತ್ತಿನ ಕಾಲ ಏನಾಗಿದೆ ಗೊತ್ತೇನು? ಮಠ ಶ್ರಾದ್ದಾದಿ ನಿಲಯ, ಎಲ್ಲಿ ಶ್ರಾದ್ದ ಪಕ್ಷಗಳಾಗ್ತಾವೋ ಅವು ಮಠ. ಇದು ನಾವು ಇವತ್ತು ಮಾಡಿಕೊಂಡದ್ದು. ಆದರೆ ಪ್ರಾಚೀನ ಕೋಶ ತೆಗೆದು ನೋಡಿದ್ರೆ ಮಠ ಛಾತ್ರಾದಿ ನಿಲಯ, ಎಲ್ಲಿ ವಿದ್ಯಾರ್ಥಿಗಳು, ಎಲ್ಲಿ ಸಚ್ಚಾಸ್ತ್ರದ ಶ್ರವಣ, ಪಠನ, ಪಾಠನ, ಪಾರಾಯಣ, ಜಪ, ತಪ, ಪೂಜೆ ಇವು ನಡೀತಾ ಇತ್ತು. ಅದಕ್ಕಾಗಿಯೇ ಇವತ್ತು ನೋಡ್ರಿ, ನಿಜವಾಗಿ ನಮ್ಮ ಸ್ವಾಮಿಗಳವರ ಹತ್ರ 4 ಬ್ಯಾಚಿನ ವಿದ್ಯಾರ್ಥಿಗಳು, 80 ಜನ ಸುಧಾ ಅಧ್ಯಯನವನ್ನು ಮಾಡತಕ್ಕಂತಹ ವಿದ್ಯಾರ್ಥಿಗಳು ಇದ್ದಾರೆ. ಮಠ ಛಾತ್ರಾದಿ ನಿಲಯ ಅಂಥದ್ದೊಂದು ಏನೋ ಒಂದು ಅವಕಾಶ ಸಿಕ್ಕಿದೆ. ಯೋಗ, ನಮ್ಮ ಹಿರಿಯರ ಪುಣ್ಯ, ನಿಮ್ಮೆಲ್ಲರ ಒಂದು ಸಹಕಾರ, ನಮ್ಮದು ಒಂದು ಕಿಂಚಿತ್ ಪ್ರಯತ್ನ ಇದ್ದದ್ರಿಂದ ಇದಾಗಿದೆ. ಎಲ್ಲರಿಗೂ ಇನ್ನು 3 ದಿನಗಳಲ್ಲಿ ಸ್ವಾಮಿಗಳವರು ಬರ್ತಾರೆ. ಬಂದಾಗ ಪ್ರಾರಂಭ ಶಾಂತಿಯಾಗಿದೆ, ಆದಿಶಾಂತಿ, ಇದು ಉತ್ತರ ಶಾಂತಿ ಅಂತ ಕರೀತಾರೆ. ಮಂಗಳ ಶಾಂತಿ ಇಲ್ಲಿಗೆ ಮುಗಿತು ಅಂತಲ್ಲ, ಪುಸ್ತಕ ಮುಚ್ಚೋದಲ್ಲ. ಒಂದು ಮುಗಿದ ಮೇಲೆ ಮತ್ತೆ ಗ್ರಂಥಾಂತೆ ಗ್ರಂಥಾರಂಭ, ಪಾಠಾಂತೆ ಪಾಠಾರಂಭ ಅಂತಿದ್ದಾಗೆ ಮತ್ತೆ ಮುಂದೆ ಭಾಗವತಾದಿಗಳ ಶ್ರವಣಾದಿಗಳನ್ನು ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ, ಕೃತಜ್ಞತೆಗಳನ್ನು ಸಮರ್ಪಣೆಯನ್ನು ಮಾಡ್ತಾ, ನಾಳೆ ಒಬ್ಬರಿದ್ದಾರೆ ಮಧುಸೂದನ ಕುಷ್ಟಗಿ, ಅವರು ನಾಳೆ ಆನ್ಲೈನ್ನಲ್ಲಿ ಅನುವಾದವನ್ನು ಮಾಡೋರಿದ್ದಾರೆ. ಆದ್ದರಿಂದ ಅನುಕೂಲವಿದ್ದವರೆಲ್ಲರೂ ಕೂಡ ಬರಬೇಕು ಅಂತ ತಿಳಿಸ್ತಾ, 27ನೇ ತಾರೀಕು ಸ್ವಾಮಿಗಳವರು ಇಲ್ಲಿ ಬರ್ತಾರೆ. ಇಲ್ಲಿ ಪೂಜೆ ಇದೆ, ಭೋಜನ ಇಲ್ಲೇ ಇದೆ ಮಠದಲ್ಲಿ. ಸಾಯಂಕಾಲ ಪ್ರವಚನ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ಮತ್ತು ವಿದ್ವಾಂಸರ ಉಪನ್ಯಾಸ, ಸ್ವಾಮಿಗಳವರ ಅನುಗ್ರಹ ಸಂದೇಶ ಬೆಳಿಗ್ಗೆ ಮಂಗಳವಾಗಿರುತ್ತದೆ. ಮರುದಿವಸ ಈ ಮಠದಲ್ಲಿ ಪೂಜೆ ಇದೆ. ಎಲ್ಲರಿಗೂ ಕೂಡ ಪದ್ಮಾವತಿ ಬಾಲಾಜಿ ಫಂಕ್ಷನ್ ಹಾಲ್ನೊಳಗೆ ತೀರ್ಥಪ್ರಸಾದ, ಮಂತ್ರಾಕ್ಷತೆ ಇತ್ಯಾದಿಗಳ ವ್ಯವಸ್ಥೆ, ಸಭಾ ಕಾರ್ಯಕ್ರಮ ಎಲ್ಲ ಇರ್ತದೆ. ತಪ್ಪದೆ ಎಲ್ಲರೂ ಬರಬೇಕು ಅಂತ ಇನ್ನೊಮ್ಮೆ ನಿಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಅದ್ವೇಷಾರ್ಪಣಮಸ್ತು. ಬರ್ರಿ, ಇದನ್ನೇ ವೈ ಅವ್ರ ಹತ್ರ. ದಾಸರು ಇಲ್ಲಿ ರಾಮಾಂತರೇ ಯಕ್ಷಮಾಂತರಾವ್ ನಾರಾಯಣ ಅವರು ನಾವು ಈ ಮಠ ಸಭೆ ಕನೆಕ್ಷನ್ಗೆ ಹೋದಾಗ